ಜನ ವಿಶ್ವಾಸ ಹೇಳ್ತಾರೆ ಜಯ ನಮ್ಮದು ಅಂತ ಹೇಳಿ. Today we all have gathered here to celebrate the victory of the Lord in the month of June. ಈ 6ನೇ ತಿಂಗಳಲ್ಲಿ ದೇವರಿಗೆ ಜಯವನ್ನ ಕೊಟ್ಟು ಆತನ ಸಂಭ್ರಮದಿಂದ ಸಂಭ್ರಮಿಸಲಿಕ್ಕಾಗಿ ಬಂದಿದ್ದೇವೆ. ಬನ್ನಿ ಒಂದು ಚಪ್ಪಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಬಲಿಯೊಂದಿಗೆ ರಾಜಾದಿ ರಾಜರಿಗೆ ಮಹಿಮೆ. ಥ್ಯಾಂಕ್ ಯು ಲಾರ್ಡ್. ಅಪ್ಪನಿಗೆ ಮಹಿಮೆ, ರಾಜಾದಿ ರಾಜನಿಗೆ ಸ್ತೋತ್ರ ಬಲಿಯೊಂದಿಗೆ. ಆಮೆನ್. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಶಿವ ನೀಡಿದ ಯೇಸು ರಾಜನಿಗೆ ಮಹಿಮೆ. ನಂಬಿಗಸ್ತನು ನಮ್ಮನು ಕಾಯುವನು. ನಂಬಿಗಸ್ತನು ನಮ್ಮನು ಕಾಯುವನು. ನಂಬಿಗಸ್ತನು ನಂಬಿಗಸ್ತನು ನಮ್ಮನು ಕಾಯುವನು. ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡುವನು. ಅಭಿಷೇಕ ಮಾಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಶಿವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ರಾಜಾದಿ ರಾಜನ ತನ್ನ ನೀತಿಯ ಕರಗಳಲ್ಲಿ ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ಈ ಜೂನ್ ತಿಂಗಳು ನಮಗೆಲ್ಲ ನೀತಿಯಲ್ಲಿ ನಡೆಸೋದಕ್ಕೆ ಬಂದಿದ್ದಾನೆ. ಕರಗತ್ತರಿ ರಾಜನಿಗೆ ಮಹಿಮೆ, ಸ್ತೋತ್ರ ಬಲಿಯೊಂದಿಗೆ ರಾಜಾದಿ ರಾಜನಿಗೆ ಸ್ತೋತ್ರ ಬಲಿ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಒಟ್ಟಾಗಿ ನೀತಿಯ ಹಸ್ತದಿ ಸಹಿಸಿ ನಡೆಸುವ. ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನವರು, ಭಯವಿಲ್ಲ ನನಗಿದು. ಕರ್ತನೇ ನನ್ನವರು, ಭಯವಿಲ್ಲ ನನಗಿದು. ಜಯ ಕೊಡುವ
ಸಹಿಸಿ ನಡೆಸುವ ನೀತಿಯ ಸ್ಪರ್ಧೆ ಸಹಿಸಿ ನಡೆಸುವ ನೀತಿಯ ಸ್ಪರ್ಧೆ ಸಹಿಸಿ ನಡೆಸುವ ಕರ್ತನೇ ನನ್ನವರು, ಭಯವಿಲ್ಲ ನನಗಿಂದು ಕರ್ತನೇ ನನ್ನ ಬಲವು ಭಯವಿಲ್ಲ ನನಗಿಂದು ಜಯ ಕೊಡುವ ದೇವರಿಗೆ ಕೋಟಿ 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 ಸ್ತೋತ್ರಗಳು. ಕೋಟಿ ಸ್ತೋತ್ರ ಆಮೆನ್, ಆಮೆನ್. ಶಿವನಿಗಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಶಿವನಿಗಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ Hallelujah, hallelujah, ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ ಜಯ ಕೊಡುವ ಚಪ್ಪಾಳೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಆಮೆನ್, ಆಮೆನ್. ಶಿವನಿಗಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ ನಿನಗೆ 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 ಎಂದೆಂದಿಗೂ ಸ್ತೋತ್ರ Hallelujah. Hallelujah. ಇದುವರೆಗೆ ನಮ್ಮನ್ನು ಕಾದು ಕಾಪಾಡಿದ ದೇವರು ಇನ್ನು ಮೇಲೆ ನಮ್ಮನ್ನು ಕಾಪಾಡೋದಕ್ಕೆ ಶಕ್ತಿ. Amen. Hallelujah. ನೀನು ನೆನೆಸ್ಕೋಬಹುದು ನಮ್ಮನ್ನ ಯಾರು ನಮ್ಮ ಜೀವನವನ್ನು ಯಾರು ತೆಗೆದುಕೊಂಡು ಕೈ ನಡೆಸ್ತಾರೆ, ಮುಂದೆ ನಮ್ಮ ಜೀವನದ ಭವಿಷ್ಯತ್ ಕಾಲ ಏನು ಅಂತೇಳಿ ನೀವು ಥಿಂಕ್ ಮಾಡ್ಬೋದು. ಆದರೆ ಕರ್ತನ ಮೇಲೆ ಭರವಸೆ ಇಟ್ಟು ನಿನ್ನ ಭೂಯಾತ್ರೆ ಚಿಂತನೆ ಆತನಿಗೆ ಸಮರ್ಪಿಸಿ ವಹಿಸಿಬಿಡು. ಆತನೇ ನಿನ್ನ ದಾರಿಗಳನ್ನು ಸಾರಾಗ ಮಾಡುತ್ತಾನೆ. ನಿನ್ನನ್ನು ನೀನೇ ಬುದ್ಧಿವಂತ ಎಣಿಸದ ನಿನ್ನ ಎಲ್ಲ ಮಾರ್ಗಗಳಲ್ಲಿ ಕರ್ತನ ಚಿತ್ತಕ್ಕೆ ವಿಧೇಯನಾಗಿದ್ದು ಆತನ ಚಿತ್ತಕ್ಕೆ ಒಳಪಡು. ಆತನೇ ನಿನ್ನ ಮಾರ್ಗಗಳನ್ನು ಸರಳ ಮಾಡುವನು. lean not on your own understanding but on all your ways acknowledge him and he shall direct thy path. ನಿಮ್ಮ ಮಾರ್ಗ ಸಾರಾಗಿರ್ಬೇಕು. ಚಿಂತೆಗಳಲ್ಲಿ Amen. Hallelujah. ಎಷ್ಟು ಜನಕ್ಕೆ ನಿಮ್ಮ ಮಾರ್ಗಗಳ ಸಾರಾಗಿರ್ಬೇಕು. Hallelujah. ಆಗ ನಿಮ್ಮನ್ನು ನೀವು ಏನು ಮಾಡಬೇಡಿ, ನಾ ತುಂಬ ಬುದ್ಧಿವಂತ ಬ್ರದರ್ ಅಲ್ವಾ, ತುಂಬ ಬುದ್ಧಿವಂತ ಅಂತ ಹೇಳ್ಕೋಬೇಡಿ. ಈ ಕಲ್ವಾರಿ ಶಿಲುಬೆಯಲ್ಲಿ ಏಸಪ್ಪ ಮಾಡಿ ಮುಗಿಸಿ ತನ್ನ ಕೊಟ್ಟಂತ ತನ್ನ ಶರೀರವೆಂಬ ಸಭೆಗಿಂತ ದೊಡ್ಡದು ವಸ್ತು ಯಾವುದೂ ಇಲ್ಲ. Amen. Hallelujah. ಅಪ್ಪ ನಿಮ್ಮ ಕರೆದಿದ್ದಾರೆ, ನಿಮ್ಮನ್ನ ಹೆಸರಿಟ್ಟು ಕರೆದಿದ್ದಾರೆ, ನಿಮ್ಮ ಪಾಪಗಳನ್ನ ತೊಳೆದಿದ್ದಾರೆ, ನಿಮ್ಮಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಗೊತ್ತಾ? ಗಾಡ್ ಹ್ಯಾಸ್ ಎ ಪರ್ಪಸ್ ಆನ್ ಯು. Amen. Hallelujah. ನಿಮ್ಮ ಮೇಲೆ ದೇವರೊಂದು ದೊಡ್ಡ ಚಿತ್ತ ಇಟ್ಟಿದ್ದಾರೆ.
ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೆ ಭಾನುವಾರ ಆರಾಧನೆಯಲ್ಲಿ ಸ್ವಾಗತ ಸುಸ್ವಾಗತ. Greetings to all of you in the precious name of our Savior Jesus Christ on this Sunday. ಕರ್ತನು ಒಳ್ಳೆಯವನು, ಆತನು ಯಾವಾಗಲೂ ನಮ್ಮ ಮೇಲೆ ತನ್ನ ಅಪಾರವಾದ ಪ್ರೀತಿನಿಟ್ಟಿದ್ದಾನೆ. The Lord is merciful and his love is always upon us. ಇದುವರೆಗೆ ನೀವು ಕೇಳದೇ ಇರತಕ್ಕಂತ ಆಶೀರ್ವಾದವನ್ನು ಇವತ್ತು ದೇವರ ಬಾಗಿಲನ್ನ ತೆರೆದು ನಿಮ್ಮ ಕೈಗಳಲ್ಲಿ ಇಡ್ತಾನೆ. Today you are going to receive an amount of blessings that you are never asked in your life. ಇದುವರೆಗೆ ಯಾವುದೆಲ್ಲ ನಿಮ್ಮ ಕನಸಲ್ಲಿ ಕನಸು ಕಾಣ್ತಾ ಇದ್ದೀರಿ, ದೇವರು ಅದನ್ನ ನೆನಸಾಗಿ ಹೊಸ ತಿಂಗಳಲ್ಲಿ ಮಾಡ್ತಾರೆ. Whatever you are dreaming of today, God is going to turn that into reality tomorrow. ಈ ಜೂನ್ ತಿಂಗಳು ನಿಮಗೆ ಆಶೀರ್ವಾದ ಅಲ್ಲ, ಇದು ಸಮಾಧಾನದ ತಿಂಗಳಾಗಿ ಹೋಗುತ್ತೆ. June is going to be a month of all the blessings in your life that is going to be released. This is a month of peace, a month of peace. June is going to be a month of peace in everybody's life. ಹೋದ ತಿಂಗಳು ನಾವು ನೋಡಿದ್ವಿ, ಮೇ ತಿಂಗಳು ಇಟ್ಸ್ a month of grace for you. May was a month of grace in everyone's life. ಆದ್ರೆ ಈ ತಿಂಗಳು ಸಮಾಧಾನದ ತಿಂಗಳಾಗುತ್ತೆ. But June is going to be a month of peace. ಬರುವ ತಿಂಗಳು ಇದು ಪರ್ಫೆಕ್ಟ್ ಆಗಿ ಪರಿಪೂರ್ಣವಾದ ತಿಂಗಳಾಗಿ ಪರ್ಫೆಕ್ಟ್ ಆಗಿ Month of July, it's going to be a perfection in your life. ಆಗ ದೇವರ ಬಳಿಯಲ್ಲಿ ಎಷ್ಟು ನಾವು ಹತ್ತಿರ ಬಂದು ಅವನ ಸನ್ಮಾನ ಮಾಡ್ತೇವೆ, ಅಷ್ಟರ ಮಟ್ಟಿಗೆ ಆಶೀರ್ವಾದ ಹೆಚ್ಚಾಗ್ತಾ ಹೋಗುತ್ತೆ. How close you come to God and honor him, that much of blessings you will receive in your life. ಇದುವರೆಗೆ ನಿಮ್ಮ ಜೀವನದಲ್ಲಿ ಯಾರೆಲ್ಲ ನಿಮ್ಮ ಜೀವನವನ್ನು ಬಿಟ್ಟು ಹೋಗಿದ್ದಾರೆ, ದೇವರು ಮತ್ತೆ ಸಂಬಂಧಗಳನ್ನ ಮತ್ತೆ ಬರುಕಳಿಸಿ ಕೊಡ್ತಾರೆ. Whatever relationship has been broken in your life from the past, today God is telling you, my beloved children, God is going to restore all those relationships. ಕರ್ತನ ವಾಕ್ಯ ಹೇಳುತ್ತೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸ್ತೇನೆ. The Bible says, if you honor me, I will honor you. ನನ್ನನ್ನು ಸನ್ಮಾನ ಮಾಡೋರು ಸನ್ಮಾನ ಹೊಂದುತ್ತಾರೆ. Those who honor me will receive that honor from me. ನನ್ನನ್ನು ತಿರಸ್ಕಾರ ಮಾಡೋರು ತಿರಸ್ಕಾರ ಹೊಂದಿಕೊಳ್ತಾರೆ. But the Bible also says, for those who despise me, I will despise them. ಎಷ್ಟೋ ಜನ ಇಲ್ಲಿ ತಿರಸ್ಕಾರ ಮಾಡಿದ್ದಾರೆ ಕೂತ್ಕೊಂಡು. There are so many of you sat here and despised the Lord. ಸೇವಕನ ತಿರಸ್ಕಾರ ಮಾಡಿದ್ದಾರೆ. They have despised the man of God sitting here in the church. ಪ್ರವಾದನೆಗಳನ್ನ ತಿರಸ್ಕಾರ ಮಾಡಿದ್ದಾರೆ. They have despised the man of God and their words. ಅಂದ ದೇವರು ಕೊಟ್ಟಂತ ದರ್ಶನಗಳನ್ನ ಕೆಲವರು ವಿಷನ್ ನ ತಿರಸ್ಕಾರ ಮಾಡಿದ್ದಾರೆ. They have also despised the dreams and visions that God has showed them in their lives. ಯಾವಾಗ ನೀವು ತಿರಸ್ಕಾರ ಮಾಡಿ ಬಿಡ್ತೀರಾ, ಅದು ನಿಮಗೆ ನೆರವೇರೋದಿಲ್ಲ. So when you despise the word of the Lord, it will never happen. It will never happen in your life. ದೇವರು ಒಂದು ಕಾರ್ಯ ಹೇಳಬೇಕಾದ್ರೆ ಅದನ್ನ ನೀವು ವಿಶ್ವಾಸ ಇಟ್ಟು ಅದನ್ನು ಸ್ವೀಕಾರ ಮಾಡಬೇಕು. When God has called you for something, you should believe in that calling and walk in that calling. ಆ ಒಂದು ಭರವಸೆ, ಆ ಟ್ರಸ್ಟ್ ಯಾವಾಗ ದೇವರ ಮೇಲೆ ಇಡ್ತೀರಾ, ಅಲ್ಲಿಂದ ನಿಮ್ಮ ಜೀವನ ಆಶೀರ್ವಾದ ಆರಂಭ When you ಆಗುತ್ತೆ. put your trust in the Lord, God is going to start releasing blessings in your life. ದೇವರು ಇಸ್ರಾಯೇಲ್ ಮಕ್ಕಳಿಗೆ ಹೇಳಿದ್ರು, ಹಾಲು ಜೇನು ಹರಿಯೋ ದೇಶ ನಿಮಗೆ ಕೊಟ್ಟಿದ್ದೀನಿ, ಅದನ್ನ ಹೋಗಿ ಸ್ವತಂತ್ರ ಮಾಡಿಕೊಳ್ಳಿ ಅಂದ್ರು. God told the Israelites, I have taken you to the land of milk and honey. Go there and you will receive all the fruits in your life. Go and inherit it, ಅದನ್ನ ಹೋಗಿ ಸ್ವತಂತ್ರ ಮಾಡಿಕೊಳ್ಳಿ ಅಂತ ಹೇಳಿದ್ರು. The Lord said, go because that is the land of milk and honey I have given to you. Go and inherit everything there. ಅದ ಇನ್ಹೆರಿಟ್ ಮಾಡೋ ಬದಲು ಅವರು ಅದಕ್ಕೆ ಹೋಗಿ ಅದನ್ನ ವಿಶ್ವಾಸವಿಲ್ಲದೆ ಅವಿಶ್ವಾಸ ಪಟ್ಟರು. ಅವರು They didn't go and inherit it, but they grumbled and they didn't go. ದೇವರ ಸೇವಕರು ಆ ಮೋಸೆ ಹೇಳಿದ ಮಾತನ್ನು ಅವರು ತಿರಸ್ಕಾರ ಮಾಡಿದರು. Whatever Moses had told them, they despised all the words that Moses told. ಇವತ್ತು ನಾನಿಲ್ಲಿ ಪ್ರಸಂಗ ಮಾಡಬೇಕಾದ್ರೆ ಎಲ್ಲರೂ ಸನ್ಮಾನ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಇಲ್ಲಿ. Today when I'm preaching, there is no guarantee that everyone are going to come and honor the Lord. ಕೆಲವರು ಮನಸ್ಸಲ್ಲಿ ತಿರಸ್ಕಾರ ಇರುತ್ತೆ, ಕೆಲವರು ಮೈಂಡ್ ಅಲ್ಲಿ ನೆಗೆಟಿವ್ ಕೂಡ ಇರುತ್ತೆ. There are some people who have despise in their hearts and also carry the negativity in their hearts. ಕೆಲವರು ಬಂದು ಇಲ್ಲಿ ಸನ್ಮಾನ ಮಾಡಬೇಕಾದ್ರೆ ಇವರೇನು ಮಹಾ ಮಾಡ್ತಾ ಇದ್ದಾರೆ ಅಂತ ಕೆಲವರು ಮನಸ್ಸಲ್ಲಿ ತಿರಸ್ಕಾರ ಬರುತ್ತೆ. Some people might think, oh look, they are honoring the Lord. What big are they doing? They are doing nothing. ಇನ್ನು ಕೆಲವರು ಗ್ರೂಪ್ ಅಲ್ಲಿ ಅಯ್ಯೋ ನಾನು ಮಾಡಬೇಕಾಯ್ತು, ನಾನು ಮುಂದಿನ ವಾರ ಮಾಡ್ತೀನಿ, ನನಗೂ ಕೃಪೆ ಕೊಡಪ್ಪ ಅಂತ ಕೇಳಿ ಕೆಲವರು ಸನ್ಮಾನದಿಂದ ದೇವರು ಸನ್ಮಾನಿಸ್ತಾರೆ. Some people are also sitting and crying, oh today they honored the Lord, okay next week I should honor the Lord. ಆ ರೀತಿಯಾದ ಒಂದು ಹೃದಯವನ್ನ ದೇವರು ನಿಮ್ಮ ಮನಸ್ಸಲ್ಲಿ ಹಾಕ್ತೀನಿ ಅಂತಾರೆ. That kind of a thought you should get in your heart, that transformation should come. ಇಸ್ರಾಯೇಲ್ ಮಕ್ಕಳಿಗೆ ಹಾಲು ಜೇನು ಹರಿಯೋ ದೇಶ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅವರು ಅದನ್ನ ನಂಬಲಿಲ್ಲ. So when God told the Israelites, I've given you the land of milk and honey, they didn't accept it. They didn't believe it. They didn't believe all that. ಅದನ್ನ ಸ್ವೀಕಾರ ಮಾಡಲಿಲ್ಲ. They didn't honor what God gave it to them. They only despised everything. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಅದರಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. Because they despised the Lord, they didn't gain anything from that. ಯಾಕೆ ಪ್ರಯೋಜನ ಆಗಲಿಲ್ಲ? ಅದನ್ನ ಅವರು ನಂಬಲಿಲ್ಲ. Why they didn't gain anything? Because they didn't believe anything what the Lord had told them. ಇವತ್ತು ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಎಲ್ಲರ ಹತ್ರ ಬೈಬಲ್ ಇದೆ.
Today, all the Christians have a Bible in their ಅಪ್ಪ houses. ಹೇಳ್ತಾರೆ ನಿಮ್ಮನ್ನು ಆಕಾಶದ ನಕ್ಷತ್ರಗಳಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ಅಪ್ಪ. God told, I will make you like the stars in the sky. ಹಾಗೆ ಎಲ್ಲಾ ಕ್ರಿಶ್ಚಿಯರು ಆಕಾಶದ ನಕ್ಷತ್ರಗಳಿಗೆ ಎಲ್ಲ ಬಿಲಿಯನ್ಗಳಾಗಿದಾರಾ? Did everyone become a billionaire who has the Bible? ಬೈಬಲ್ ಹಿಡ್ಕೊಂಡವರೆಲ್ಲ ಬಿಲಿಯನರ್ ಆಗೋದಿಲ್ಲ. No one is going to become a billionaire if they have a Bible in their ಆ hand. ಬೈಬಲ್ ಇರತಕ್ಕಂತ ವಾಗ್ದಾನಗಳನ್ನ ನೀವು ಸ್ವೀಕಾರ ಮಾಡಿ ಸನ್ಮಾನ ಮಾಡಬೇಕಾದ್ರೆ ಮಾತ್ರ ಅಲ್ಲಿಂದ ನಿನ್ನ ಬಿಲಿಯನರ್ ಆಗೋಕೆ ದೇವರು ದಾರಿ ರೆಡಿ ಮಾಡ್ತಾರೆ. You will only Hallelujah. become a billionaire only if you accept the words in the Bible and honor the Lord in the Bible. ಆ ದಾರಿಯನ್ನು ದೇವರು ನಮಗೆ ಸಿದ್ಧ ಮಾಡಿ ಕೊಡ್ತೀನಿ ಅಂತಾರೆ. With that, Hallelujah. God has given everything so that we have to honor Him. ನಾನ್ ನೋಡಿದಿರೋ ಸಭೆನ, ನಾನ್ ನೋಡಿದಿರೋ ಪಾಸ್ಟ್ರ, ನಾನ್ ಕೇಳಿದಿರೋ ಪ್ರಸಂಗನ ಅಂತೇಳಿ ಕೆಲವರು ಏನ್ ಮಾಡ್ತಾರೆ, ಉಡಾಫೆ ಮಾಡಿ ಮಾತಾಡ್ತಾರೆ. If you have a pride in yourself, saying, "Oh, I have seen a bigger pastor, I have seen a bigger man of God than him," nothing is going to work out in your life. 30 ಲಕ್ಷ ಜನಕ್ಕೆ ದೇವರು ಆ ಮೋಸೆ ಮೂಲಕ ಮಾತಾಡ್ತಾರೆ. 6 ಜನ ಅರಿಯೋ ದೇಶಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ. Amen. God Hallelujah. spoke to 30 lakh people through Moses, and God told them, "I am going to take you to the land of milk and honey." ಕೆಂಪು ಸಮುದ್ರವನ್ನೇ ಎರಡಾಗಿ ಡಿವೈಡ್ ಮಾಡಿದ ಆ ಸೇವಕ ಹೇಳಿದ್ನೇ ಅವ್ರು ಸ್ವೀಕಾರ ಮಾಡಲಿಲ್ಲ. They didn't listen to the words of Moses who parted the Red Sea. ಅದನ್ನ ಅವನ ಮಾತನ್ನ ಅವ್ರ ನಂಬಿಕೆ ಇಡ್ಲಿಲ್ಲ ನೋಡಿ. They didn't believe what Moses told. ಕೊನೆಗೆ ಅವರ ನಂಬಿಕೆ ಅದ್ರ ಮೇಲೆ ಇಡದೇ ಇದ್ದಿಂದ ಅವರಿಗೆ ಅಲ್ಲಿಂದ ಪ್ರಯೋಜನ ಆಗ್ಲಿಲ್ಲ. So when they didn't keep the belief in the words of God, they didn't gain anything in their lives. ಕೊನೆಗೆ ಅವರು 6 ಜನ ಅರಿಯ ದೇಶಕ್ಕೆ ಅವರು ಹೋಗ್ಲಿಲ್ಲ. And in the end, they did not go into the land of milk and honey. ಆಗ ಯಾರು ಹೋದ್ರು ಪಾಸ್ಟರ್ ಅವಾಗ ದೇಶಕ್ಕೆ? But who went to the land of milk and ಅವರ honey? other than ಮಕ್ಕಳು them? ಮೊಮ್ಮಕ್ಕಳು ಆ ದೇಶನ ಹೋಗಿ ತಲುಪಿದ್ರು. Amen. Hallelujah. They did not go, but their children and their grandchildren went to the land of milk and ನೋಡಿ, honey. ನಮ್ಮ ತಾತ ನಮ್ಮ ತಂದೆ ಇದೆಲ್ಲ ವಾಕ್ಯಗಳನ್ನ ನಂಬಲಿಲ್ಲ ಅವರು. See, my grandfather and my grandmother did not believe these ನಮ್ಮ words. ತಂದೆ ನಮ್ಮ ತಾಯಿ ಇದನ್ನ ನಂಬಲಿಲ್ಲ ಅವರು. My father and mother did not believe those words. ಅವರೆಲ್ಲ ನಾನು ಪ್ರೇ ಮಾಡ್ಬೇಕಾದ್ರೆ ನಾವು ನೋಡಿದಿರೋ ಪ್ರೇಯರ, ನಾನು ಮಾಡಿದಿರೋ ಬೈಬಲ್ ಅಂತಾನೆ ಉಡಾಫೆ ಮಾತಾಡಿದ್ರು. When I was praying, they only said, they were telling that, I've done a better prayer than this. They always had that pride in them. ನಾನು ಮಾಡೋ ಪ್ರೇಯರ್ಗಳನ್ನ ಅವ್ರು ಏನ್ ಮಾಡಿದ್ರು, ನಿರಾಕರಿಸಿದ್ರು, ಅದನ್ನ ಸ್ವೀಕಾರ ಮಾಡಲಿಲ್ಲ. Whatever prayer I did, they did not believe, they did not accept anything. ಅದರಿಂದ ಅವ್ರಿಗೇನು ಪ್ರಯೋಜನ ಆಗ್ಲಿಲ್ಲ. So because they did not accept things, they didn't gain anything in their lives. ಕೊನೆಗೆ ಅವರೆಲ್ಲ ಹೇಗೆ ಕ್ಯಾನ್ಸರ್ ಆಗಿ ಸತ್ರು, ಹುಚ್ಚರಾಗಿ ಸತ್ರು, ಅರ್ಧ ಆಯುಷ್ಗಳಲ್ಲಿ ಸತ್ತು ಹೋದ್ರು ಅವರೆಲ್ಲ. At the end, they died of cancer and autism and so many mental illness. ಅವರ ಮೊಮ್ಮಗನಾಗಿ ನಾ ಬಂದಿದ್ದೀನಿ, ನಾನು ಸ್ವೀಕಾರ ಮಾಡಿದ್ದಕ್ಕೆ ಈಗ ನಾನು ಅದರ ಆಶೀರ್ವಾದನ ಅನುಭವಿಸ್ತಾ ಇದ್ದೀನಿ. Amen. I came there Hallelujah. as their grandchildren. I accepted the land of milk and honey. Now I am receiving the blessing from the Lord. ಯಾಕಂದ್ರೆ ಅದನ್ನು ನಂಬಿದಕ್ಕೆ ಅದು ನನಗೆ ಉಂಟಾಯ್ತು. ಅದು Because I received the blessing because I believed the word of the Lord. ಆಗ ಇವತ್ತು ಭಾನುವಾರ ಆರಾಧನೆಯಲ್ಲಿ ನಿಮಗೆ ಸುವಾರ್ತೆ ಸಾರಲ್ಪಡ್ತಾ ಇದೆ. ಇದು ನಂಬಿದ್ರೆ ಮಾತ್ರ ನಿಮ್ಗೆ ಇದು ಆಗತ್ತೆ. This Sunday you are sitting here and listening to the words of the man of God. Today if you believe it, you will receive the blessings in your 4 life. ಗಂಟೆಯಲ್ಲಿ ಕೂತಿದ್ದೀನಿ, ಆಡಿದ್ದೀನಿ, ಪಾಸ್ಟರ್ ವಾಕ್ಯ ಕೇಳಿದ್ದೀನಿ ಅಂತ ಹೇಳಿದ ತಕ್ಷಣ ಇದು ನಿಮ್ಗೆ ಆಗಿ ಬರೋದಿಲ್ಲ. If you sit here just till 4 o'clock and listen to the words of the Lord and just say I've sang all the praises, you will not receive anything. ನಾವು ಹೇಳುವಂತ ಮಾತುಗಳನ್ನ ನೀವು ಮೆಲುಕಾಕಿ ಮನೆಗೆ ತಗೊಂಡೋಗಿ ಅದನ್ನ ಓದಿ ಅದನ್ನ ಧ್ಯಾನಿಸಿ ಅದನ್ನ ನಿಮ್ಮದಾಗಿಸ್ಕೊಂಡಾಗ ಮಾತ್ರ ಆಶೀರ್ವಾದ ದಾರಿ ಓಪನ್ ಆಗುತ್ತೆ. If you listen to the words of the man of the Lord, if you go home, sit on it and meditate day and night, only then you will see the fruit. ಆಗ ಸನ್ಮಾನ ನಾವು ದೇವರಿಗೆ ಕೊಟ್ಟಾಗ ದೇವರು ನಮಗಾಗಿ ಒಂದು ಆಶೀರ್ವಾದ ದಾರಿ ಓಪನ್ ಮಾಡ್ತಾನೆ. Amen. When you Hallelujah. come here and honor the man of God, God is going to open a door of blessings in your life. ನೋಡಿ, ಹೋದ್ವಾರ ನಾನು ಪ್ರಸಂಗ ಮಾಡಿದೆ, ಎಷ್ಟೋ ಮಕ್ಕಳಲ್ಲಿ ಪ್ರೇರೇಪಣೆ ಆಯಿತು. See, Amen. Hallelujah. last week I preached about honoring, and today sees how many children came and honored the man of God. ಒಂದು ಚಿಕ್ಕ ಹುಡುಗರಿಂದ ವಯಸ್ಸಾದವರು ಒಬ್ಬೊಬ್ಬರಲ್ಲೂ ದೇವರು ಆನರ್ ಮಾಡಿ Today ಮಾತಾಡಿದ್ದಾರೆ. from a small child to an elderly grandfather came and honored the man of God today. ಇದು ಬಂದು ನಮ್ಮ ಸಭೆಯಲ್ಲಿ ಎಲ್ರಿಗೂ ಬರಬೇಕು ಆಶೀರ್ವಾದ. Amen. And henceforth Hallelujah. everyone should have this heart to come and honor the man of ಒಬ್ಬೊಬ್ಬರ God. ಮೇಲೆ ಆ ಒಂದು ವರ ದಾನ ಬಂದು ನಮ್ಮ ಮೇಲೆ ಇಳಿಬೇಕು ಪಡೆದ. Amen. All the Hallelujah. blessings and honor should come and be blessed here. ಆಗ ನಿಮ್ಮ ಜೀವನದಲ್ಲಿ ದೇವರು ತನ್ನ ಆಶೀರ್ವಾದವನ್ನೇ ನಿಮಗೆ ತೆರೆದು ಕೊಡ್ತೀನಿ ಅಂತಾರೆ. And when you start honoring the Amen. Lord, God Hallelujah. is going to fill your lives with all the blessings in your ಆ thing. ನೆಗೆಟಿವ್ ಮೈಂಡ್ ಅಲ್ಲಿ ಕೂತ್ಕೋಬೇಡಿ, ಸಂಪೂರ್ಣವಾಗಿ ದೇವರ ನನಗೆ ಆಶೀರ್ವಾದ ಕೊಡು ಅಂತ ಕೇಳಿ Amen. ಖಂಡಿತ ಕೊಡ್ತಾರೆ. Hallelujah. Don't sit here with a negative mind, but instead sit and pray and ask the Lord to give all the blessings in your life. ಏಲಿ, ಓಫ್ನಿ ಮತ್ತು ಫಿನೆಯಾಸ್ ಅವರ ತಂದೆ ಏಲಿ ಪಾಸ್ಟ್ ಆಗಿರ್ತಾರೆ. 40 ವರ್ಷ ಅವನು ಸೇವಕನಾಗಿರ್ತಾನೆ. When Eli was a pastor, he was a pastor for 40 years. 40 ವರ್ಷ ಅವನು ಆ ಮಂಜೂಷ ಪೆಟ್ಟಿಗೆ ಮುಂದೆ ಅವನು ಪಾಸ್ಟ್ ಆಗಿ ಸೇವೆ ಮಾಡ್ತಿರ್ತಾನೆ. Eli went and praised the Lord because he was a pastor for 40 years. He sat in front of the Ark of the Covenant and prayed.
ಆದ್ರೆ 40 ವರ್ಷ ಸೇವೆ ಮಾಡಿದ್ರು ಕೂಡ ದೇವರ ಮೇಲೆ ಅವನಿಗೆ ಅಭಿಮಾನ ಇರಲಿಲ್ಲ ನೋಡಿ. He did not give his best to serve the Lord. ಆದ್ರೆ ಆ ಮಂಜೂಷ ಪೆಟ್ಟಿಯನ್ನು ಸನ್ಮಾನ ಮಾಡೋದಕ್ಕಿಂತಲೂ ಅವ್ರ ಮಕ್ಕಳೇ ಹೆಚ್ಚಾಗಿ ಅವನು ಸನ್ಮಾನ ಮಾಡ್ತಾನೆ. He did not honor the man of God, but he honored his children. No, not honor the Lord. He did not honor the Lord. Then he was more giving more his respect and honor for his children. He did not honor the man of God, but in sense he was giving more importance to his children. ದೇವರಿಗೆ ಕೊಡತಕ್ಕ ಮಹಿಮೆಯನ್ನು ಹೆಚ್ಚಾಗಿ ಅವನು ತನ್ನ ಮಕ್ಕಳಿಗೆ ಕೊಟ್ಬಿಟ್ಟ ನೋಡಿ. He did not glorify the Lord, but instead he glorified his children. ಇವತ್ತು ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಹೆಚ್ಚು ಮಾನ್ಯತೆ ಕೊಡ್ತೀರಾ ಅಥವಾ ದೇವರಿಗೆ ಹೆಚ್ಚು ಕೊಡ್ತೀರಾ? Today, are you going to glorify your children or the Lord are you going to glorify? ಇವತ್ತು ದೇವರು ನಿಮಗೊಂದು ಬೋಧನೆ ಮಾಡ್ತಾ ಇದ್ದಾರೆ. ಈ ಬೋಧನೆ ದಾರಿಲಿ ಬಂದ್ರೆ ಮಾತ್ರ ನೀವು ಮೇಲೆ ಬರ್ತೀರಾ. Today God is telling you, if you glorify me, only then God is going to bless you. ಇವತ್ತು 25 ವರ್ಷ 30 ವರ್ಷ ಸಭೆಗಳಿಗೆ ಹೋಗ್ತಾ ಇದ್ದಾರೆ. ಅವ್ರ ಜೀವನದಲ್ಲಿ ಪರಿವರ್ತನೆಗಳಿಲ್ಲ. Today there are so many people going to the church who have been built for 30 and 40 years, but nothing is happening in their life. ದೊಡ್ಡ ದೊಡ್ಡ ಸೀನಿಯರ್ ಸೇವಕರುಗಳಾಗಿದ್ದಾರೆ, ಸೀನಿಯರ್ ರೆವರೆಂಡ್ಗಳಾಗಿದ್ದಾರೆ, ಸೀನಿಯರ್ ಎಲ್ಡರ್ಗಳಾಗಿದ್ದಾರೆ. ಆದ್ರೆ ಅವರ ಮನೆಯಲ್ಲಿ ಸೀನಿಯರ್ ಆದ ಆಶೀರ್ವಾದ ಇಲ್ಲ. Today there are so many reverends and so many senior pastors in the church, but there is no peace and fruit in their house. 40 ವರ್ಷ ಹೋಗಿದ್ದಾರೆ, ಆದ್ರೆ ದೇವರನ್ನು ಸನ್ಮಾನ ಮಾಡೋ ವಿಷಯದಲ್ಲಿ ಅವರು ಝೀರೋ ಆಗಿ ಹೋಗಿದ್ದಾರೆ. They have been serving the Lord for 40 years, but till today they do not know how to honor the Lord. ಆಗ ದೇವರ ವಾಕ್ಯನ ಸನ್ಮಾನ ಮಾಡ್ತಾ ಇಲ್ಲ. Today you're not honoring the word of God, but ದೇವರ ಸೇವಕನ ಸನ್ಮಾನ ಮಾಡ್ತಾ ಇಲ್ಲ. instead you are going to honor the man of God. ದೇವರ ಸಮಯದಲ್ಲಿ ಕರ್ತನನ್ನು ಮಾತ್ರ ಸನ್ಮಾನ ಮಾಡೋ ಮಕ್ಕಳಾಗಬೇಕಲ್ಲ. Today you have to be the children who honor only the man of God and his words. ಅದಕ್ಕೆ ನೀವು ಇವತ್ತು ಹೇಳಬೇಕು. ಯೋಶುವ ಹೇಳ್ತಾನೆ, as for me and my house will serve Hallelujah. and honor only Lord Amen. and Lord Hallelujah. alone. Amen. Hallelujah. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ. Joshua tells, as for me and my house will serve the Lord and Lord alone. Are you serving God today? Today are you serving the Lord? Are you honoring God today? Are you honoring the God today? Are you honoring the promises of God? Are you obeying all the things that God has kept in command for you? ದೇವರು ಕೊಟ್ಟ ವಾಗ್ದಾನದ ಮಾತುಗಳನ್ನ ಜೇಮ್ಸ್ ಅವರೇ ನೀವು ಆನರ್ ಮಾಡ್ತಾ ಇದ್ದೀರಾ? Are you honoring the word and commandments that the Lord has kept in your lives? ಏನ್ ಕಣ್ಣಿಗೆ ಕಾಣಲ್ಲ ರೀ. To God you can't see God. ಆದ್ರೆ ದೇವರ ಪ್ರತಿರೂಪ ಸೇವಕ ನಿಮ್ಮ ಮುಂದೆ ಕಾಣ್ತಾ But ಇದ್ದಾರೆ. God is going to do all things possible and blessings in your life to the man of God. ಬೇರೆಯವರು ಹೇಳ್ತಾರೆ ಆ ಸಭೆಯಲ್ಲಿ ಹಣ ತಗೊಳ್ತಾ ಇದ್ದಾರೆ, ಹಣ ಜಾಸ್ತಿ ತಗೊಳ್ತಾ Others ಇದ್ದಾರೆ. despise telling that this church takes money from others. ಅಪೊಸ್ತಲ ಸಭೆ ಕಾಲಗಳಲ್ಲಿ ಇದ್ದಂತ ಸಭೆ ಏನಾಗಿತ್ತು? What happened to the church during the apostolic times? ಅವರು ತಮ್ಮ ಮನೆಗಳನ್ನ ಚರಚಿರ ಸೊತ್ತುಗಳನ್ನ ಮಾರಿ ತಂದ ಬಂದ ಹಣವನ್ನ ಅಪೊಸ್ತಲ ಪಾದಕ್ಕೆ ಇಡ್ತಾ At ಇದ್ರು. those early Hallelujah. times, those people they sold all their houses, their sites, and gave all that money to the Lord. ಆಗಿನ ಕಾಲದಲ್ಲಿ ಸಭೆಯಲ್ಲಿ ಹಣ ತಗೊಂಡ್ರಿ, ಹಣ ಕೊಟ್ಟಿದ್ದಾರೆ. At that time only people sold their houses, they were giving the money at that ಯಾಕೆ time. ಕೊಟ್ಟಿದ್ದಾರೆ ಅಂದ್ರೆ ಅವರು ದೇವರನ್ನ ಸನ್ಮಾನ ಮಾಡೋರಾಗಿದ್ರು. Why they gave that money? Because their heart transformed into honoring the Lord. ಇವತ್ತು ಹೇಳ್ತಾರೆ ಹಣ ಕೇಳಿದ, ಆಗಿನ ಕಾಲದಲ್ಲಿ ಹಣ ಕೇಳಿದ್ದಾರೆ ಅದನ್ನ. Today people tell that, oh, this church is taking money, but at that time itself they were giving the money and honoring the Lord. ಒಂದೇ ವ್ಯಕ್ತಿ 10 ಕೋಟಿ ರೂಪಾಯಿ ಕೊಟ್ಬಿಟ್ರೆ ಸಭೆ ಕಟ್ಟಿ ಮುಗಿಸಬಹುದ್ರಿ. If only one person gives just 10 crores, I can build a church and start serving the Lord. ಆದ್ರೆ ದೇವರ ಆಶೀರ್ವಾದನ ಒಂದು ಮನುಷ್ಯನ ಮೇಲೆ ಇಡಕ್ಕೆ ಇಷ್ಟಪಡೋದಿಲ್ಲ. But God wants to release that blessing over that person who gives 10 crores. God doesn't want to keep that blessing only on that person. God doesn't want to keep that blessing only on that person. 10 ಕೋಟಿ ಬಂದು 10,000 ಜನಗಳಿಂದ ಒಂದೊಂದಾಗಿ ಹಣಕಾಸು ಬರಬೇಕು. When that 10 crores is given, He wants to release all the blessings to the people who come in that church. ಯಾಕಂದ್ರೆ ಎಲ್ಲರ ಮೇಲೂ ದೇವರ ಆಶೀರ್ವಾದ ಬರಬೇಕು. God loves everyone and He wants to release all the blessings over all your lives. ಆಗ ಯೇಸು ಕ್ರಿಸ್ತರ ಕಾಲದಲ್ಲಿ ಹಣ ಕೇಳಿದ್ರ? Did they ask money during the time of Jesus? ಯೇಸು ಕ್ರಿಸ್ತರ ಕಾಲದಲ್ಲಿ ಜಕ್ಕರಿಯನು ತನ್ನ ಅರ್ಧ ಆಸ್ತಿಯನ್ನೇ ಮಾರಿ ಯೇಸುನ ಪಾದಕ್ಕೆ ತಂದಿಟ್ಟ. At that time, during time of Jesus, Zachariah gave that money and came and sat at the feet of Jesus. ಆಗ ಯೇಸು my son Zachariah, I don't need money, I am only God, don't give me money ಅಂತ ಹೇಳಿದ್ರ? Jesus did not tell Zachariah, oh Zachariah, I am Jesus, I don't want your money. ನೋಡಪ್ಪ, ನಾ ಪರಲೋಕದಿಂದ ಬಂದಿದ್ದೀನಿ, ನಾ ಪರಲೋಕಕ್ಕೆ ಸಂಬಂಧಪಟ್ಟವನು, ಹಣಗಿಣ ಎಲ್ಲ ಇಲ್ಲಿ ಕೊಡ್ಬೇಡಪ್ಪ, ಅದು ಲೂಟ್ ಆಗಿರೋ ಮನಿ, ಲಂಚ ತಗೊಂಡಿರೋ ಮನಿ, ಅಲ್ಲಿ ಇಲ್ಲಿ ಅರ್ಧಂಬರ್ಧ ಮಾಡಿ 420 ಮಾಡಿ ಹಾಕಿರೋ ಮನಿ, ಈ ದುಡ್ಡು ನನ್ನ ಹತ್ರ ಕೊಡ್ಬೇಡಪ್ಪ ಅಂತ ಹೇಳಿದ್ರು. ಅದೇವರು Jesus still did not tell Zachariah, oh this money is paid by the people, it is a sinner's money, I've come from heaven, I don't want this taxpayers' money. But God was silent.
But God did not tell anything. ಅದು ದೇವರು ಅದನ್ನು ಸ್ವೀಕಾರ ಮಾಡಿದ್ರು. Amen. God Hallelujah. accepted what Zechariah had kept for him. ಯಾರಾದ್ರೂ ಯೇಸು ಕ್ರಿಸ್ತನ ಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ? Has anyone gone to the police station and complained on Jesus Christ? ಅವ್ರು ಹಣ ತಗೊಳ್ತಾ ಇದ್ದಾರೆ, ಜೀಸಸ್ ತಗೊಂಡಿದ್ದಾರೆ, ಅದು ಅರ್ಧ ಆಸ್ತಿ ತಗೊಂಡಿದ್ದಾರೆ. Did you go and complain to the police station and tell, oh, Jesus took half of my side? Did you ever go and complain? ಎಲ್ಲಾರು ಸುಮ್ಮನೆ ಇರಲಿ. ಜಕಾರಿ ಹೆಂಡತಿ ಬಿಟ್ಟಿರ್ತಾಳ? Did Zechariah's wife leave him alone? No. ಹೋಗ್ಲಿ, ಅವ್ರ ಅತ್ತೆ ಬಿಟ್ಟಿರ್ತಾರ? Did Zacchaeus' mother-in-law leave him? No. ಅತ್ತೆ, ಹೆಂಡತಿ, ಮಕ್ಕಳು ಎಲ್ಲಾರು ಓಕೆ ಮಾಡ್ತಾರೆ ಅದಕ್ಕೆ. Zacchaeus' Hallelujah. mother-in-law, his children, his wife, everyone said okay to give the money. ತನ್ನ ಅರ್ಧ ಆಸ್ತಿನ ಮಾತ್ರ ಕೊಡಲ್ಲ. ಅವನು ಹೇಳ್ತಾನೆ, ಯಾರ ತರದ್ರು ನಾನು ಒಂದು ಬಾರಿ ಒಂದು 10 ರೂಪಾಯಿ ಹೇಳಿದ್ರೆ 4 ಅಷ್ಟಾಗಿ ವಾಪಸ್ ಕೊಡ್ತೀನಿ ಅಂತ Amen. I ಹೇಳ್ತಾನೆ. will not take only half, but how much ever you give me, that of a double portion I will give you back in blessings. I'll give you 4 times Lord. 4 ಅಷ್ಟಾಗಿ ವಾಪಸ್ ಕೊಟ್ಟು ಬಿಡ್ತೀನಿ. If you Hallelujah. bless me with that money, I will turn that into 4 times more and give that blessing to you. ಅರಣ್ಯಕಾಂಡ ನಂಬರ್ಸ್ 22 ಚಾಪ್ಟರ್ ಅಲ್ಲಿ ಹೇಳುತ್ತೆ, ಓದಬೇಡಿ. ಅಲ್ಲಿ ಹೇಳುತ್ತೆ, ಒಬ್ಬನ ಕುರಿಯನ್ನ ಕದ್ದುಕೊಂಡರೆ 5 ಕುರಿಗಳನ್ನ ಅವನಿಗೆ ವಾಪಸ್ ಕೊಡಬೇಕು. If anyone steals that sheep, they must repay that 5 times more. ಅದು ಲಾ ಅಲ್ಲಿ ಬರ್ದಿದೆ, ಮೋಸೆ ಲಾ ಅಲ್ಲಿ ಬರೆಯಲ್ಪಟ್ಟಿದೆ. That has been written in the law of Moses. ಈಗ ಇವನು ಹೇಳ್ತಾನೆ, ಯಾರ ಹತ್ರ 10 ರೂಪಾಯಿ ಹೇಳ್ತಾರೆ 4 ಅಷ್ಟು ವಾಪಸ್ ಕೊಟ್ಬಿಡ್ತೀನಪ್ಪ. If you give 10 rupees, he will say, I will give you back 4 times that 10 rupees. ದೇವರು ಆ ಕರಪ್ಟ್ ಆಗಿರೋ ಮನಿನ ತಗೊಳ್ತಾರೆ ಅವರು ಅದನ್ನ. Jesus took that corrupted money. ಆದ್ರೆ ಅದು ಅವನ ದೃಷ್ಟಿಯಲ್ಲಿ ಅದು ಕರಪ್ಟ್ ಆಗಿದೆ, ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ಶುದ್ಧವಾಗಿದೆ. ಅದು ಬಾಯ್ gave that 5 loaves and 2 fish in the hand of the Lord. When the boy gave him 5 loaves and gave 2 fishes, God blessed that and multiplied it. ಯಾಕೆ ದೇವರು ಆ ಹುಡುಗನ ಆಶೀರ್ವಾದ ಮಾಡಬೇಕಾಗಿತ್ತು. Because God had a Hallelujah. plan to bless that boy. ಆ ಹುಡುಗನಿಂದ ಎಲ್ಲರಿಗೂ ಆಶೀರ್ವಾದ ಬರಬೇಕಾಗಿತ್ತು. Because that boy, because it was meant to be that boy, everyone sitting there had to be blessed through that boy. ಹಾಗೇನೆ ಒಂದು ಚಿಕ್ಕ ಹುಡುಗನಿಂದ ವಯಸ್ಸಾದ ಒಬ್ಬೊಬ್ಬರಿಗೂ ಕೂಡ ಅಶೋಕರೇ ಆಶೀರ್ವಾದ ಕೊಡಕ್ಕೆ ಇಷ್ಟಪಡ್ತಾರೆ. Amen. Hallelujah. Through that small boy, Jesus wants to bless everyone, even one small boy to an elderly person. Jesus wants to bless them. ಆಗ ಇವತ್ತು ನೀ ಕೈಲಿಂದ ಕೊಡತಕ್ಕ ಸನ್ಮಾನ ಆಗ್ಲಿ, ಕಾಣಿಕೆ ಆಗ್ಲಿ, ಅದೆಲ್ಲವನ್ನ ದೇವ್ರು ಸನ್ಮಾನ ಮಾಡಿ ತಗೊಳ್ತಾರೆ. Hallelujah. Today, whatever you're giving to the Lord, might be offering or tithe, God is going to accept it and bless you. ಒಂದು ಬೀಜವನ್ನ ದೇವರ ರಾಜ್ಯದಲ್ಲಿ ಬಿತ್ತೋ ರೀತಿಯಲ್ಲಿ ನೀ ಕೊಡಕ್ಕೆ ಆರಂಭ ಮಾಡಿ. Today, when you Hallelujah. sow a seed in the Lord's kingdom, start sowing everything. ಒಂದು ವೇಳೆ ನೀವು ಕೂತ್ಕೊಂಡು ದುಃಖ ಪಡ್ಬೋದು, ಅಯ್ಯೋ ಅವರೆಲ್ಲ ಮಾಡಿದ್ದಾರೆ ದೇವರೇ ನಾನಿನ್ನೂ ಮಾಡಕ್ಕಾಗಿಲ್ವಲ್ಲ ಅಂತೇಳಿ ನಿಮ್ಮಲ್ಲಿ ದುಃಖ ಇರ್ಬೋದು. Today, you might be said, oh, today they honored the Lord. Why am I not able to honor the Lord? ಟುಡೇ ದೇರ್ ಟೈಮ್, ಟುಮಾರೋ ಇಸ್ ಯೋರ್ ಟೈಮ್. Today- ನಿಮ್ಮ ಸಮಯ ಬರುತ್ತೆ. Amen. ಅದು. Hallelujah. Today was their time, but tomorrow it's going to be your time in the Lord. ಅಥವಾ ಬರುವ ತಿಂಗಳು ನಿಮ್ಮ ಸಮಯ ಬರುತ್ತೆ ಅದು. God has Amen. appointed a Hallelujah. time for that for you in your life. ನನ್ನ ದೇವರು ವಾಕ್ಯ ಹೇಳುತ್ತೆ, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದಿಂದಲೂ ಕರ್ತನನ್ನು ಸನ್ಮಾನ ಮಾಡು. Thank you. Honor your God with all your substance and all your first fruit, and God is going to bless all your barns ಅಂತ ಹೇಳುತ್ತೆ. Amen. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾವು ಕರ್ತನ ಸನ್ಮಾನ ಮಾಡೋದಕ್ಕೆ ಯಾವಾಗ ನಾವು ಕಲಿಯಕ್ಕೆ ಆರಂಭ ಮಾಡ್ತೀವಿ, ದೇವರು ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ. Today, when you start learning how to honor the Lord, God has a tremendous blessing in your lives. ನಿಮ್ಮ ಕೈಗಳು ಆಶೀರ್ವದಿಸಲ್ಪಡಬೇಕು. Today, your Amen. hands shall be Hallelujah. blessed. ಆಶೀರ್ವಾದ ಪಡಬೇಕಂದ್ರೆ ಆ ಕೈಗಳಿಂದ ಮೊದಲು ಬೀಜ ಬಿತ್ತಬೇಕು. Today, if you Amen. want to Hallelujah. receive that blessing, you should start sowing that seed today. ದೇವರು ವಾಕ್ಯ ಹೇಳುತ್ತೆ, ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಡ ದೇವರು ನಿಮ್ಮ ಧರ್ಮ ಕಾರ್ಯದಿಂದ ಉಂಟಾಗುವ Amen. ಎಲ್ಲಾ ಕಾರ್ಯಗಳನ್ನು ದೇವರು ಆಶೀರ್ವಾದ ಮಾಡ್ತಾರೆ. Hallelujah. God is telling today, if you sow that seed, you will receive all the blessings all the days of your life. ನನ್ನ ಪ್ರಿಯ ಮಕ್ಕಳೇ, ನಿಮ್ಮ ಕೈಗಳು ಇವತ್ತು ಆಶೀರ್ವಾದ ಹೊಂದಲ್ ಪಡತ್ತೆ ಇವತ್ತು. Amen. Today, my beloved Hallelujah. children, I tell you, you are going to receive So, the fullness of the hallelujah, blessing of the Lord. ಆಗ ದೇವರ ಆಲಯಕ್ಕೆ ಬರಬೇಕಾ, ಏನ್ ಕೊಡಬೇಕು, ನಾನು ಏನ್ ಬಿತ್ತಬೇಕು ಅನ್ನುವಂತ ಯೋಚನೆ ಸೋಮವಾರದಿಂದ Amen. ಆರಂಭ ಆಗ್ಬೇಕು. Today, on Monday, when you go back home, you should start thinking about next week. This Sunday, what should I give to the Lord? What should I honor my Lord with? ಸೋಮವಾರದಿಂದ ಶನಿವಾರ ಒಳಗೂ ಇದು ದೇವರು ಧ್ಯಾನ ಮಾಡಿದಾಗ ಭಾನುವಾರ ಒಂದು ರಿಸಲ್ಟ್ ಬರುತ್ತೆ. Amen. Hallelujah. From Monday to Saturday, when you sit and meditate on the Lord, asking, how do I honor the Lord? By Sunday, you will have an answer in your life. ನೋಡಿ, ಕೆಲವರು ಆರಾಧನೆಗೆ ಬರ್ತಾರೆ ಭಾನುವಾರ ಆರಾಧನೆಗೆ ಬಂದಾಗ ಕನೆಕ್ಟ್ ಹಾಕಿ ಬ್ಲೆಗ್ ಹಾಕೊಳ್ತಾರೆ, ಇವತ್ತು ಭಾನುವಾರ ಅಲ್ವಾ ವಾಕ್ಯ ಕೇಳಬೇಕು ಅಂತ ಹೇಳಿ. And when finally it is Sunday, some of you will come, only then your bulbs will switch on. Oh, today is Sunday,
I have to go to church, I have to listen to the word and come back home. ಆದ್ರೆ ಸೋಮವಾರದಿಂದ ಡಿಸ್ಕನೆಕ್ಟ್ ಮಾಡಿ ಪ್ಲಗ್ ತೆಗೆದು ಬಿಡ್ತೀವಿ. And from Monday you'll switch it off and pull the plug out. ತೆಗೆದು ಬಿಟ್ಟು ಕ್ಲೀನ್ ಆಗಿ ಮನೇಲಿ ಕುತ್ಕೊಂಡು ಕುಡ್ಕೊಂಡು ಜೀವನ ಮಾಡ್ಕೊಂಡು ಹರಟೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ನಿದ್ರೆ ಮಾಡಿ ನಿದ್ರಾಸಕ್ತರಾಗಿ ಜೀವನ ಮಾಡ್ತೀವಿ. And the rest of the week you will pull that plug out and you will go back to drinking and gossiping and hatredness. You will lose that anointing. ಆಗ ಹೇಗೆ ದೇವರ ವಾಕ್ಯ ನಿಮ್ಮ ಜೊತೆ ಮಾತಾಡುತ್ತೆ? If you do all that, how is the Lord going to talk to you? ಇಸ್ತ್ರಿ ಪೆಟ್ಟಿಗೆನ ಪ್ಲಗ್ ನ ಅಲ್ಲಿ ಹಾಕಿದ್ರೆ ತಾನೇ ಇಸ್ತ್ರಿ ಪೆಟ್ಟಿಗೆ ಹೀಟ್ ಆಗುತ್ತೆ. Only when you put that plug of that iron box and switch it on, only then you will see that heat. ಹೀಟ್ ಆದ್ರೆ ತಾನೇ ಶರ್ಟ್ ಗರ್ಗರಿಯಾಗಿ ಹಾಕೋಬಹುದು. Only when that iron box gets heated, only then you can iron the shirt. ನಾನು ಪ್ಲಗ್ ಎಲ್ಲ ಹಾಕ್ತೆ ಅಷ್ಟೇ, ಏನು ಹೀಟ್ ಆಗ್ತಾನೆ, ಸ್ವಿಚ್ ಆನ್ ಮಾಡಿಲ್ವೇ ನೀನು? If you tell pastor, oh, I only put the plug and oh pastor, it did not iron. But what about switching on the switch? ಸ್ವಿಚ್ ನೀನು ಆನ್ ಮಾಡಿಲ್ಲ ಅಂದ್ರೆ ಪ್ಲಗ್ ಹಾಕಿ ಏನು ಪ್ರಯೋಜನ? What is the point in just putting the plug and not switching it on? ತುಂಬಾ ಜನರದ್ದು ಪ್ಲಗ್ ಸಾಕೆಟ್ ಒಳಗಿದೆ, ಆದ್ರೆ ಸ್ವಿಚ್ಗಳು ಆನ್ ಆಗಿಲ್ಲ. So from so many days the plug has only been plugged inside, but the switch was never on. ತುಂಬಾ ಜನರದ್ದು ಎಲ್ಲರೂ ಬಂದು ಸೂಟ್ ಕೇಸ್ ಹಾಕೊಂಡು ಎಲ್ಲ ಶೇರ್ ಮೇಲೆ ಕೂತಿದ್ದೀರಾ, ಆದ್ರೆ ಇಲ್ಲಿ ಸ್ವಿಚ್ ಆನ್ ಆಗಿಲ್ಲ ದೇವರ ಜೊತೆ. Today everyone has just compact everything and just sitting here, but in your head your switch is not on. ವಾರ ವಾರ ಬರ್ತೀನಿ ತಾನೆ ಚರ್ಚ್ಗೆ, But every Sunday you've been getting ವಾರ everything. ವಾರ ಒಳಂಗ ಕರೆತಾನೆ ನಾನು. You're coming just sitting every Sunday, you're just receiving. ಡಿಸಿಪ್ಲಿನ್ ಆಗಿ ತಾನೆ ಕೂತ್ಕೊಳ್ತೀನಿ ದೇವರ ಹತ್ರ. Every Sunday I come and sit. Now what am I getting? ಆರಾಧನೆ ಆದ್ಮೇಲೆ ಎಲ್ಲರಿಗೂ ವಿಶ್ ಮಾಡಿ ತಾನೆ ಮನೆಗೆ ಹೋಗ್ತೀನಿ. After the service I go and wish everyone and only then I go home, no? ಇದೆಲ್ಲ ಒಳ್ಳೇದೇ ನೀವೆಲ್ಲ ಮಾಡಿದ್ದು. Yes, this is everything what you're doing is good. ಅದು ಸೋಮವಾರದ ಕನೆಕ್ಟ್ ಆದ್ರೆ ದೇವ್ರ ಜೊತೆ. But from Monday when you go back home, did you connect to the Lord? ದೇವ್ರ ಜೊತೆ ಕನೆಕ್ಟ್ ಆದ್ರೇನೆ ನಿಮ್ಮ ವರನಾಟ ಆಶೀರ್ವಾದವಾಗಿ ಆಗುತ್ತೆ ಮಕ್ಕಳೇ. Only when you go home and connect, you will receive the word from the Lord. ಇವತ್ತಿಲ್ಲಿ ವಾಕ್ಯ ಯಾಕೆ ಕೊಡ್ತಾ ಇದ್ದಾರೆ? Today why I am giving you that ನಿನ್ನ word? ಜೀವನವನ್ನ ದೇವರು ಶಾರ್ಪ್ ಮಾಡಿ ಮೆಂಡ್ ಮಾಡೋಕೆ ಇಷ್ಟಪಡ್ತಾರೆ. I am giving you the word because God wants to mend your life and sharpen it. ಬೈಬಲ್ ಇರೋರೆಲ್ಲ ಬಿಲಿಯನರ್ ಆಗಿದ್ರೆ ನಾವೆಲ್ಲರೂ ಕೂಡ ಎಲ್ಲ ಟಾಟಾ ಬಿರ್ಲಾ ತರ ಇರಬೇಕಾಗಿತ್ತು. If everyone who had a Bible became billionaire, today we'll be rich like Tata Birla. ಅದೆಲ್ಲ ಬರೀ ಟಾಟಾ ಆಗಿ ಹೋಗಿದೆ ಎಲ್ಲದಕ್ಕೂ. Only after that you will be telling Tata everyone bye bye. ಎಲ್ಲದಕ್ಕೂ ಟಾಟಾ ಆಗಿ ಹೋಗಿದೆ. ಅನಾರೋಗ್ಯದಲ್ಲಿ ಟಾಟಾ, ವೇದನೆಯಲ್ಲಿ ಟಾಟಾ, ದರಿದ್ರದಲ್ಲಿ ಟಾಟಾ ಅಷ್ಟೇ. You will tell Tata to poverty, you will tell Tata to all your sickness, everything you will say bye bye. ಯಾಕೆ ನಮ್ಗೆ ಆಶೀರ್ವಾದ ಬರಲಿಲ್ಲ? Why you didn't receive the blessing? ಅದನ್ನ ಕೈಗೊಂಡು ನಡೆದಾಗ ಮಾತ್ರವೇ ಆಶೀರ್ವಾದ ಬರುತ್ತೆ. Only if you hold the hand of God and walk with him, only then you will receive the blessing. ಬೈಬಲ್ ಕೈಲಿ ಬಂದ ತಕ್ಷಣ ಆಶೀರ್ವಾದ ಬರಲ್ಲ ರಾಜು. Only when you get the Bible in your hand, you will not receive the blessing. ಬೈಬಲ್ ಕೈಗೆ ಬಂದ ತಕ್ಷಣ ಲಕ್ಷ್ಮಮ್ಮ ನಿಮ್ಮ ಮನೆಗೆ 2 ನೆಕ್ಲೆಸ್ ಬಂದ್ಬಿಡಲ್ಲಮ್ಮ. You will not receive a necklace if you have just the Bible in your hand. ಆ ವಾಕ್ಯ ಬೈಬಲ್ ಬರೆದಿರೋ ವಾಕ್ಯ ನಿನ್ನ ಮನಸ್ಸಲ್ಲಿ ಬರಬೇಕು. The word of the Lord that is there in the Bible should come inside your heart. ಆ ಮನಸ್ಸಲ್ಲಿ ಬರಬೇಕಂದ್ರೆ ನೀನು ವಾಕ್ಯದ ಹತ್ರ ಹೋಗಿ ಓದಬೇಕದು. If the heart has to be transformed, you should go and meditate on that word. ಓದಿದ ಮೇಲೆ ಅದನ್ನ ಧ್ಯಾನ ಮಾಡಬೇಕು. After you meditate, you should walk with that word what the Lord has kept in for you. After your meditation you have to receive it, that is it's yours. ಅದನ್ನ ಸ್ವೀಕಾರ ಮಾಡಬೇಕು. Whatever the Lord has kept for you, when you meditate with that word, you should receive it. ರಿಸೀವ್ ಆದ್ಮೇಲೆ ಏನು ಮಾಡಬೇಕು? ಅದನ್ನ ಕನ್ಫೆಷನ್ ಮಾಡಬೇಕು. After you receive that word, you should start confessing that word in your life. After confess ಅರಿಕೆ ಮಾಡಿದ ಮೇಲೆ ನಿಮ್ಮ ಬಾಯಿಂದ ಹೊರಗಡೆ ಬಂದ ತಕ್ಷಣ ಅದು ನಿಮ್ಮದಾಗತ್ತೆ. When you confess it and speak those words, those words will come to you. That's the way how the faith works. That is how the faith works. ನಂಬಿಕೆ ಹಂಗೆ ಕೆಲಸ ಮಾಡುತ್ತೆ. That is how the truth and belief and faith works. ಅದಕ್ಕೆ ನೀವು ನಂಬಬೇಕು. ಇವತ್ತು ನಂಬಿದ ಮೇಲೆ ನಿಮ್ಮ ಜೀವನ ಆಶೀರ್ವಾದ ಹೊಂದಲ್ಪಡುತ್ತೆ. You will start receiving the blessings only when you start believing. ನೋಡಿ 10 ವರ್ಷ 12 ವರ್ಷ ಚರ್ಚ್ಗಳಿಗೆ ಹೋಗ್ತಾ ಇದ್ದಾರೆ, ಆದ್ರೆ ಇನ್ನೂ ಆ ದರಿದ್ರ ಬಡತನ ಅವರನ್ನ ಕಾಡ್ತಾ ಇದೆ ಅವರಿಗೆ. There are so many churches have been going on for 12 and 20 years, but there is a lot of poverty and hatredness and sickness in that church. ಕಾರಣ ಯಾಕೆ ಗೊತ್ತಾ? ದೇವರ ಮೇಲೆ ಯಾವ ಒಂದು ಪ್ರೀತಿ ಅವರಿಗಿಲ್ಲ ಮಕ್ಕಳೇ. Why? The reason why is because they do not have that love for God in that church. ದೇವರ ಮೇಲೆ ಒಂದು ಅಭಿಮಾನ ಇಲ್ಲ. There is no zeal for God's kingdom. They do not have that zeal. They do not have that zeal to go and serve the Lord. ದೇವರ ಚಿತ್ತ ನೆರವೇರಿಸಬೇಕು, ಆ ದೇವರಿಗಾಗಿ ಬದುಕ್ತೀನಿ ಅನ್ನತಕ್ಕಂತ ಒಂದು ಮೋಟಿವೇಶನ್ ಲೈಫ್ ಇಲ್ಲ ಅವರಿಗೆ. They don't have that zeal to fulfill the purpose of their calling. They don't have that love. That is why they are lacking so much. ಇಂಥ ಕ್ರೈಸ್ತರು ಏನು ಹೇಳ್ತಾರೆ ಗೊತ್ತಾ? ಚರ್ಚ್ಗೆ ಯಾಕೆ ಹೋಗ್ತೀಯ ಅಂದ್ರೆ ನಾ ಕ್ರಿಶ್ಚಿಯನ್, ಅದಕ್ಕೆ ನಾ ಚರ್ಚ್ಗೆ ಹೋರೆ. You know why? You know what do they call these Christians? Why are you going to the Christian? Because why are you going to the church? Because I'm a Christian. ನಾನು ಕ್ರೈಸ್ತನಾಗಿದ್ದೀನಿ, ಅದಕ್ಕೆ ಚರ್ಚ್ಗೆ ಹೋಗ್ತಾ ಇದ್ದೀನಿ. I am going to the church because I am just a Christian. ಕೊನೆಗೆ
ತಿರ್ಗಾ ಸಂಡೇ ಬಂದ ತಕ್ಷಣ ಇವತ್ತು ಭಾನುವಾರ ನಮ್ಮ ದೇವರ ಆರಾಧನೆ ದಿನ ಬರ್ತಾರೆ. ಅದಕ್ಕೆ ಇವ್ರ ಜೀವನದಲ್ಲಿ ಯಾವುದೂ ಒಂದು ತಾರು ಮಾರ್ಗಗಳು ಲೇಫ್ ಜೀವನ ಇಲ್ಲ. At the end of the week, when they come on Sunday, then they'll realize, oh, I'm a Christian, I have to go to church. ಇಲ್ಲಿ ಬರೋದೇನಕ್ಕೆ? ನೀವು ಕಲಿಬೇಕು ಮಕ್ಕಳೇ. Why do you come to Amen. church? You come to Hallelujah. church because you have to learn. ಕರ್ತ ನಿಮ್ಗೆ ಕಲಿಸ್ತಾನೆ. And God is your teacher. The Lord will mend you. The Lord is going to Hallelujah. sharpen and mend your lives. ಮೆಂಡಿ ಅಂದ್ರೆ ಗೊತ್ತಾ? ಮೆಂಡರ್ ಗೊತ್ತಾ? Do you know a sharpener? ಮೆಂಡರ್ ಅಂದ್ರೆ ಏನು? Pencil. ಪೆನ್ಸಿಲ್ ಒಳಗಾಕ್ತಾರೆ. They put the pencil inside the sharpener. ಒಳಗಾಕ್ಬಿಟ್ಟು ಪೆನ್ಸಿಲ್ ನೀನೇ ಸುತ್ತಕೋ ಅಂದ್ರೆ ಅದು ಸುತ್ತಲ್ಲ. ಅದು Once you put the pencil and you don't pray, oh pencil, turn yourself and become sharp. ಅದು ಸುತ್ತದಕ್ಕಾಗಿ ಸ್ತೋತ್ರ. I thank God for sharpening the pencil. ಅದು ಹಾಗೆ ಶಾರ್ಪ್ ಆಗಿ ಚೂಪಾಗಿ ಆಗೋದಕ್ಕಾಗಿ ಸ್ತೋತ್ರ. Thank you. You don't pray, thank you Jesus, the pencil sharpened itself. ನೀನು 20 ವರ್ಷ ಆದ್ರೆ ಹೇಳು ಅದು ಶಾರ್ಪ್ ಆಗಲ್ಲ. If you keep that pencil in the sharpener for 20 years also, that pencil would have not been sharpened. ಒಳಗೇನು ಹಾಕ್ಬೇಕು? ಮೆಂಡರ್ನ ಕೈಗೆ ಹಿಡ್ಕೋಬೇಕು ಗಟ್ಟಿಗೆ. What do you have to do? You have to hold the sharpener in your hand tightly. ಪೆನ್ಸಿಲ್ ನ ಮೆಂಡರ್ ಓಲೊಳಗೆ ಹಾಕಿ ಸುತ್ತಬೇಕು ಅದನ್ನ. You have to put the pencil inside the sharpener and turn it. ಎಷ್ಟು ನೀವು ಹಾಕಿ ಅಮಕಿ ಸುತ್ತಕ್ಕೆ ಹೋಗ್ತೀರಾ ಅದ್ರದ್ದು ಹಾಗೆ ಸಿಪ್ಪೆ ಹೊರಗಡೆ ಬರ್ತಾ ಹೋಗತ್ತೆ. And the more you turn it and sharpen it, the more sharper it becomes. ಅದೆಲ್ಲ ಬಂದು ಸಿಪ್ಪೆ ಎಲ್ಲ ಹೊರಗಡೆ ಬಂದು ಹಿಂಗೆ ಮೇಲೆ ಹೊರಗಡೆ ತೆಗೆದಾಗ ಪೆನ್ಸಿಲ್ ಕರೆಕ್ಟ್ ಆಗಿ 45 ಡಿಗ್ರಿಗೆ ಶಾರ್ಪ್ ಆಗಿ ಹೋಗಿರುತ್ತೆ. When the pencil peels off everything, at the pencil will be sharp as 45 degrees. ಬೇಕಾದ್ರೆ ಹೋಗಿ ಇಂಜೆಕ್ಷನ್ ತರ ಒಬ್ರು ಚುಚ್ಚು ಬಿಡಬಹುದು ನೀವು ಬೇಕಾದ್ರೆ. You can go and even poke someone like an injection. ನನ್ನ ಪ್ರಿಯ ಮಗಳೇ, ಆ ರೀತಿನೇ ದೇವರ ವಾಕ್ಯದಲ್ಲಿ ನೀವು ಮೆಂಡರ್ ಅಲ್ಲಿ ಒಳಗೆ ಬರಬೇಕು. Like that only you have to come inside the law, word of God, and be sharpened. ನಾ ಒಳಗೆ ಬಂದಿದ್ದೀನಲ್ಲ, ನೀವು ಒಳಗೆ ಬಂದ್ರೆ ಆಗಲ್ಲ. Oh, I've come inside, but it's not going to work only if you just come inside. ಅಪ್ಪ ಪೆನ್ಸಿಲ್ ಹಿಡ್ಕೊಳ್ಳೋ ರೀತಿಯಲ್ಲಿ ಅಪ್ಪ ನಿನ್ನ ಕೈ ಹಿಡ್ಕೊಳ್ತಾರೆ ಕೈಯಲ್ಲಿ. God is going to hold you like you hold a pencil in the sharpener. ಅಪ್ಪ ಹಾಕಿ ಒಳಗೆ ಹಾಕಿ ಸುತ್ತುತ್ತಾರೆ ನಿನ್ನ. God is going to put you inside that sharpener and turn you. ಅವ್ರು ಸುತ್ತುತ್ತಾ ನಿನಗೆ ತಲೆ ಸುತ್ತತ್ತೆ. When God is turning you and turning, your heads are going to turn. ಅವ್ರ ತಲೆ ಸುತ್ತದ ಹಾಗೆ ನಿನ್ನ ಶಾರ್ಪ್ ಮಾಡ್ತಾ ಬರ್ತಾರೆ. And when your heads are turning, you are becoming sharper in the word of God. When you disconnect the worldly matters and connect to the divine God, these are the operations will go to happen. Your operations will be successful only when you connect with the divine word and not with the worldly word. As long as you are connected to this world, ಎಲ್ಲಿವರೆಗೆ ಪ್ರಪಂಚದ ಒತ್ತಿವೇಶಗಳಿಗೆ ನೀವು ಫಿಕ್ಸ್ ಆಗಿ ಹೋಗ್ತೀರಾ ಅಲ್ಲಿವರೆಗೂ ದೇವರೇನು ಮಾಡಕ್ಕೆ ಆಗಲ್ಲ. God is not going to do anything until you are connected with the divine word and not with the worldly word. ಯೇಸು ಹೇಳ್ತಾರೆ, ನೀವು ಲೋಕದಲ್ಲಿ ಇದ್ದೀರಿ ಆದರೆ ನೀವು ಲೋಕದವರಲ್ಲ. You are in the world, but God says you are in the world, but you are not from the world. You are not of the world. You are not of the world, but You God are says. in the world, but you are not of the world. The Lord says you are in the world, but you are not of this ನೀವು world. ಲೋಕದಲ್ಲಿ ಇದ್ದೀರಾ ಆದರೆ ನೀವು ಲೋಕದವರಲ್ಲ. God says you are in this world, but you are not of this world. ಏರೋಪ್ಲೇನ್ಗೆ ವೀಲ್ ಇದೆ, The aeroplane has a wheel. ಅದಕ್ಕೆ ರೆಕ್ಕೆನೂ ಇದೆ. That aeroplane also has a wing. ಅದಕ್ಕೆ ವೀಲ್ ಇದೆ ಅಂತ ಹೇಳಿ ಟ್ಯಾನಿ ರೋಡ್ ಕಡೆ ಹೋಗಲ್ಲ. Because the aeroplane has wheels, it will not go on Tannery Road. ಆ ವೀಲ್ ಏನು ಗೊತ್ತಾ? ಜಸ್ಟ್ ಅದು ಪುಷ್ ಮಾಡಕ್ ಮಾತ್ರ. The wheel is just there just to push the aeroplane. The aeroplane is designed to fly, not to run. The aeroplane is designed to fly, but not just to go on the wheels. ಆ ವೀಲ್ ಇದೆ ಅಂತ ಹೇಳಿ ನಾನು ಅಲ್ಲೇ ಹೋಗ್ಬಿಟ್ಟು ಇಲ್ಲಿಂದ ದೇವರಹಳ್ಳಿ ಕಡೆ ಹೋಗಿ ಅಲ್ಲಿಂದ ಮೇಕ್ರಿ ಸರ್ಕಲ್ ಹೋಗ್ತೇನೆ ಅಂತ ವೀಲ್ ಹೋಗಲ್ಲ ಅದು. The wheel is not there just because it will go through Makery Circle and finally it will go touch Devnalli. ಅದಕ್ಕೆ ವೀಲ್ ಇದೆ, ಇಳಿಯಕ್ಕೆ ಮಾತ್ರ ವೀಲು. The aeroplane has a wheel, but just to land. ರನ್ವೇಲಿ ಟೇಕ್ ಆಫ್ ಮಾಡಕ್ಕೆ ಮಾತ್ರ ವೀಲು. The wheel has been designed just to take off and land on the runway. ಆದ್ರೆ ಅದನ್ನ ಡಿಸೈನ್ ಮಾಡೋದು ಹಾರಕ್ಕೆ ಮಾತ್ರ ಅದು. But it only decides when it has to fly because it has wings. ದೇವರು ನಿಮ್ಮನ್ನ ಸೇವೆಯಲ್ಲಿ ತಂದಿದ್ದಾರೆ ಅಂದ್ರೆ ನಿಮಗೊಂದು ವೀಲ್ ಕೊಟ್ಟಿದ್ದಾರೆ. God has brought you to this church because you have a wheel. ಅದು ನಂಬಿಕೆನ ವೀಲ್ ನಿಮ್ಗೆ ಕೊಟ್ಟಿದ್ದಾರೆ. God has kept a wheel of belief in your life. ನಂಬಿಕೆ ಮೇಲೆ ಭರವಸೆ ಇಟ್ಬಿಟ್ರೆ you are connected to God. When you believe in the wheel that God has kept you, you are connected to the word of God. ಒಂದೊಂದು ವಿಶ್ವಾಸಿ ಲೋಕದಲ್ಲಿ ಇದ್ದಾನೆ ಆದ್ರೆ ಅವನು ಲೋಕದವನಲ್ಲ. Every believer is in the world but is not of the world. ಯಾಕಂದ್ರೆ ನೀವು ಪರಲೋಕ ಸಂಸ್ಥಾನದವರು, you are a royal priesthood and chosen generation. Because you are a chosen generation, you belong to heaven. ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಿ. Because you are heavenly children of Christ. ದೇವರಿಗೆ ಸ್ತೋತ್ರ. Hallelujah. Ambassador of Christ. You are a royal ambassador of Christ. Hallelujah. Jesus tells you are a royal ambassador of Christ. ಹೇಳಿ, ನಾನು ಕ್ರಿಸ್ತನ ರಾಯಭಾರಿ. ನಾನು ಕ್ರಿಸ್ತನ ರಾಯಭಾರಿ. 7 ಬಾರಿ ಬರಲಿ. ನಾನು ಕ್ರಿಸ್ತನ ರಾಯಭಾರಿ. ನಾನು ಕ್ರಿಸ್ತನ ರಾಯಭಾರಿ. ಬರಾಬರ್ ಹೇಳಿದ್ ಬಿಡ್ರಿ.
ಕ್ರಿಸ್ತನ ರಾಯಭಾರಿ ಅಂದ್ರೆ ಅಂಬಾಸಿಡರ್ಸ್ ಅಂದ್ರೆ ಏನು? ರಾಯಲ್ ಅಂಬಾಸಿಡರ್ಸ್. What do you mean by royal ambassadors? ನೋಡಿ, ಅಮೆರಿಕ ದೇಶದಲ್ಲಿ ನಮ್ಮ ಇಂಡಿಯನ್ ಎಂಬಸಿ ಇದೆ. See, in the state of in America, there's an Indian embassy. ಆ ಇಂಡಿಯನ್ ಎಂಬಸಿಗೆ ನಮ್ಮ ಇಂಡಿಯಾದಿಂದ PM ಇಂದ ಒಬ್ಬರನ್ನ ರಾಯಭಾರಿಯಾಗಿ ಕಳಿಸ್ಕೊಡ್ತಾರೆ. From India, the Listen PM, carefully. in India, a PM would have sent one person to represent the Indian country in the US. He is a representative of country of India. That person represents the entire country of India. ಇಂಡಿಯಾದ ಎಂಬಸಿಗೆ ಅವನು ಅಮೆರಿಕ ದೇಶದಲ್ಲಿ ರಾಯಭಾರಿಯಾಗಿ ಅವನು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾನೆ. That person, when he is in America, he royally represents his country, India, in America. ಇಂಡಿಯಾದಲ್ಲಿ ಇಂಡಿಯನ್ಸ್ಗೆ ಏನೇ ಆದ್ರೂ ಕೂಡ ಇವನೇ ಕಾರಣ. If whatever happens to Indians in America, the Indian embassy is responsible. ಇಂಡಿಯಾದವನಲ್ಲಿ ಅವನ ಅಮೆರಿಕದಲ್ಲಿ ಅವನ ಪಾಸ್ಪೋರ್ಟ್ ಎಕ್ಸ್ಪೈರಿ ಆದ್ರೆ ಕೂಡ ಇವನೇ ಅದನ್ನ ರೆಡಿ ಮಾಡಿ ಕೊಡಬೇಕಲ್ಲಿ. If an Indian's passport gets expires in America, he has to come to the Indian embassy. He is responsible for that. ಆದ್ರೆ ಈ ರಾಯಭಾರಿ ಅಲ್ಲಿ ಹೋದಾಗ ಇವನಿಗೆ ಬಂದು ಇಂಡಿಯನ್ ಮನೆ ಕೊಡಲ್ಲ, ಅಮೆರಿಕನ್ ಮನೆ ಕೊಡ್ತಾರೆ. But when the royal ambassador goes there, they don't give him an Indian house, they give him an American house. ಅವನು ಆ ಅಮೆರಿಕಲ್ಲಿ ಇದ್ದಾಗ ಅವನಿಗೆ ಇಂಡಿಯನ್ ಮನೆ ಕೊಡೋದಿಲ್ಲ, ಅಮೆರಿಕನ್ ಡಾಲರ್ ಕೊಡ್ತಾರೆ ಅವನಿಗೆ. When he shifts to America, they don't give him rupees, they pay him in dollars. ಮತ್ತೆ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಅಮೆರಿಕಾಗೆ ಹೋದ್ಮೇಲೆ ಅಮೆರಿಕನ್ ಸಿಟಿಸನ್ ಕೊಡ್ತಾರೆ ಅವನಿಗೆ. And when he goes to America, they don't give him an Indian citizen, they permit him with an American citizen. ಅವನಿಗೆ ಅಮೆರಿಕನ್ ಸಿಟಿಸನ್ ಇರುತ್ತೆ, ಅಮೆರಿಕನ್ ಮನೆ ಇರುತ್ತೆ, ಅಮೆರಿಕನ್ BMW ಕಾರ್ ಇರುತ್ತೆ, ಅಮೆರಿಕನ್ ಸ್ಯಾಲರಿ ಇರುತ್ತೆ, ಆದರೆ ಅವನು ಅಮೆರಿಕನ್ ಅಲ್ಲ. He is not an American, but he holds an American house, he holds an American BMW, he holds an American currency. ಆಗ ನಾನು ಕೂಡ ಪರಲೋಕ ಸಂಸ್ಥಾನದವನು, ಆದ್ರೆ ನಾನು ಇಂಡಿಯಾದಲ್ಲಿ ಭೂಮಿಗೆ ಬಂದಿದ್ದೇನೆ ಅಂದ್ರೆ ಐ ಆಮ್ ಎ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. I am a God's child. Today if I'm here in the world, I am representing God. ನಾನು ಕ್ರಿಸ್ತನ ರಾಯಭಾರಿ ಆಗಿದ್ದೇನೆ. I am a royal ambassador of Christ. ನಾನು ಕ್ರಿಸ್ತನ ರಾಯಭಾರಿ ಅಂದ್ರೆ ಏನು? ಪರಲೋಕದಲ್ಲಿರುವ ಕೆಲಸಗಳನ್ನ ಭೂಮಿ ಮೇಲೆ ನಿಮಗೆ ಹೇಳ್ತಾ ಇದ್ದೇನೆ. The meaning of royal ambassador of Christ is the work that is there in heaven, God is asking you to do it in this world. ಆಗ ನನಗೆ ಏನ್ ಕೊಟ್ಟಿದ್ದಾರೆ ದೇವರು? ಪರಲೋಕದಲ್ಲಿರೋ ಪವರ್ ನ ಮುನಿಂದ್ರವರೇ ಇವತ್ತು ನನಗೆ ಆಪರೇಟ್ ಮಾಡಕ್ಕೆ ಕೊಟ್ಟಿದ್ದಾರೆ. What has God given you? God, whatever power is there in heaven, God has given it to you in this world. ನನಗೆ ಓಲ್ಡ್ ಸಂಬಳ ಕೊಡ್ತಾ ಇಲ್ಲ, ಪರಲೋಕ ನನ್ನ ಸಾಕಿ ಸಲ್ಲುತ್ತಾ ಇದೆ. The heaven is feasting me, but not this world. ಪರಲೋಕ ಸಾಕಿ ಸಲ್ಲುತ್ತಾ ಇದೆ, ಪರಲೋಕ ಪವರ್ ಕೊಟ್ಟಿದೆ, ಪರಲೋಕ ಅಥಾರಿಟಿ ಕೊಟ್ಟಿದೆ ನನಗೆ. The heaven is feeding me. The heaven has given me authority. I am a body of that heaven. ಆಗ ನೀವೆಲ್ಲರೂ ಕೂಡ ಪರಲೋಕ ಸಂಸ್ಥಾನದವರು. And today all of you, my beloved children, are the body of Christ. ಆಗ ನೀವೆಲ್ಲ ಒಂದು ದಿನ ಪರಲೋಕಕ್ಕೆ ಹೋಗ್ತೀರಾ. And one day all of you will go to heaven. ಆಗ ಇಲ್ಲಿ ಯಾಕೆ ಕಳಿಸಿದ್ರು ಬ್ರದರ್? But why did you come here? Why have you been sent here? ಅಪ್ಪ ಏನಕ್ಕೆ ಇಲ್ಲಿ ಕಳಿಸಿದ್ರೆ? ಡಿಸ್ಕವರಿ ಚಾನೆಲ್ ತರ ಹೋಗಿ ಡಿಸ್ಕವರ್ ಮಾಡಿ ಎಲ್ಲ. God has brought you here because you have to discover everything. ಚೆನ್ನಾಗಿ ಎಂಜಾಯ್ ಮಾಡು. You come and enjoy here. ನನ್ನ ಮಗನ ಕಳಿಸಿದ್ದೀನಿ ಭೂಮಿ ಮೇಲೆ. I have sent my son. You enjoy. ನನ್ನ ಮಗ ರಕ್ತ ಸುರಿಸಿದ್ದಾನೆ ಭೂಮಿ ಮೇಲೆ. My son has shed his blood on the cross of Calvary, so enjoy it. ನನ್ನ ಮಗ ಬಂದು ಸಭೆಯೊಳಗೆ ಅಧಿಕಾರ ಚಲಾವಣೆ ಮಾಡಕ್ಕೆ ಕೊಟ್ಟಿದ್ದಾನೆ. My son has given that authority and the authority here, so enjoy. ಅದೆಲ್ಲವನ್ನ ಎಂಜಾಯ್ ಮಾಡಿ ಪರಲೋಕಕ್ಕೆ ಬಾ ಅಂತ ಹೇಳ್ತಾರೆ. God has given you everything, so God is telling you enjoy and then come to heaven. ಇವತ್ತು ನಾವು ಕ್ರೈಸ್ತರನ್ನು ಮಾಡೋದು ಯಾವುದು ಎಂಜಾಯ್ ಮಾಡಲ್ಲ. And see, we Christians, we don't enjoy anything, though God has given us ಬರೀ everything. ರಸನ ತಿರ್ಕೊಂಡು ಚಾಪೆ ಮೇಲೆ ಮಲ್ಕೊಂಡು ಕತ್ತರ್ಪೋದು ಅಂತ ಕುತ್ಕೊಂಡ್ಬಿಟ್ಟವ್ರೆ. Today only we go home and drink and eat rice rasam and we just go and sleep on the sheets. See, I am a royal ambassador. See, today I am a royal ambassador of Christ. I am an ambassador of Christ. See, I am an ambassador of Christ. ನಾನು ಯಾವುದೋ ಒಂದು ಮದುವೆಗೆ ಹೋದೆ, ಕೋಟ್ ಹಾಕೊಂಡು ಹೋಗ್ಬಿಟ್ಟಿದ್ದೆ, ನೀವು ಕ್ಯಾಪ್ಟನ್ ಅಂತ ಕೇಳಿದ್ರೆ. If I wear this coat and go into some wedding, they will ask me, are you a captain? ಅದೇ ಶಿಪ್ ಓಡಿಸೋರು ಕ್ಯಾಪ್ಟನ್ ಅಂತ ಇರ್ತಾನೆ, ಅವ್ನಿಗೆ ಈ ಥರದ ಕೋಟ್ ಇರ್ತದೆ. So the person who drives the ship on the sea is called a captain. They wear the same kind of coat. ಅಲ್ರಿ ನೀವೇನ್ ಕ್ಯಾಪ್ಟನ್ ರೀ, ಶಿಪ್ ಓಡಿಸ್ತೀರಾ ರೀ? Are you a captain? You looks like you sail a ship on the sea. ಕ್ಯಾಪ್ಟನ್ ಬೇರೆ ಶಿಪ್ ಒಳಗೆ ಒಬ್ಬರು ಕುತ್ಕೊಂಡು ಕ್ಯಾಪ್ಟನ್ ಆಗಿ ಸೂಟ್ ಹಾಕೊಂಡಿದ್ದಾನೆ. ಆ ಕ್ಯಾಪ್ಟನ್ ಓಡಿಸೋ ಸಿ ಇದೆಯಲ್ಲ, ಸಿ ಆ ಸಮುದ್ರದ ಓನರ್ ಮಗ ರೀ ನಾನು ಅಂತ. See, I'm just not the captain of the sea. I am a son of God who created that sea of the captain. ಇದು ಹಾಕಿರೋ ಕೋಟ್ ಸಾಲ್ ಬೇರೆ ಹಾಕಿರೋದು ನಾನು. This coat is not enough for that what I own. ಇನ್ನು ಮುಂದೆ ಬರ್ತಾ
ಇದಕ್ಕೆ ಮುತ್ತು ರತ್ನಗಳೆಲ್ಲ ಹಾಕಿ ಮಾತಾಡ್ತೇನೆ. And coming forth, I'll put all the stars and blood on that. ನಿಮ್ಮೆಲ್ರಿಗೂ ದೇವರು ಆ ರೀತಿ ಕೊಡ್ತೀನಿ ಅಂತಾರೆ. And God is going to bless you the same way He is blessed. ಆದ್ರೆ ಆ ಮೆಂಟಾಲಿಟಿಗಳು ಚೇಂಜ್ ಆಗ್ಬೇಕು. ದುಃಖ ಮೆಂಟಾಲಿಟಿ ಬಿಡಬೇಕು. But in accordance for that, your mentality should change. ಅಂದಿ ಮೆಂಟಾಲಿಟಿಗಳು ಹೋಗ್ಬೇಕು. All that evil mentality should go. ಡಾಗ್ ಮೆಂಟಾಲಿಟಿಗಳು ಹೋಗ್ಬೇಕು. All the mentality that the dog has shall leave. ನಮಗ್ ಬೇಕಾಗಿರೋದನ್ನ ಈಗಲ್ ಮೆಂಟಾಲಿಟಿ ಬರ್ಬೇಕು. We should have the mentality of an eagle. ಹದ್ದಿನ ಮೆಂಟಾಲಿಟಿ ಬರಬೇಕು. You should have a mentality of an eagle because it soars high in the sky. ಹದ್ದು ಯಾವತ್ತಾದ್ರೂ ಕಾಗೆ ಜೊತೆ ಐಸ್ ಪೇಸ್ ಆಟ ಆಡೋದು ನೋಡಿದೀರಾ? Have you ever seen an eagle go and play hide and seek with a crow? ಹದ್ದು ಯಾವತ್ತಾದ್ರೂ ಹೆಣ್ಣು ಕಾಗೆ ಮದುವೆ ಆಗಿದ್ಯಾ? Have you ever seen an eagle go and marry a female crow? ಹದ್ದು ಯಾವತ್ತಾದ್ರೂ ಅಜ್ಜಿ ಜೊತೆ ಕಾಗೆ ಅಜ್ಜಿ ಜೊತೆ ಬೋಂಡ ಕಡೆ ತಿನ್ಕೊಂಡು ಕೂತೈತಾ? Have you ever seen an eagle go to an elderly crow and have a bonda bhaji with that? ಸಾವಿರಾರು ಪಕ್ಷಿಗಳಿದ್ದಾರೆ. But there are so many birds in this world. Thousands of birds are there. There are so many thousands of birds that God has created. But eagle is a different angle. Amen. But God Hallelujah. has created eagle in its own and different way. ಆ ಹದ್ದು ಬಂದು ಎಲ್ಲಾ ಪಕ್ಷಿಗಳ ತರ ಇಲ್ಲ. And that eagle is not like all the other birds, but it has its own kind. ಕೆಲವು ಟೈಮ್ ನೋಡಿ ಹದ್ದು ಆಡ್ತಾ ಇರತ್ತೆ ಆಕಾಶದಲ್ಲಿ ಗಡಗಡ ಆಡ್ತಾ ಇರತ್ತೆ. If you see the eagle, போய் குத்தோ பாருங்க அப்படியே. If you see the eagle, it be soaring high in the sky. ಕಾಗೆ ಏನ್ ಮಾಡುತ್ತೆ ಹೋಗಿ ಏನೋ ಮಾಮ ಒಳಗೆ ಕಚ್ಚತ್ತೆ ನೋಡಿದೆ. Have you ever seen that crow goes to the eagle and say, "Hey mama, come, I'll come bite you." ಹದ್ದು ಒಣ್ಣು ಸೈಯಾದೆ. Nothing is going to happen to that eagle. When that crow comes, ಸ್ವಲ್ಪ ಮೇಲೆ ಹೋಗುತ್ತೆ ಹದ್ದು. when that crow comes, the eagle is going to soar even more high in the sky. ಅದೇನು ಮಾತಾಡಲ್ಲ. That eagle is not going to tell anything. ಯಾಕೋ ಕರಿಯ ನನ್ನ ಬಂದ್ಬಿಡ್ತಿದ್ಯಾ? ಕಾಕ ಪಡ ಅಂತ ಹೇಳಲ್ಲ ಅದು. That eagle never said, "Hey Blackie, why are you disturbing me? Go." That eagle never says that. ಬಂದು ಕುತ್ತೋ. ನಮ್ಮ ಕುಟುಂಬದಲ್ಲಿ ತುಂಬಾ ಕಾಗೆಗಳೈತೆ. There are so many crows in the family. ಯಾಕೆ ನಿನ್ ಮದುವೆ ಆಗಿಲ್ಲ? Why are you not married? ಯಾಕೆ ನಿನ್ ಮಗು ಆಗಿಲ್ಲ? Why don't you have a child? ಕಾರಿಗೆ ಸಿಕ್ಕಿಲ್ಲ. Why have you not been married? ಕೂದಲೆಲ್ಲ ಬೆಳ್ಳಗಾಗಿದೆ. Why are you black but not white? ಯಾಕೆ ನಿನ್ ಗಂಡ ಬಾಂಡ್ಲಿ ಆಗಿದ್ದಾನೆ? Why is your husband bald? ಈ ಕಾಗೆಗಳಿರೋದೇ ಕಾಕ ಕರಿಯಕ್ಕೆ. These crows are there only to gossip. ನೀನ್ ಡಿಸ್ಟರ್ಬ್ ಆಗ್ತದೆ ನೀ ಕಾಕ ಕೂಡ ಸೇರ್ದಿಟ್ಟೆ ಅಂತ. If you have been disturbed, that means you have shook hands with the crow. ಒಂದು ವೇಳೆ ಅವರೆಲ್ಲ ನಿನ್ನ ಮೇಲೆ ಆ ರೀತಿಯಾದ ಅಲಿಗೇಷನ್ಸ್ಗಳೆಲ್ಲ ಮಾಡಬೇಕಾದ್ರೆ ನೀನು ಸೋತೋಗ್ಬಿಟ್ರೆ ನಿನ್ನ ಕಾಗೆ ಜೊತೆ ನೀನು ಒಡಂಬಡಿಕೆ ಮಾಡ್ಕೊಂಡಂತ ಅರ್ಥ. If you lose while someone is putting an allegation on you, that means you have shook hands with that crow. ಇವತ್ತು ನನಗೆ ಎಷ್ಟೋ ಕಾಗೆಗಳೈತೆ ಕಾಕ. There are so many crows that are crowing today in the church. But ಕಾಗೆ ಅಲ್ಲ ಕಡೋ ನಾನು ಹದ್ದಾಗಿದ್ದೀನಿ. But I say I am not a crow, but I am an eagle. ಪಕ್ಕದಲ್ಲಿ ಹೇಳಿ ನಾನು ಹದ್ದಾಗಿದ್ದೀನಿ. Tell to one another that you are an eagle. ನಾನು ಚರ್ಚಲ್ಲಿ ಹದ್ದಾಗಿದ್ದೀನಿ. ಚರ್ಚಲ್ಲಿ ಹದ್ದಾಗಿದ್ದೇನೆ. ಮನೇಲಿ ಕಾಗೆ ಆಗಿದ್ದೀನಿ. ಗಂಡ ನೋಡಿದ ತಕ್ಷಣ ಕಾಗೆ ಕರಿಯುತ್ತೆ. ಕಾಸಿಲ್ಲ, ಖಾರದ ಪುಡಿ ಇಲ್ಲ, ಕವ ಇದೆ, ಕಾ ಇದು ಸಲ. When the crow comes and sees that you have nothing, it will come and tempt you. Oh, I don't have anything. I don't have powder. I don't have chili powder. I don't have anything in my house. ಹೆಂಡತಿ ಬಂದು ಕಾಗೆ ಇದ್ದಕ್ಕೆ. The wife is like the crow. ಗಂಡ ಬಂದು ಕೋಗಿಲೆ ಇದ್ದಕ್ಕೆ. The husband is like a sparrow. Peacock. ಡೈಲಿ ಜಗಳ ಆಗ್ತಿರ್ತದೆ ನೋಡಿ. Every day there is fights. ಕಾಗ ಕತ್ತು ಕಂಗಾಲಾಗಿ ಪೋಡ. The crow is tired of fighting. It is lost. ಕೋಗಿಲೆ ಬಂದು ಹಾಗೆ ಕೂ ಅಂತ ಹೇಳಿ ಕೂತ್ಕೋ ಅಂತ ಹೇಳಿ ಅದು ಕೂತ್ಕೊಂಡಿರೋದು ನೋಡಿ. The other bird will come and keep telling coo to that crow, but there is nothing happening. ಏನಾಗಿಲ್ಲ ಅಂತ ಹೇಳುತ್ತೆ. The bird comes and tells nothing has happened to me. ಈಗ ಅದು ಹಾರ್ಬೇಕಾದ್ರೆ ಕಾಗ ಏನ್ ಮಾಡುತ್ತೆ? ಅದು ಹೋಗಿ ಸತಾಯಿಸುತ್ತೆ ನೋಡಿ. So when the eagle is soaring high in the sky, this crow keeps going and disturbing that eagle. ಕಾಗೆಗಳಿದ್ದಂಗೆ. Some people are like crows there down. Some people, the people of this world, just they are like a crows. Some people in this world are like crows. ಅವರೆಲ್ಲ ನಿಮಗೆ ಚುಚ್ತಾ ಇರ್ತಾರೆ. ಚರ್ಚೆಗೆ ಹೋದೆ ನೀನು ಏನಾದ್ರೂ ಆಯ್ತಾ? ಚರ್ಚೆಗೆ ಹೋದೆ ಮದುವೆ ಆಯ್ತಾ? ಚರ್ಚೆಗೆ ಹೋದೆ ನೀನು ಒಳ್ಳೇದಾಯ್ತಾ? ಇದನ್ನೇ ಕೇಳ್ತಾರೆ. ಇವ್ರನ್ನ ನೆಗೆದು ಬಿದ್ದು ಹೋಗ್ತಿರ್ತಾರೆ ಇವ್ರನ್ನ. Those crows will keep coming and poking you. Oh, you went to that church, did anything happen? Oh, you went to that church, did you see the goodness of the Lord? Nothing. They'll keep poking you. ಆದ್ರೆ ಅದೇನ್ ಮಾಡುತ್ತೆ? ಸ್ವಲ್ಪ ಎಕ್ಸಲರೇಟರ್ ಥ್ರೋಟಲ್ ಮೇಲೆ ಸ್ವಲ್ಪ ಕಾಲಿಕ್ತದಂಗೆ. So the eagle puts the legs on its accelerator. 20 ಕಿಲೋಮೀಟರ್ ಹೋಗೋ ಸ್ಪೀಡ್ಗೆ ಬೇಯಸರೆ ಸ್ವಲ್ಪ ಕಾಲಿಕ್ತೀವಿ ನಾವು. Why the eagle is going on 20 kilometer speed, but he steps on that accelerator. ಆಕ್ಸಿಲೇಟರ್ ಮೇಲೆ ಸ್ವಲ್ಪ ಕೈ ಮೇಲೆ ಹೋಗುತ್ತೆ ನೋಡಿ. So when you put the leg on the accelerator, you will go from 20 to 80 kilometers per hour. ಕಾಕಗೆ ಮೂಚಿ ಎಡಕೋ ಅಪ್ಡಿಯೇ. The crow cannot keep up with that speed. ಅದೇನ್ ಮಾಡುತ್ತೆ?
ಮೇಲೆ ತಿರ್ಗಾ ಮೇಲೆ ಬರುತ್ತೆ ಹತ್ಕೊಂಡು. That crow, once the eagle picks up speed, the crow immediately will start going down. He will not be able to keep up with that eagle ತಣ್ಣಿ ಬೇರೆ ಇಲ್ಲೇ, because there is no water. ನೀರು ಕುಡಿಯೋದ್ರೆ ನೀರಿಲ್ಲ. The crow cannot drink water because there is no water in the ಗಂಟು sky. ಕಟ್ಕೊಳ್ಳುತ್ತೆ ಅದಕ್ಕೆ, ಬಾಯಿ ಒಣಗುತ್ತೆ, ಟಯರ್ಡ್ ಆಗ್ಬಿಡುತ್ತೆ. The crow becomes thirsty and the mouth goes dry. ಏನ್ ಆಮೇಲೆ ಏನ್ ಮಾಡುತ್ತೆ, ಏನು ಹೇಗೋ ಒಂದು ಟಚ್ ಮಾಡಿ ತಿರ್ಗಾ ಹೋಗಿ ಅದನ್ನ ಚುಚ್ಚುತ್ತೆ ನೋಡಿ. But the crow is intelligent. It sketches something in the mind and it still goes up near the eagle. ಈಗ ಅದೇನ್ ಮಾಡುತ್ತೆ, ತಿರ್ಗಾ ಇನ್ನು ಸ್ವಲ್ಪ ಸ್ಲೋ ಪ್ರೆಸ್ ಮಾಡುತ್ತೆ. So what does the eagle do? He puts his leg again on the accelerator. ಈಗ ಅಮ್ಕಿದ ತಕ್ಷಣ ಅದು ಹಿಂಗಾರ ಬಂದು ಹಿಂಗೆ ಮೇಲೆ ಹಾಕೊಂಡು ಹೋಗ್ಬಿಡುತ್ತೆ. So the eagle from 80 kilometers, it will go to 100 kilometers per hour. ಈಗ ಕಾಗೆಗೆ ಪಿಕಪ್ ಮಾಡಕ್ ಆಗ್ಲಿಲ್ಲ. So now the crow has given up. It cannot pick up with that speed. ಕಾಗೆತೆ ಅದುನೇ. The crow is a crow and the eagle is an eagle. ಅದುನೇ ಕಾಗೆನೆ. The eagle is an eagle and the crow is just a crow. ಅದು ಬಂದು ಕಾಗೆ ಆಗಕ್ಕಾಗಲ್ಲ, ಕಾಗೆ ಅದು ಆಗಕ್ಕಾಗಲ್ಲ. The eagle cannot become a crow and that crow cannot become an eagle. ಜೀವನದಲ್ಲಿ ಕೂಡ ನಿಮ್ಗೆ ಅನೇಕರು ಪೋಕ್ ಮಾಡ್ಕೊಂಡು ನಿಮಗೆ ಚುಚ್ಕೊಂಡೇ ಬರ್ತಾರೆ. In ರವಿ your ಅವರೇ, life you will encounter many people poking. ದಿವ್ಯ ಅವರೇ, ನಿಮ್ಗೆ ಚುಚ್ಕೊಂಡೇ ಬರ್ತಾರೆ. ನಿಮ್ ಕೆಲಸ ಏನ್ ಗೊತ್ತಾ, ಸ್ಪೀಡ್ ಅಪ್ ಮಾಡ್ಬೇಕು ಸ್ವಲ್ಪ ಅಷ್ಟೇ. So when someone comes and pokes you, what do you have to do? You should just put your leg on the accelerator ಎಕ್ಸಲೇಟರ್ again. ಮೇಲೆ ಹಾಕಿ ಸ್ವಲ್ಪ ಸ್ಪೀಡ್ ಮಾಡಿ ಸೈಲೆಂಟ್ ಆಗಿ ಹಂಗೆ ಮೇಲೆ ಹತ್ಬೇಕು ನೋಡಿ. When they're poking, don't tell anything. Just put your leg on the accelerator and just keep going forward. ಅವ್ರು ನೆಕ್ಸ್ಟ್ ಡೇ ಬರ್ತಾರ, ಹೊಸ ರೇಷ್ಮೆ ಸೀರೆ ಹಾಕೊಂಡ್ ಬರ್ಬೇಕು ಅವಾಗ. So when you go ahead, you will wear one more coat. ಹೊಸ ರೇಷ್ಮೆ ಸೀರೆ, ಸಿಲ್ಕ್ ಸ್ಯಾರಿ ಹಾಕೊಂಡ್ ಬರ್ಬೇಕು. So when you go ahead, you will have to wear one new ಸೀರೆ. ಬಂದು ಚುಚ್ತಾರೆ. Again they'll come and poke when you wear that new ಸೀರೆ. ತಿರ್ಗಾ ಪ್ರೇಯರ್ ಲೈಫ್ ಅಲ್ಲಿ ಮೇಲೆ ಹೋಗ್ಬೇಕು ನೀವು. Again you have to start praying more and more. You will go more forward. ನೀನು ಕರ್ತನ ರಾಯಭಾರಿ ಆಗಿದೆಯಾ. Because you are the ambassador of Christ. ನಿನ್ನನ್ನು ಸಾಕೋನು ಕರ್ತನಾಗಿದ್ದಾನೆ. Because the one who feeds you is the Christ. ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳನ್ನ ನೋಡಿರಿ. You see the birds that are flying in the ಅವು sky. ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. They doesn't sow nor reap. Those birds doesn't sow nor they reap. ಆದಾಗೂ ದೇವರು ಅವುಗಳನ್ನ ಸಾಕಿ ಸಲಹುತ್ತಾರೆ. They do not sow or reap. God is still feeding them. You are more precious than those sparrows. And you all, my beloved children, you are more precious than those birds. ಆ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರಾಗಿದ್ದೀರಿ. ಆಮೆನ್. ಹೆಚ್ಚಿನವರಾಗಿದ್ದೀರಿ. You are more precious than that small bird. ಆ ಗುಬ್ಬಿಗಳಿಗಿಂತ ನೀವು ಶ್ರೇಷ್ಠರಾಗಿದ್ದೀರಾ. You are much more special than that bird. ಆ ದೇವರೊಂದಿಗೆ ನಾವು ಒಡಂಬಡಿಕೆ ಮಾಡ್ಕೋಬೇಕು. ಆ ತರ You should make a covenant with the Lord. ಅಲ್ವಾ? ಆ ರೀತಿ ಮಾಡ್ಕೊಳ್ಳೋದು ಬಿಟ್ಟು ಮನೇಲಿ ಸುಮ್ಮನೆ ಜಗಳ ಆಡ್ಕೊಂಡು ನಿನ್ನಿಂದನೇ ನಾನು ಕೆಟ್ಟೋದೆ, ನನ್ನಿಂದ ನೀನ್ ಕೆಟ್ಟೋದೆ, ಆ ಚರ್ಚ್ಗೋದ ನಾವು ಸರಿ ಇಲ್ಲ, ಈ ರೀತಿ ಜಗಳ ಆಡಿದ್ರೆ ಏನು ಪ್ರಯೋಜನ ಇಲ್ಲ. Instead of making covenant with the Lord, don't go home and just fight with one another telling, because of you I lost in my life, because of you I went to that church. ಪ್ರತಿದಿನ ಬೆಳಿಗ್ಗೆ ಸಾಕ್ಷಿ ಆರಿಕೆ ಮಾಡಿ, ದೇವರೇ ನಾನು ಕ್ರಿಸ್ತನ ರಾಯಭಾರಿ ಆಗಿದ್ದೇನೆ. Every morning get up and pray to the Lord, today God I'm going to be an ambassador of Christ. மணல் கஞ்சினே இರಲ್ಲ, ஒண்ணுமே இருக்காது. ஆனால் நீ சொல்ல வேண்டும், கர்த்தரின் மெய்ப்பரான இருக்கிறாரு, நான் கர்த்தனை குருபனாக்கிதானே. You may not have anything in your life, but go on your knees and pray and tell God I want to be an ambassador of you. ನೋಡಿ, ಇದೆಲ್ಲ ನಾನು ಹೇಳಿನೇ ನಾನು ಮೇಲೆ ಬಂದಿದ್ದು. Because of telling all this and praying, today have come up in my life. ನಾನು ದೇವರಲ್ಲಿ ಬರಬೇಕಾದ್ರೆ ನಮ್ಮ ಅಪ್ಪ, ನೋಡು ಮಗ, ನೀ ದೇವರಲ್ಲಿ ಹೋಗ್ತಿದ್ಯಾ, ನೋಡು ಅಕೌಂಟಲ್ಲಿ ಮೈಸೂರು ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಎಲ್ಲದಲ್ಲೂ 20 ಲಕ್ಷ ಹಾಕಿದ್ದೀನಿ, ಚೆನ್ನಾಗಿ ಸೇವ್ ಮಾಡಂತ ಹೇಳಲಿಲ್ಲ. Today my father did not tell me, oh you're going to the Lord's service, now go see your SBI bank account. I have not kept 20 lakhs there. I kept there, don't worry, do nice ministry, ಆ ಥರ ಹೇಳಿಲ್ಲ ನನಗೆ. My father did not tell me, oh you're going to the ministry, go to the ministry, I have kept 20 lakhs in your SBI account. My father did not tell that. ಇಲ್ಲಿ 20 ಲಕ್ಷ ಹಾಕಿದ್ದೀನಿ, ಅಲ್ಲಿ 10 ಲಕ್ಷ ಹಾಕಿದ್ದೀನಿ, 5 ಲಕ್ಷ ಹಾಕಿದ್ದೀನಿ, ಮಜಾ ಮಾಡ್ಕೊಂಡು ಸೇವ್ ಮಾಡು ಅಂತ ಹೇಳಿಲ್ಲ. My father did not tell me I put 20 lakhs in this account, 10 lakhs in that account and 50 lakhs in this account. ಅವ್ರು ಹೇಳಿದ್ರೆ ನಾನೇ ಪರದೇಶಕ್ಕೆ ಸಾಯ್ತಾ ಇದ್ದೀನಿ, ನೀ ಎಲ್ಲೋಗಿ ಸಾಯ್ತಿ ಅಂತ ಹೇಳಿದ್ರು ಅವ್ರು. ನೋಡಿ, my father told me I am only dying of poverty, I don't know where you are going to die of that poverty. ನಾನು ಹೇಳಿದೆ, ನೀ ಕಾಕಾ ಮಾತಿದ್ದ ಸಾವ ಪೋರೆ, ನಾನು ಕಳಗು ಪೋಲೆ ಇರಕ ಪೋರೆ ಅಂತ. You are going to go and fall like a crow. ನೀನು ಕಾಗೆ ತರ ಜೀವನ ಮಾಡ್ತಿದ್ಯಪ್ಪ, ನೀನ್ ದೇವ್ರ ವಾಕ್ಯ ಗೊತ್ತಾಗ್ಲಿಲ್ಲ, ಅದನ್ನ ದೇವ್ರ ವಾಕ್ಯ ಕಲ್ತಿದ್ದೀನಿ, ನಾನು ಕರ್ತನ ರಾಯಭಾರಿ ಆಗಿದ್ದೀನಿ. Today I went and told my father, you are going to die because you are like that crow, but today I am in the Lord and I am going to serve the Lord. ಯಾವಾಗ ಹೇಳಿದೆ? ಏನು ಇಲ್ದಿರೋ ಕಾಲದಲ್ಲಿ ಈ ಮಾತುಗಳನ್ನ ನಾನು ಹೇಳಕ್ಕೆ ಆರಂಭ ಮಾಡಿದೆ ಸಂಜಯ್ ಅವರೇ. I started telling all this when I had nothing in my life. ಏನು ಕೈಯಲ್ಲಿ ಇಲ್ದೇ ಇದ್ದಾಗ ನಂಬಿಕೆ ಮಾತಾಡುತ್ತೆ. When you have nothing in your life, the truth speaks. Bible says, because I believe therefore I speak. Because ನಾನು ನಂಬಿದರೆ ಇದರಿಂದ ಮಾತನಾಡುತ್ತೇನೆ. I believe and therefore I will speak. ಆಗ ದೇವ್ರು ನೋಡ್ತಾರೆ ನನ್ನ ಮಗಳು ಏನ್ ಮಾತಾಡ್ತಾಳೆ ನನ್ನ ವಿಷಯದಲ್ಲಿ ಅಂತ. The Lord is looking forward and seeing what my daughter is going to tell. ಬೆಲೆಯುಳ್ಳ ಆಶೀರ್ವಾದ
ಕೊಡಕ್ಕೆ ಮುಂಚೆ ನನ್ನ ಮಗ ಮಂಜುನಾಥ್ ಏನ್ ಮಾತಾಡ್ತಾನೆ ನನ್ನ ವಿಷಯವಾಗಿ ದೇವ್ರು ನೋಡ್ತಾರೆ ನಿನ್ನ. The Lord is going to see, before releasing his blessings, he's going to see what my children is going to talk about me. ಅದನ್ನೇ ನೀವು ಕೇಳಬೇಕು. ಆಶೀರ್ವಾದ ಬರಬೇಕು ಅಂದ್ರೆ ಮೊದಲು ನಿಮ್ಮ ಮೈಂಡ್ ಮೆಂಟಾಲಿಟಿಗಳು ಚೇಂಜ್ ಆಗಬೇಕು ಮಕ್ಕಳೇ. If you want to receive that blessing, your mind and mentality should change. ಆ ಮೆಂಟಾಲಿಟಿ ಯಾವುದು? ಮೈಂಡ್ ಗಾಡ್ಸ್ ಮೆಂಟಾಲಿಟಿ ಬರ್ಬೇಕು ನಿಮಗೆ. That mentality should change and it should become a God's mentality. ಇನ್ನು ಕ್ರೋಧ, ಸಿಟ್ಟು, ಕಲಹ, ಈಗೋ ಇವೆಲ್ಲ ಇಟ್ಕೊಂಡೆ ನಾವು ಚರ್ಚೆಗೆ ಬರ್ತಾ ಇದ್ದೀವಿ. ಕರೆಕ್ಟ್ ಅಲ್ಲ? Today we are coming to church with that hatredness, anger, ego and pride. ಕರೆಕ್ಟ್ ಅಲ್ಲ? ಅದೆಲ್ಲ ಇಟ್ಕೊಂಡಾನೆ ಬರ್ತೀವಿ. Are you right? We are coming to the church with all that. ಅದೆಲ್ಲ ಇರುತ್ತಾ ತಾನೇ ಬೇದೆ ನಾವು ಕರೆಕ್ಟ್ ಮನಿದರ ಇರ್ಕ ಮುಡಿಯೋ. Because of all that, no brother, today I'm here. ನಾನು ಒಳ್ಳೆ ಹುಡುಗರಾಗಿರ್ಬೋದು. ಕೋಪ ಇರ್ಕೊಳ್ಳೋಣ. Yes brother, if I have all that, only then I can come ಕೋಪ up. ಇರಬೇಕು, ಹೊಟ್ಟೆ ಕಿಚ್ಚಿರಬೇಕು, ಅಹಂಕಾರ ಇರಬೇಕು, ದರ್ಪ ಇರಬೇಕು ಬೇದೆ. ಇದೆಲ್ಲ ಇದ್ರೆ ದೇವ್ರ ಸೇವೆ ಹೆಂಗಾಗತ್ತೆ? If you have all that pride and ego and anger, how are you going to come up in the Lord? ಒಂದು ವೇಳೆ ನನಗೇನಾದರೂ ಅಹಂಕಾರ, ದುರಹಂಕಾರ, ದುಷ್ಟಾಹಂಕಾರಗಳು, ಕೋಪ, ಕಿಚ್ಚು, ಕೈಯಲ್ಲಿ ಎರಡು ಕತ್ತಿ, ಲಾಂಗು ಎಲ್ಲ ಹಿಡ್ಕೊಂಡು ಕರ್ತರು ಒಳ್ಳೆಯವರು, ಆತನ ಕೃಪೆ ಶಾಶ್ವತವಾದದ್ದು. Just imagine if I had a hatredness and anger and ego, and if I hold one big long and stand here and tell, bless, the Lord is merciful and his mercy endureth forever. ಎಲ್ಲ ಮಚ್ಚು ಲಾಂಗರ್ ಹಿಡ್ಕೊಂಡು ಕರ್ತರು ಒಳ್ಳೆಯವನು, ಇಲ್ಲ ಅಂದ್ರೆ ಕೂತು ಬಿಡೆ. ಆ ಥರ ಯಾರು ಬದ್ ಕೂತ್ಕೊಳ್ತೀರ? Have you ever seen me, if someone comes holding that big sword and telling, the Lord is good and his mercy endureth forever? If no, I will come and kill ಒಂದು you. ಸೊಳ್ಳೆನೂ ಬರಲ್ಲ ಇಲ್ಲಿ ನೋಡಿ. Even one mosquito also will not go from here. ಇರೋ ಕೋಪ, ತಾಪ, ಇರೋ ಈಗೋ ಎಲ್ಲ ನಾನು ಈ ಕಾಲ್ ಕೆಳಗೆ ಕೆಟ್ಟದನ್ನು ಕೆಳಗಡೆ All that anger and pride and ego shall be under your feet. because I consider myself I'm an ambassador, I'm a representative of the God's kingdom. ಪರಲೋಕ ರಾಜ್ಯದ ಸಂಸ್ಥಾನಕ್ಕೆ ನಾನು ರಾಯಭಾರಿ ಸಭೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಮಕ್ಕಳೇ. When you suppress all that anger and ego under your feet, only then you will be considered as an ambassador of Christ. ಆ ಮೈಂಡ್ ಕ್ರೈಸ್ಟ್ ಮೈಂಡ್ ಬಂದಿದ್ದಕ್ಕೆ ನನ್ನ ಡ್ರೆಸ್ ಚೇಂಜ್ ಆಗಿದೆ, ಮೋಡ್ ಚೇಂಜ್ ಆಗಿದೆ, ನನ್ನ ಎಲ್ಲಾ ಕಾರ್ಯಗಳು ಚೇಂಜ್ ಆಗೋಯ್ತು ನನಗೆ. Only when I had that Christ mindset, everything changed. My coat changed, my house changed, my car changed, everything changed. ಕೆಲವರು ಕೇಳ್ತಾರೆ, ಸೂಟಲ್ಲಿ ಯಾಕೆ ಹಾಕೊಳ್ತೀಯ? ಮದುವೆ ದಿನ ತಾನೇ ಹಾಕೊಳ್ಳೋದಿದ್ದು. Some people ask, why do you wear a coat? Or shouldn't you wear a coat only at the weddings? ನಾನು ಹೇಳ್ತೇನೆ, ಬಚ್ಚಿನ ಮನೆಗೆ ಹೋದಿದ್ದು ಹಾಕೊಂಡು ಹೋಗ್ತೀನಿ, ನಿನಗೇನು ಪ್ರಾಬ್ಲಮ್? But today I tell you, even if I go to the bathroom also, I'm going to wear that coat. ಅವ್ರು ತಿಳ್ಕೊಂಡ್ಬಿಟ್ರೆ ಮದುವೆ ದಿನಕ್ಕೆ ಹೋದಾಗ ಮಾತ್ರ ಪ್ಯಾಂಟ್ ಶರ್ಟ್ ಚಡ್ಡಿ ಎಲ್ಲ ಹಾಕೊಂಡು ಹೋಗ್ಬೇಕು, ಇಲ್ಲ ರೇಖೆಡಾಗಿರ್ಬೇಕು ಅಂತ. What their thought is, only when you go to a wedding and some occasion you have to wear coat. ಬೇರೆ ದಿನ ಬರೀ ಸುತ್ತಕೊಂಡು ಹಾಗೆ ಖಾಲಿಯಾಗಿರ್ಬೇಕು ನಿಂತ್ಕೊಂಡಿದ್ದಾರೆ ನೋಡಿ. ಅಲ್ಲ ರೀ ಜೀವನ. They have thought by only you have to go to church, you have to wear only some lungi and all that pant and shirt. ಅದಕ್ಕೆ ನಿಮ್ಮ ಮೈಂಡ್ ಅದು ಅದು ಆಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಕುಮಾರಣ್ಣ. It is going to be very difficult if your mindset doesn't change. ಕೆಲವು ನೋಡಿ ನಾನು ನಗ್ತೀನಿ, ಯಾಕೋ ಹಿಂಗಿದ್ದೀರ, ದಾಡಿ ಹಂಗೆ, ಈ ಕಡೆ ಮೀಸೆ, ಈ ಕಡೆ ಗೊಣ್ಣೆ ಹಿಂಗೆ ಬರ್ತಾ ಇರತ್ತೆ, ಈ ಕಡೆ ಕಿವಿಲೆಲ್ಲ ಕೂದಲು ಹಂಗೆ ಇರ್ತಾನ ಅವ್ನು ಕಾಡು ಮನುಷ್ಯ. Sometimes I look at people and laugh. They'll have a beard, long hair, and there'll be mucus flowing out of their noses. ಕೆಲವು ಮನೇಲಿ ನೋಡಿ ಗಂಡ ಬಂದು ಯಾನ ಗೆಸ್ಟ್ಗಳು ಬರ್ತಾರಾ, ಅವ್ರು ಬಂದಾಗ ಬನ್ನಿ ಕುತ್ಕೊಳ್ಳಿ, ಹೇಗಿದ್ದೀರಿ, ಯಾವಾಗ ಬಂದ್ರಿ, ಹೆಂಡತಿ ಒಳಗಡೆ ಪಾತ್ರೆ ತಿಕ್ತಾ ಇರ್ತಾಳೆ. If you go to someone's house and their husband will be sitting and some guests come, that husband is going to greet, come, please come ಏನು inside. ಹೇಳ್ತಾನೆ ಗೊತ್ತಾ? ಯಾರ ಬಂದವ್ರು 2 ಲೋಟ ಕಾಫಿ ತಗೊಂಬ. ಇದು ಬಂದು ಅರೇಂಜ್ ಮ್ಯಾರೇಜ್ ಇದು. So the wife will be inside the kitchen washing the vessels. So the husband will shout from here, hey, go get that coffee. ಇನ್ನು ಕೆಲವು ಮನೆಗಳಲ್ಲಿ ಹೆಂಡತಿ ಪಾತ್ರೆ ತಿಕ್ತಾ ಇರ್ತಾಳೆ, ಗಂಡ ಅದನ್ನು ಓಡಿಸ್ತಾ ಇರ್ತಾನೆ ಪಾತ್ರೆನ. ಇದು ಲವ್ ಮ್ಯಾರೇಜ್ ಇದು. And some houses, if you see, the wife will be washing the vessels and the husband will be wiping it. So this is called love marriage. ಅವನು ವರ್ಷಿ ಸಿಗ್ತಾನೆ, ಇವಳು ತಿಕ್ಕಿ ಇಡ್ತಾ ಇರ್ತಾಳೆ, ಇದು ಲವ್ ಮ್ಯಾರೇಜ್ ಇದು. The wife will be washing the vessels and the husband will be wiping it. So this is love marriage. ಇನ್ನೊಂದು ಕಡೆ ಹೆಂಡತಿ ಮನೆಗೆ ಮಾಲಲ್ಲಿ ಕುತ್ಕೊಂಡಿರ್ತಾಳೆ, ಗಂಡ ಎಲ್ಲ ಜನ ಬರ್ತಾರೆ, ಬನ್ರಿ ಕುತ್ಕೊಳ್ಳಿ, ಊಟ ಎಲ್ಲ ಮಾಡಿ, ಹೇಗೆ ಯಾವಾಗ ಬಂದ್ರಿ, ಒಳಗಡೆ ಗಂಡ ಬಂದು ಪಾತ್ರೆ ತಿಕ್ತಾ ಇರ್ತಾನೆ. Sometimes the wife is sitting in the hall when the guest comes and the wife greets everyone, but the husband is inside the kitchen washing all the vessels. ಹಾಲಿಂದ ಬಂದು ಗಂಡನಿಗೆ ಕಮೆಂಟ್ ಮಾಡ್ತಿರ್ತಾನೆ, ಗಂಡ ಬಂದು ಅಡಿಗೆ ಮನೆಯಲ್ಲಿ ನೈಟಿ ಹಾಕೊಂಡು ಪಾತ್ರೆ ತೊಳಿತಾ ಇರ್ತಾನೆ. The wife will be sitting in the hall and commanding to the husband, and the husband inside the kitchen will be wearing nighty and working. ಇದು ಅರೇಂಜ್ ಮ್ಯಾರೇಜ್ ಅಲ್ಲ, ಇದು ರಿವೆಂಜ್ ಮ್ಯಾರೇಜ್ ಇದು. This is not arrange or love marriage, but this is revenge marriage. ತುಂಬಾ ನಗೋರು ಪಾತ್ರೆ ತೆಗಿಸ್ತಾ ಇದ್ದಾರೆ ಅರ್ಥ. You are laughing so much, that means you are washing the vessels at home.
ಹೆಣ್ಮಕ್ಳು ತುಂಬಾ ನಗ್ತಾ ಇದ್ದಾರೆ ಅಂದ್ರೆ ಅವ್ರ ಗಂಡಸರು ಒಳಗೆ ಪಾತ್ರೆ ಇಡ್ತಾ ಇರ್ತಾರೆ. There's so many ladies laughing because your husbands are washing all the vessels inside the house. ಪ್ರಿಯ ಮಕ್ಕಳೇ, ನಾವು ಕ್ರಿಸ್ತರ ರಾಯಭಾರಿಗಳಾಗಿದ್ದೀವಿ. ನೀವು ಯಾವುದಕ್ಕೂ ಅವಕಾಶ ಭಯಪಡೋ ಅವಶ್ಯಕತೆ ಇಲ್ಲ. You don't have to be Hallelujah. scared, my beloved children, because you are the ambassador of Christ. ಕ್ರಿಸ್ತನ ರಾಯಭಾರಿ ಅಂದ್ರೆ ಎಲ್ಲಾ ಟೈಮ್ ಸೂಟು ಬೂಟ್ ಎಲ್ಲ ಟಾಪ್ ಆಗಿರ್ತೀಯ ನೀನು. When you are an ambassador of Christ, you will be topped with wearing suit and pant. ಒಳ್ಳೆ ರೇಷ್ಮೆ ಸೀರೆ ಎಲ್ಲ ಹಾಕೊಂಡು ಘನವಾಗಿ ಮನೇಲಿ ಓಡಾಡ್ತಿರ್ತೀಯ ನೀನು. You will be luxurious wearing all the reshmi series and everything. ಮನೆಗೆ ಸರಿ ಊಟ ಇರಲ್ಲ, ಆದ್ರೂ ನಿನ್ನ ಶಿಸ್ತು, ನಿನ್ನ ನಡತೆ, ನಿನ್ನ ಗುಣ ಯಾವುದು ಚೇಂಜ್ ಆಗೋದಿಲ್ಲ. You might not get good food in your house, but your discipline and everything will be right in the Lord. ದೇವರೇ ಆ ಮನೆಗೆ ರಾಯಭಾರಿಯಾಗಿರ್ತಾರೆ. Because the Amen. Lord is an Hallelujah. ambassador in your house. ಆ ಸಮಯದಲ್ಲಿ ಅಷ್ಟು ಸಂಕಷ್ಟಗಳ ಮಧ್ಯದಲ್ಲಿ ಕೂಡ ನೀ ಹೇಳ್ತಾ ಇರ್ತೀಯ, ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡುವುದಿಲ್ಲ. Even during difficult times, you will be sitting in the house and praising the Lord, because at any difficult times you have to praise the Lord. ಆಗ ಪ್ರತಿ ಭಾನುವಾರ ನೀವು ಬರಬೇಕಾದ್ರೆ ನೀವೆಲ್ಲ ಒಂದು ಅಂಬಾಸಿಡರ್ ಆಗಿ ಆರಾಧನೆ ಒಳಗೆ ಬರಬೇಕು. So every Sunday when you come, you should come inside being an ambassador of Christ. ಮದುವೆ ಮನೆಗಳಿಗೆ ಹೋದಾಗ ನಾವು ಅಂಬಾಸಿಡರ್ ಆಗಿ ಹೋಗ್ತೀವಿ, ಅದು ಬರಬೇಕಾದ್ರೆ ಫಿಯೇಟ್ ಆಗಿ ಬರ್ತೀವಿ ನಾವು. When we go inside our ಅಂಬಾಸಿಡರ್ in-laws' ಕಾರ್ house, ನೋಡಿದ್ದೀರಾ? have you seen an ambassador car? ಪ್ರೀಮಿಯರ್ ಪದ್ಮಿನಿ ನೋಡಿದ್ದೀರಾ? Have you seen a Premier Padmini? ಹುಡುಗಿ ಅಲ್ಲ, ಅದೊಂದು ಫಿಯೇಟ್ ಕಾರ್ ಅಂತ ಅದು. That is not a girl, that is a Fiat car. ಮುಂದೆ ಇರೋ ಕಾರ್ಗಳು ನೀವು ಅದೆಲ್ಲ ಚೇಂಜ್ ಆಗುತ್ತೆ. The Premier Padmini will have a lift at the back. ಮದುವೆ ಮನೆಗೆ ಹೋದಾಗ ಹಾಗೆ ದೊಡ್ಡ ಗಿಫ್ಟ್ ಇಟ್ಕೊಂಡು ಹಂಗೆ ಕೊಟ್ಬಿಟ್ಟು ಬರ್ಬೇಕಾದ್ರೆ ಫಿಯೇಟ್ ತರ ಹಂಗೇ ವಾಪಸ್ ಬರೋದು. When you go into a marriage house, you will go all smiling with all the gifts. But when you come, you will come like with one Fiat car. ಈ ಮನೆಗೆ ಬರಬೇಕಾದ್ರೆ ನೀನು ಗಿಫ್ಟ್ ಇಟ್ಕೊಂಡ್ ಬರೋದು ಬೇಡ, ಅಪ್ಪ ಗಿಫ್ಟ್ ಇಟ್ಕೊಂಡಿರ್ತಾನೆ. But when you come inside this house, you don't have to come inside with a gift, but instead God is ready with a gift for you. ಕರ್ತನು ನಿಮ್ಮನ್ನು ಘನಪಡಿಸೋದಕ್ಕಾಗಿ ನನ್ನ ಮಗಳು ಸನ್ಮಾನ ಮಾಡಿದ್ದಾಳೆ, ಅವಳನ್ನು ನಾನು ಸನ್ಮಾನ ಮಾಡ್ಬೇಕಂತ ದೇವರು ಕಾಯ್ತಾ ಇರ್ತಾರೆ. God is waiting for you, because when you honor him, God will start honoring you. ಇದುವರೆಗೆ ನೀವು ಯಾವ್ದೆಲ್ಲ ಕೇಳ್ತಾ ಇರ್ಲಿಲ್ಲ ಆ ಕಾರ್ಯಗಳು ದೇವರು ನೆರವೇರಿಸಿ ಕೊಡ್ತೀನಿ ಅಂತಾರೆ. Whatever you have not asked for the Lord, but God is going to start putting everything in your life. ಮೈಂಡ್ ಚೇಂಜ್ ಮಾಡು, ನಿನ್ನ ಮನಸ್ಸು ಚೇಂಜ್ ಮಾಡು. ಇವತ್ತು ನೀನು Today transform your mind and transform your heart. ನಿನ್ನ ಹೃದಯದ ಮೈಂಡ್ ಸೆಟ್ ನ ಯಾವಾಗ ದೇವರ ಮೈಂಡ್ ಸೆಟ್ ಆಗಿ ಮಾಡ್ಕೊಳ್ತೀಯ, ಅಲ್ಲಿಂದ ನಿನ್ನ ಜೀವನದ ಟೇಕ್ ಆಫ್ ಆರಂಭ ಆಗುತ್ತೆ. You are going to take off only when you change your mindset and put the God's mindset in your ಇದು 3 ತಿಂಗಳೊಳಗೆ ನಿಮ್ಮ ಲೈಫ್ ಚೇಂಜ್ ಮಾಡ್ತಾರೆ ದೇವರು. God is going to change your life in these 3 months. ಅಪ್ಪನಿಗೆ 3 ವರ್ಷ ಬೇಕಾಗಿಲ್ಲ, 30 ವರ್ಷ ಬೇಕಾಗಿಲ್ಲ. God doesn't need 30 years. ಅಪ್ಪ ಹೇಳ್ತಾರೆ, ಮನಸ್ಸುಂಟು ಸ್ವಸ್ಥನಾಗು, ಈಗಲೇ ಗುಣ ಆಗು ನೀನು ಅಂತ. If you change your mind today, you will receive that blessing. If you are willing and obedient, God will give you the grace to eat the fruit of this land. Today, if you are willing to obey the commandments, God is willing to bless you with all the fruits. ಒಪ್ಪಿಕೊಂಡು ವಿಧೇಯರಾಗುವುದಾದರೆ, If you're going to believe and obey everything. ಎಲ್ಲೆಲ್ಲಿ ಒಪ್ಪಿಕೊಂಡು ವಿಧೇಯರಾಗುವುದಾದರೆ, ಫಸ್ಟ್ ಒಪ್ಪಿಕೊಂಡು ಒಂದು ಕೈ, ಒಪ್ಪಿಕೊಂಡು ನೆಕ್ಸ್ಟ್ ಇನ್ನೊಂದು ಕೈ, ವಿಧೇಯರಾಗುವುದಾದರೆ, ಒಪ್ಪಿಕೊಂಡು ವಿಧೇಯರಾಗುವುದಾದರೆ, ಒಪ್ಪಿಕೊಂಡು ವಿಧೇಯರಾಗುವುದಾದರೆ, ಈ ದೇಶದ ಎಲ್ಲ ಸತ್ಫಲಗಳನ್ನ ಅನುಭವಿಸುವುದಕ್ಕೆ ನನ್ನ ಅಪಾರವಾದ ಕೃಪೆಯನ್ನ ಅನುಗ್ರಹಿಸಿ ಕೊಡುತ್ತೇನೆ. ಯಾರನ್ನ ಇದ್ದಾರೆ ರೀ? Is anyone there like Jesus? ಇವಾಗ ನೋಡ್ತೀರಾ ಸೂರ್ಯ, ಇನ್ನೊಂದೆಲ್ಲ ನಾ ಕೆನಡಾದಲ್ಲಿ ಸೂರ್ಯ ಇದ್ದಾರೆ ರೀ. Is there one more sun like you're seeing here? There's one more sun in Canada. ಅಪ್ಪ ಒಂದೇ ಸೂರ್ಯ ಮಾಡಿದ್ದಾರೆ. God has created only one sun. ಅದನ್ನ ಇಡೀ ಪ್ರಪಂಚನೇ ನೋಡೋ ಹಾಗೆ ಇಟ್ಟಿದ್ದಾರೆ ಅದನ್ನ ಟಾಪ್. And God has made that entire world to see that sun. ಒಂದೇ ಚಂದ್ರನ ಇಟ್ಟಿದ್ದಾರೆ. God has created only one moon. ಒಂದು ಲೈಟ್ ಸಾಕು ಅಪ್ಪನಿಗೆ. God requires only that one light. ಒಂದು ಸಣ್ಣದ ಲೈಟ್ ಸಾಕು ದೇವರಿಗೆ ಪ್ರಪಂಚಕ್ಕೆ ಲೈಟ್ ಹಾಕಿ ಇಲ್ಯುಮಿನೇಟ್ ಹಾಕಿ. God requires only that one sunlight. ಇದನ್ನೆಲ್ಲ ಮಾಡಿ ದೇವರು ಒಂದು ದಿನ ಅದು ಸೂರ್ಯ ರಿಪೇರಿಯಾಗಿ ಗ್ಯಾರೇಜ್ ಶಾಪ್ ಹೋಗಿದ್ದಾರೆ. After creating all this, God did not take that sun into that garage and repair it. ಎಲ್ಲಾನ ರಿಪೇರಿ ಆಗ್ಬಿಡ್ತು, ಓಡಿ ಹೀಟ್ ಆಗಿ ಕರ್ರಗಾಗ್ಬಿಟ್ಟವ್ರು ಇವನು. God never complained. ಯಾವತ್ತಾದ ರಿಪೇರಿ ಮಾಡಿ ಶಾನನ್ ಅವರೇ ಅದನ್ನ 3 ದಿನ ಸರ್ವಿಸ್ ಸೆಂಟರ್ ಕಳಿಸಿ ಕತ್ಲೆ ಇಟ್ಟವ್ರ ದೇವರು ಪ್ರಪಂಚಕ್ಕೆ. God never complained taking that sun into that garage and telling, oh, it is overheated, it has become black. God never complained about that. ಯಾವತ್ತಾದ ಅವ್ರ ಸೃಷ್ಟಿಗಳು ಏನಾದ್ರೂ ಕೆಟ್ಟೋಗಿದ್ಯಾ ರೀ? Has his creation gone wrong or been destroyed ever? ನಮ್ಮ ಗಾಡಿಗಳು ಕೆಟ್ಟೋಗೈತೆ.
Our vehicles have been ನಮ್ಮ ಕಾರ್ಗಳು destroyed. ಕೆಟ್ಟೋಗೈತೆ. Our cars have been ನಾವು malfunctioned. ಮ್ಯಾನುಫ್ಯಾಕ್ಚರ್ ಮಾಡಿದೆಲ್ಲ ಕೆಟ್ಟೋಗೈತೆ. Whatever we have manufactured have malfunctioned. ಆದ್ರೆ ದೇವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ ಯಾವ್ದನ್ನ ಕೆಟ್ಟೋಗಿದ್ಯಾ? But nothing has been malfunctioned that what the God has created. ಹುಟ್ಟಬೇಕಾದ 2 ಟಾರ್ಚ್ ಹಾಕೋರ ದೇವ್ರು ನಿನಗೆ. ಆ ಟಾರ್ಚ್ ಯಾವತ್ತಾದ್ರೂ ಕೆಟ್ಟೋಗೈತಾ? As the torch has ever been destroyed. ಯಾವತ್ತಾದ್ರೂ ಟಾರ್ಚ್ ತಗೊಂಡೋಗಿ ಡೆಟಾಲ್ ಹಾಕಿ ಸ್ವಲ್ಪ ತೊಳೆದ್ಬಿಟ್ಟು ಈಗ ಆಗೈತೆ ಅಂತ ಹೇಳಿ ಯಾವತ್ತ ತೊಳೆದಿದ್ದೀನರಿ? Have you taken the torch and washed it with Dettol and tell, oh, this has become old, let me wash it with Dettol? ಯಾವತ್ತಾದ್ರೂ ಸ್ಪೀಕರ್ ಏನೋ ಕೆಟ್ಟೋಗಿದ್ಯಾ ರೀ? Have your eyes that have your ears the speaker has gone? ಯಾವತ್ತಾದ್ರೂ ಸ್ಪೀಕರ್ ಕೆಟ್ಟೋಗಿದ್ಯಾ? Has your ears always malfunctioned? No. ಯಾವತ್ತಾದ್ರೂ ಬಾಯಿ ಕೆಟ್ಟೋಗಿದ್ಯಾ? ಮೈಕು? Has your mouth been malfunctioned somewhere? ಅಪ್ಪ 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 ಅಪ್ಪ, ಹೆಣ್ಣು ಮಕ್ಳದ್ದು ಬಾಯಿ ಕೆಡ್ಲೇ ಇಲ್ಲ ಅದು. The lady's mouth never malfunctioned. ಕೆಡ್ಲೇ ಇಲ್ಲ ಅದು. ಆ ನಾಲಿಗೆ ಯಾವತ್ತಾದ್ರೂ ಕೆಟ್ಟೋಗಿದ್ಯಾ? Has the tongue ever gone wrong? ಬ್ರದರ್ ಯಾಕೆ ಮಾತಾಡ್ತಿಲ್ಲ? ನಾಲ್ಗೆ ತುಂಬಾ ಹುಷಾರಿಲ್ಲ, ಸರ್ವಿಸ್ ಸೆಂಟ್ರಿಗೆ ಬಿಟ್ಟಿದ್ದೀನಿ ಬಿಚ್ಚಿಬಿಟ್ಟು. ಅಪ್ಪ ಯಾವತ್ತಾದ್ರೂ ಮಾಡಿದಾರ? Brother, why are you not talking? I didn't tell that I've taken my tongue and given it to the garage for service. ಇವತ್ತು 60 ವರ್ಷ 70 ವರ್ಷ ದಾಟೋಯ್ತು, ಇನ್ನೂ ನಿಮ್ಮ ಇದು ಮಿಕ್ಸಿ ಓಡ್ತಾ ಇದೆ ರೀ ಅದು. Today you cross 60 and 70 years, that mixie still runs. ಒಳಗೆ ಹೆಂಗ್ ರನ್ ಆಗುತ್ತೆ ನಿಮ್ಗೆ ಗೊತ್ತಾ? You know how it runs inside your body? ಇಲ್ಲ, ಉಂಡೆ ಹಾಕ್ತಿವಿ ಒಳಗೆ ಕರಗ್ತದೆ, ಹೆಂಗೋಯ್ತದೆ ಗೊತ್ತಿಲ್ಲ ಬ್ರದರ್. Today I just take that small laddu and put it in your stomach. ಎಷ್ಟು ಚೆನ್ನಾಗಿ ಓಡ್ತಾ ಇದೆ ಮಿಕ್ಸಿ. You know how nicely that mixie is going inside your body. ಎಷ್ಟು ಚೆನ್ನಾಗಿ ದೇವ್ರು ಇಟ್ಟಿದ್ದಾರೆ ನಿಮ್ಮನ್ನ. How beautifully God has kept you. ಎಷ್ಟು ಅಂದವಾಗಿ ನಿಮ್ಮನ್ನ ಮಾಡಿದ್ದಾರೆ. How mesmerizingly God has created you. ಐಬ್ರೋ ಹತ್ರ ಮಾತ್ರ ಕೂದಲು ಬೆಳೆಯುತ್ತೆ. Correctly near the eyebrow only ಮೀಸೆ the God ಹತ್ರ has that hair is ಮಾತ್ರ coming. ಕೂದಲು ಬೆಳೆಯುತ್ತೆ. Only near your lip ದಾಡಿ that ಹತ್ರ hair will come. ಮಾತ್ರ ಕೂದಲು ಬೆಳೆಯುತ್ತೆ. Only under your cheek and chin the hairs will grow. ಒಂದು ವೇಳೆ ಇದೆಲ್ಲ ಉಲ್ಟಾಗಿ ಹುಡುಗಿರು ಕೊಟ್ಬಿಡ್ತು ಅಂದ್ರೆ Imagine if God has done the opposite to ಎಲ್ಲ gender. ಹೋಗ್ಬೋದು ಹುಡುಗಿರು. Where would the girls go? ಹುಡುಗರು ಶೇವಿಂಗ್ ಎಲ್ಲ ಮಾಡ್ಬಿಟ್ರೆ 10 ವರ್ಷ ಚಿಕ್ಕವ್ರು ಆಗ್ಬಿಡ್ತಾರೆ. If boys and men shave, they become 10 years old. ಮೀಸೆ ದಾಡಿ ಎಲ್ಲ Younger. ತೆಗೆದ್ಬಿಟ್ರೆ ಹುಡುಗರು 10 ವರ್ಷ ಹೆಂಗ ಕಾಣ್ತಾರಂತೆ. If the boys and men shave, they'll become 10 years younger. ಅದೇ ಹುಡುಗಿರು ಮೇಕಪ್ ಎಲ್ಲ ತೆಗೆದು ಹೋದ ಅದೇ 10 ವರ್ಷ ಓಲ್ಡರ್ ಆಗಿ ಕಾಣ್ತಾರೆ ಅವರು. But if the girls and ladies remove their makeup, they'll become 10 years old. ದೇವರು ಅದ್ಭುತವಾಗಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. God has created you so beautifully. ಎಷ್ಟು ಅದ್ಭುತ, ಅಲ್ಲೇ ಚೆನ್ನಾಗಿ ಇಟ್ಟಾರೆ ನೋಡಿ. See how beautifully God has kept your teeth. 3 ಪರ್ಪಸ್, ಒಂದು ಅಗ್ಯಕ್ಕೆ, ಒಂದು ನಗಕ್ಕೆ, ಒಂದು ನುಂಗಕ್ಕೆ. So God has kept 3 reasons for that: to laugh and to eat and to smile. ಅಲ್ಲೇ ಇಲ್ಲ ಅಂದ್ರೆ ನಕ್ಕಿದ ಹೆಂಗ್ ಕಾಣ್ತೀರಾ? Oh, what if you smile without teeth? ಬಚ್ಚು ಬಾಯಿ, ಅಲ್ಲೇ ಇಲ್ಲ ನೆಗ್ತಾಗ್ತೀರಾ? How are you going to laugh if you don't have teeth? ಅಮ್ಮ ಇದು ಕಳ್ಳ ತುಂಡುಮ ಪಲ್ಲೆ ಕಡಿಯಾದಿಡಿ, ಅಲ್ಲಿಲ್ಲ ತಿನ್ನಕ್ ಆಗ್ತಿಲ್ಲ, ಅಲ್ಲಿಂದ ತಿನ್ನಕ್ಕೂ ಆಗಲ್ಲ. If someone gives you some kadle puri, how are you going to eat that? ಒಬ್ರು ಯಾರೋ Because you don't have ನಗಕ್ಕೂ teeth. ಅಲ್ಲಿಲ್ಲ. You can't even laugh because you don't have teeth. ಆ ನಾಲ್ಗೆ ದೇವ್ರು ಕೊಟ್ಟಿದ್ದಾರೆ. ನಾಲ್ಗೆಯಲ್ಲಿ 4 ಭಾಗ ಮಾಡಿದ್ದಾರೆ ಅದನ್ನ. God has given you a tongue and He has divided it into 4 4 ಭಾಗ. parts. ಒಂದು ಸ್ವೀಟು, ಇನ್ನೊಂದು ಖಾರ, ಇನ್ನೊಂದು ಬಿಟ್ಟರ್ನೆಸ್, ಇನ್ನೊಂದು ಕಹಿ, ಎಲ್ಲಾ ಟೇಸ್ಟ್ ನೋಡ್ಕೋಬಹುದು ಅದಲ್ಲಿ. God has divided into 4 parts: sweet, bitter, sour, and ಸಾಲ್ಟ್. salt. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ತಿನ್ಬೇಕಾದ್ರೆ ರುಚಿ ರುಚಿಯಾಗಿ ತಿಂತೀರ ನೀವು. God has created so beautifully. When you eat, it is so tasty in your mouth. ಅದೇ ನಾಯಿಗಳಿಗೆ ಹಾಕಿ ನೋಡಿ ಹಂಗೆ ನುಂಗ್ಬಿಡ್ತವೆ. ಅವ್ರು ಟೇಸ್ಟ್ ಇಟ್ಟಿಲ್ಲ ದೇವರು. What if you put it to the dog? The dog will just swallow it because the dog's tongue doesn't have a taste. ಮನುಷ್ಯನಿಗೆ ಮಾತ್ರ ಇದೆಲ್ಲ ಎಂಜಾಯ್ ಮಾಡಕ್ಕೆ ಕೊಟ್ಟಿದ್ದಾರೆ. God has created this only for the humans to enjoy it. Hallelujah. ಕಿವಿ ಕೇಳತ್ತೆ, ಮೂಗು ಮೂಸತ್ತೆ, ಬಾಯಿ ಅಗೆಯತ್ತೆ, ಕಣ್ಣು ಪಾಕತ್ತೆ. The eyes are going to see, the mouth is going to talk, and the nose is going to smell. ಯೋಚನೆ ಚಿಂತಿಸತ್ತೆ. And the brain, you're going to think. ಕಾಲು ನಡೆಯುತ್ತೆ, ಘಟ 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 ನಡೆಯುತ್ತೆ. And with the legs, you're going to walk. ಕೈ ತಗೊಳತ್ತೆ. And the hand, with the hand, you're going to take. ಮನುಷ್ಯನ ಎಷ್ಟು ಅದ್ಭುತವಾಗಿ ಉಂಟು ಮಾಡಿದ್ದಾರೆ See ದೇವರು. how beautifully the Lord has created the humans. ಅಪ್ಪ ನೋಡಿ ಚೆನ್ನಾಗಿ ಮೂಗಿಲಿಟ್ಟಿದ್ದಾರೆ. ಒಂದು ವೇಳೆ ಈ ಮೂಗ್ನ ಹಿಂಗಿಟ್ಟಿದ್ರೆ, Oh, see how beautifully the Lord has kept the nose in the front. What if He had kept the nose on the head? ಈಗಲೇ ಒಂದು ನೆಸೆನ ಹಿಂಗ ಹಾಕಿ ತಳ್ಕೊಂಡ್ಬಿಡ್ತಾನೆ. ಒಂದು ವೇಳೆ ಫನಲ್ ತರ ಇಲ್ಲಿಟ್ರೆ ಫನಲ್ ಹಾಕೊಂಡು ಎಲ್ಲ ಒಳಗೊಳಗೆ ಹಾಕೊಂಡಿರೋ ನೋಡಿ ಅವನು. With the nose being in front only, you will put your hand. Imagine if putting your hand when the nose is on your head. ಅಲ್ವಾ? ಸಿಗರೆಟ್ ಸೇದಿ ಇಲ್ಲಿಂದ ಬಿಡ್ತಾ ಇದ್ದಾನೆ, ಕಿವಿಯಿಂದ ಎಲ್ಲ ಇದು ಬಿಟ್ಬಿಡ್ತಾರೆ, ಕಣ್ಣಿಂದೆಲ್ಲ ಬಿಟ್ಬಿಡೋನು ನೋಡಿ ಅವನು. See, when you're smoking a cigarette, imagine if it comes out of your ear and eyes. ಆಯಾಯ ಭಾಗಕ್ಕೆ ಬೇಕಾದ ಭಾಗವನ್ನು ಎಷ್ಟು ಅಂದವಾಗಿ ಚಂದವಾಗಿ ದೇವರು ಮಾಡಿದ್ದಾರೆ. ನೀನು ಕಣ್ಣಿಗೆ ನೋಡಬೇಕಾದ್ರೆ ಹೇಳ್ಬೇಕು, ಲಾರ್ಡ್ ಹೌ ವಂಡರ್ಫುಲಿ ಯು ಆರ್ ಕ್ರಿಯೇಟೆಡ್ ಮಿ ಲಾರ್ಡ್, ಥ್ಯಾಂಕ್ ಯು ಸೋ ಮಚ್ ಲಾರ್ಡ್. How beautifully the Lord has created those sense organs, and each organ has a purpose.
ಅದಕ್ಕೆ ಪ್ರೇ ಜಾಸ್ತಿ ಮಾಡ್ತಾ 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 ನೀವು ಬ್ಯೂಟಿ ಆಗ್ಬಿಡ್ತೀರಾ. So when you keep praying and praying and praying, you will become more beautiful. ನೀವು ಬ್ಯೂಟಿ ಪಾರ್ಲರ್ ಹೋದ್ರೆ ಬ್ಯೂಟಿ ಆಗಲ್ಲ. If you go to the beauty parlor, you will not become ನೀವು beautiful. ಇನ್ನು ಕರ್ರಗಾಗ್ಬಿಡ್ತೀರಾ. You will become more black. ಟೆಸ್ಟ್ ಮಾಡಿ ನೋಡಿ, ಒಂದು ವರ್ಷ ಹೋಗಿ ನೋಡಿ ಅಲ್ಲಿ You go test it. Go to the beauty parlor for 1 year ಒಂದು and ವರ್ಷ see. ಹೋಗಿ ನೋಡಿ, ಆ ಎಮ್ಮ ಸೌತೆಕಾಯಿ ಹಾಕಿ ಪಪ್ಪಾಯ ಹಾಕಿ ಮಣ್ಣು ಹಾಕಿ ಎಲ್ಲ ತಿಕ್ಕಿ 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 ತಿಕ್ಕನ ತರ ಆಗ್ಬಿಡ್ತೀವಿ ನಾವು. 1 year, go to the beauty parlor. That lady will put all the cucumber, papaya, pumpkin, everything you'll put on your head. Everything will become black. ಅಲ್ವಾ? ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ನೋಡಿ, ಶರಣಪ್ಪ ನಿನ್ನಷ್ಟು ಹ್ಯಾಂಡ್ಸಮ್ ಯಾರು ಇರೋದೇ ಇಲ್ಲ. Start praying in the presence of the Lord. You will become more handsome. ಯಾರ ಹುಡುಗಿ ಬಂದು ಹೇಳ್ತಾ, ನಾ ಸ್ವಲ್ಪ ಕಪ್ಪಿದ್ದೀನ ಬೇರೆ. Someone will come and tell, I become black. ಹೋಗಿ ಪ್ರಾರ್ಥನೆ ಮಾಡು, ಬೆಳ್ಳಗಾಗ್ತೀನಿ ಅಂತ. And I will say, go and pray. You will become white. ಪೇರಲ್ಲಲ್ಲಿ ಹಾಕೊಳ್ತಿದ್ದೆ ಬೇರೆ, ಪ್ರಾರ್ಥನೆ ಮಾಡಿ ಬೇರೆ ಇದಕ್ಕೆ. No brother, please pray. I am putting fair and lovely on my face. ಪೇರಲ್ಲಲ್ಲಿ ಎಲ್ಲ ಬೆಳ್ಳಗಾಗಿದ್ರೆ ಆಫ್ರಿಕಾಕ್ಕೆ ಹಾಕಿ ಇವ್ರು ಮಾರಲಿಲ್ಲ. If fair and lovely was a cream that made you white, why didn't you go and sell it in Africa? ಆಫ್ರಿಕಾ ಬಿಡ್ರಿ, ಚೆನ್ನೈಗೆ ಹಾಕ್ರಿ, ಇನ್ನೂರು ಮಾರಲಿಲ್ಲ. Forget Africa. Why didn't you go and sell it in Chennai? ಕಪ್ಪಗೆ ಅವನೇ ಅವನು. If the person who is black is still black only. ಬೆಳ್ಳಿಗಿರೋರು ಇನ್ನೂ ಕಪ್ಪು ಹಾಕ್ತಾವನೆ ಹಾಕ್ಬಿಟ್ಟು. The person who is white is still becoming more black. ಮೊದಲೇ ಚೆನ್ನಾಗಿದ್ವಿ ನಾವು. Before I was much better. ಇವಾಗ ರೀಲ್ಸ್ ಬಂದ್ಬಿಡ್ತು, ಒಬ್ಬೊಬ್ಬ ಒಂದು ಕ್ರೀಮು, ಒಬ್ಬೊಬ್ಬ ಒಂದು ಟಾನಿಕ್, ಒಬ್ಬೊಬ್ಬ ಒಂದು ಇದ್ರ ಲಿಕ್ವಿಡ್ಗಳು. ಇದು ನೋಡಿ ಅದನ್ನ ಹಾಕಿ ಇದನ್ನ ಹಾಕಿ, ನೀವು ವ್ಯಕ್ತಿಯನ್ನು ಚೆನ್ನಾಗಿ ಉಜ್ಜಿ ಚೆನ್ನಾಗಿ ನೆನೆದು 3 ದಿನ ನೆನೆಸಿ ಅದನ್ನ ಹಾಕಿ ತಲೆ ಮೇಲೆ ಹಾಕಿದರೆ ಕೂದಲು ನಿಗಿರಿ ಬೆಳೆಯುತ್ತದೆ ಹಾಕಿರ್ತಾರೆ. Today so many products came and they're advertising, you put that cream you'll become white, you put this cream you'll become more white. ಹುಡುಗಿಯರು ಕೂತ್ಕೊಂಡ್ರೆ ಅವ್ರಿಗೆ ಬರೀ ರೀಲ್ಸ್ ನೋಡೋದು. ಡಿಸ್ಕೌಂಟ್ ಎಲ್ಲಿದೆ ಸೀರೆ. If the girls sit, they'll only keep scrolling the ಪ್ಯಾಕೇಜ್ ಎಷ್ಟಿದೆ. You'll see how many sarees, how many products are come online. ಗಂಡಸರು ಅದೆಲ್ಲ ನೋಡೋದಿಲ್ಲ. See, the men don't see all that. ಅವ್ರ ಬಾಟ್ಲಲ್ಲಿ ಒಂದ್ಸತಿ ರಿಲೀಸ್ ಆಗೈತೆ ನೋಡ್ತಾರೆ. They only keep seeing where there are new bottles available. ಮತ್ತೆ ನನ್ನ ಮಕ್ಕಳೇ ಕರೆಯುತ್ತೆ, ನಿಮ್ಮ ಕೈಯಲ್ಲಿ ಏನು ಇಲ್ಲ ಅಂದ್ರೂ ಕೂಡ ನೀವು ಸನ್ಮಾನಿಸುವಂತ ಒಂದು ಹೃದಯ ನಿಮ್ಗೆ ಬಂದ್ಬಿಟ್ರೆ, ನಾನು ಹೇಳ್ತೇನೆ ನೀವು ಎಲ್ಲಿ ಹೋದೋ ದೇವರು ನಿಮ್ಮನ್ನ ಬಿಡೋದಿಲ್ಲ. Amen. Hallelujah. Have that mindset of honoring the Lord. Even though you don't have anything, God is going to bless you abundantly. 2 Samuel chapter 5 verse 10 ಹೇಳುತ್ತೆ, ಸೇನಾಧೀಶನಾದ ದೇವರು ದಾವೀದನ ಸಂಗಡ ಇದ್ದುದರಿಂದ ಅವನು ದಿನದಿಂದ ದಿನಕ್ಕೆ ಮೇಲಕ್ಕೆ ಏರುತ್ತಾ ಹೋದನು. ಓದಿಮ್ಮ. ಸೇನಾಧೀಶ್ವರನಾದ ಯೆಹೋವ ದೇವರು ದಾವೀದನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ತೂರಿನ ಅರಸನಾದ ಹೀರಾಮನ ಅದನ್ನೇ ಮತ್ತೆ ಅರ್ಕೆ ಮಾಡಿ. ಸೇನಾಧೀಶ್ವರನಾದ ಯೆಹೋವ ದೇವರು ದಾವೀದನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. And David went on and became great and great, and the Lord of God hosts army was with him. David went on and became great. தேவனாகிய கர்த்தர் தாவீதனோடு இருந்தனாலே ದಿನಕ್ಕೆ ದಿನಕ್ಕೆ ಮೇಲಾಗಿ ಅವನು ಉಯರ್ந்து ಕೊಂಡೇ ಪೋನಾನ್. Amen. ಸಂಜಯ್ ಅವರು ಏನು ಹೇಳ್ತಾರೆ ದೇವರ ವಾಕ್ಯ? ಸೇನಾಧೀಶರಾದ ದೇವರು ದಾವೀದನ ಸಂಗಡ ಇದ್ದುದರಿಂದ ಅವನು ದಿನದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಹೋದನು. David became more greater and greater. Why? Because the host of God's army was with David. ಆಗ ಅಭಿವೃದ್ಧಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೋಫಿ ಅವರೇ? ಎಲ್ಲಿಂದ ಸಾಗುತ್ತೆ ಸೌಮ್ಯ ಅವರೇ? ಕರ್ತನ ಜೊತೆ ನೀವು ಇದ್ರೆ ಮಾತ್ರನೇ. The blessings are going to start only when you are with the Lord. ಇವತ್ತು ನೋಡಿ ಕೆಲವರೆಲ್ಲ ಸನ್ಮಾನ ಮಾಡಿದ್ದೀರಾ, ಯಾಕೆ? ಕರ್ತನ ಅವ್ರ ಜೊತೆ ಇದ್ದಾರೆ. ಕರ್ತನ ವಾಕ್ಯಕ್ಕೆ ಅವ್ರ ಕಿವಿ ಬಹಳ ಕ್ಲೋಸ್ ಆಯ್ತು ಅವ್ರ ಹತ್ರ. See, so many children honored the man of God today. Why? Because the word of God inspired them. Because the Lord is there with them. ಯಾಕೆ ನಿಮ್ಗೆ ಕೇಳಿಸಿದ್ರೆ ನಿಮಗೂ ಕಿವಿ ಇದೆ. Why didn't you hear? Don't you have ears to hear? ಆದ ಪ್ರೀತಿ ಅನ್ನೋದು ಕಮ್ಮಿ ಇದೆ ನಿಮಗೆ. But the love that you have is a little less. ಆ ಲವ್ ನ ಜಾಸ್ತಿ ಮಾಡ್ಕೋಬೇಕು ದೇವರ ಹತ್ರ. You have to increase that love with God. ಆಂಡವರೇ ಅನ್ಬೆ ಉರುವಾಕು, ಆಂಡವರೇ ಅನ್ಬೆ ಪೆರಿವಾಕು ಆಂಡವರೇ, ಆ ಪ್ರೀತಿ ನನ್ನಲ್ಲಿ ಹೆಚ್ಚಾಗ್ಲಿ ದೇವರೇ ಅಂತ ಕೇಳಬೇಕು ನೀವು. You have to pray and ask God, Lord, I want to increase my love for you. ನೋಡಿ ಮನೆಯಲ್ಲಿ ಗಂಡ ಯಾವಾಗ್ಲೂ ಜಗಳ ಆಡ್ತಾನೆ, ಹೆಂಡತಿ ಜಗಳ ಆಡ್ತಾಳೆ, ಏನ್ ನಿಮ್ಗೆ ಇವಾಗ ಪ್ರೀತಿ ಕಮ್ಮಿ ಆಗ್ಬಿಟ್ಟಿದೆ ನನ್ನ ಮೇಲೆ, ಎಮ್ಮ ಗೇಜ್ ಇಟ್ಕೊಂಡು ನೋಡಕ್ ಡೈಲಿ. See, the husband will always be shouting and the wife complains, oh, you're shouting because the love for me has gone down. ಯಾರು ಬಂದ್ರು ಅವ್ರ ಮನೆ ಕಡೆ ಬಂದವ್ರಿಗೆಲ್ಲ ಹೇಳ್ತಾಳೆ, ನನ್ನ ಗಂಡನ ನನ್ನ ಮೇಲೆ ಪ್ರೀತಿ ಇಲ್ಲ, ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಅವಳಿಗೆ. Any guest that comes on, the wife will go and tell him, my husband has lost the love for me, brother. ಏನು ಇಲ್ವೇ ಲವೇ ಇಲ್ಲ ಅವ್ರಿಗೆ. No, ಅವ್ರು ಬರ್ತಾರೆ ಒಳಗೋಗಿ ಪಂಚೆ ಹಾಕಿ ಕೂತ್ಕೊಂಡ್ಬಿಡ್ತಾರೆ ಅಷ್ಟೇ. ನನ್ನ ಮೇಲೆ ಪ್ರೀತಿನೇ ಇಲ್ಲ. ಊಟ ಮಾಡ್ದ ಏನು ಕೇಳ, ಆರಂಭದಲ್ಲಿ ಊಟ ಮಾಡಲಿಲ್ಲ ಅಂದರೆ ಇವರೇ ಊಟ ಮಾಡ್ತಿರ್ಲಿಲ್ಲ, ನನಗೆ ಅವ್ರು ಊಟ ಮಾಡಿಸಿ ಆಮೇಲೆ ಅವ್ರು ಊಟ ಮಾಡೋರು ನೋಡಿ. See, before when my husband used to come home, before he used to feed me, but now he doesn't feed me because that love that he has is not there now. ಅಪ್ಪ ಹೇಳ್ತಾರೆ, ನಿನ್ನ ಸನ್ನಿಧಿಗೆ ಬಂದಾಗ ನಿನ್ನ
ನನ್ನ ಪ್ರೀತಿ ಮಾಡ್ತೀಯ ಮಗಳೇ. ಆ ಪ್ರೀತಿ ದೇವರು ವಾಕ್ಯ ಹೇಳುತ್ತೆ, ಸೇನಾಧೀಶ ದೇವರು ಆ ದಾವೀದನ ಸಂಗಡ ಯಾಕಿದ್ರು ಅಂದ್ರೆ ಅವ್ನು ದೇವನ ಹೆಚ್ಚೆಚ್ಚು ಪ್ರೀತಿ ಮಾಡ್ತಾ ಇದ್ದ. When you come into the God's presence, your love will increase. Why was David greater? Because God loved him. More than his parents, more than his elder brothers. ಅವನ ಸ್ವಂತ ಅಣ್ಣಂದರಿಗಿಂತ ಅಪ್ಪ ಅಮ್ಮನಿಗಿಂತ ಕರ್ತನ ಮೇಲೆ ಹೆಚ್ಚು ಪ್ರೀತಿ ಇಟ್ಟ ಮಕ್ಕಳೇ. David loved God more than his brothers and more than his parents. ಹೆಚ್ಚೆಚ್ಚು ಪ್ರೀತಿ ದೇವರ ಮೇಲೆ ಇಟ್ಟ ಅವನು. More and more love he put onto the Lord more than his parents and children. ಅದಕ್ಕೆ ಅವನು ಹೇಳ್ತಾನೆ, ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ನಿನ್ನ ವಾಕ್ಯ ನನಗೆ ಶ್ರೇಷ್ಠವಾಗಿದೆ. More than gold and silver, my word is much more precious. ನಿನ್ನ ಸಾವಿರಾರು ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾಗಿದೆ. God is more precious than the gold and silver. ನನ್ನ ಮನೆಯಲ್ಲಿ ಮರ್ಸಿಡೀಸ್, ಆಡಿ ಕಾರು, ಮೆರ್ಸಿಡೀಸ್ ಎಲ್ಲ ಕಾರುಗಳು ಇದ್ರೂ ಕೂಡ ನನಗೆ ಕರ್ತನಲ್ಲಿ ಸಂತೋಷ ಜಾಸ್ತಿ ಇದೆ ಅಂತಾನೆ. Even though I have a BMW or a Mercedes car, but the love for me that I have is only for the Lord. ದೇವರಿಗಾಗಿ ಆ ತ್ಯಾಗ, ದೇವರಿಗಾಗಿ ಪ್ರೀತಿ, ದೇವರಿಗಾಗಿ ವೈರಾಗ್ಯ, ದೇವರಿಗಾಗಿ ಎಲ್ಲ ಸ್ಯಾಕ್ರಿಫೈಸ್ ಯಾವಾಗ ನೀವು ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಸನ್ಮಾನ ಆರಂಭ ಆಗುತ್ತೆ. When you sacrifice everything for the Lord, when you have that zeal for the Lord, you are going to start honoring the Lord. ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ ಬಂದು ಹೇಳ್ದ, ಪಾಸ್ಟರ್ ನನ್ನ ಗಾಡಿ ಕೆಟ್ಟೋಗಿದೆ, ಆಡಿ ಕಾರು ಏನಾಯ್ತು, ವೈರ್ ಕಟ್ ಆಗ್ಬಿಟ್ಟಿದೆ ಅಂತ ಹೇಳ್ದ. Recently one man came to me and tell, oh brother, my Audi car is broken down. What happened? Just one wire has been cut. 2.5 ಲಕ್ಷ ರೂಪಾಯಿ ಬಿಲ್ ಬಂದಿದೆ ಬ್ರದರ್. He has given 2.5 lakhs of that bill for that car. ಗ್ಯಾರೇಜ್ ಇಂದ 2.5 ಲಕ್ಷ ರೂಪಾಯಿ ಬಿಲ್ ಕೊಟ್ಟಿದ್ದಾರೆ ಒಂದೇ ಒಂದು ವೈರ್ ಚೇಂಜ್ ಮಾಡಕ್ಕೆ ಪಾಸ್ಟರ್. Just to change one wire they have given him a 2 lakh bill. ಆ ಆಡಿ ಕಾರು 40 70 50 ಲಕ್ಷ ರೂಪಾಯಿ ಕಾರು ಒಳಗಡೆ ಮೇನ್ ಸೆಟ್ ಒಂದು ವೈರ್ ಹೋಗುತ್ತೆ, ಆ ವೈರ್ನ ಬಂದು ಇಲಿ ಕಚ್ಬಿಡೈತೆ. That main wire that runs through that Audi car, that wire has been bitten by the rat. ಆ ಇಲಿ ಕಚ್ಚಿದಕ್ಕೆ ಇವನ್ಗೆ ಫೈನ್ ನೋಡಿ 2.5 ಲಕ್ಷ. Because of that rat, see how much of the expense that he has to put on. ನಾನು ಹೇಳಿದೆ, ಕರ್ತನಿಗೆ ಎಷ್ಟು ಕೊಟ್ಟ ಆಡಿ ಕಾರ್ ತಗೊಂಡು? How much did you pay the Lord before taking that Audi car? ಈ ಬಿಲ್ ಬಂದಿದ್ದಷ್ಟು ಅಳ್ಳಾಡಿ ಹೋಗಿದ್ದಿಲ್ಲ ಆಡಿ ಕಾರ್ ಹಿಡ್ಕೊಂಡು. You have been so ಅಳ್ಳಾಡ್ಸ್ಕೊಂಡು ಎಷ್ಟು ಕೊಟ್ಟಿದ್ಯಾ ನೀನು? You have been so shook looking at his 2 lakh bill. How much have you paid for the Lord? ಹಣ್ಣು ಕೊಡಕ್ಲೇ ಬ್ರದರ್, ನಾ ಕೊಡ್ಲಿಲ್ಲ ಬ್ರದರ್, ಮುಂದಿನ ತಿಂಗಳು ಕೊಡೋಣ ಅಂತ ತಿಳ್ಕೊಂಡೆ. Oh sorry brother, I did not give anything, but I'm sure I'll give it next ಅರಿಕೆ week. ಮಾಡಿದ್ನಂತೆ, 50,000 ಕೊಡ್ತೀನಿ ಆಡಿ ಕಾರ್ ತಗೊಂಡ್ರೆ ಬೈರೇಶ್ ಅವರೇ, ಅರಿಕೆ ಮಾಡಿದ್ನಂತೆ. If you promise I will give 50,000 if I take the Audi car. ದೇವ್ರು ಹಾಗೆ ಕಾರ್ ಕೊಟ್ರು ಅವನಿಗೆ. But God gave that car to him. ಅದ ಕಾರ್ ಕೊಡಬೇಕಾದ ಕಾರ್ ಬಂದ್ಮೇಲೆ ದೇವ್ರು ಕೊಡೋದನ್ನು ಬಿಟ್ಬಿಟ್ಟ. But when he received that Audi car, he didn't give what he promised. ಆಗ ದೇವ್ರು ಒಂದು ರಾಯಲ್ ಅಂಬಾಸಿಡರ್ನ ಮನೆಗೆ ಕಳಿಸಿದ್ರು ನೋಡಿ, ಕಾರ್ ಇಲಿನ. So God sent one royal ambassador to his Audi car. ಆ ಇಲಿ ಮರಿ ಹೇಳಿದ್ರು, ಹೋಗಪ್ಪ ಒಂದು ವಿಸಿಟ್ ಮಾಡಿ ಬಾ ಕಾರ್ನ. So God told the rat, go son, go visit that Audi car and come. ಅಲ್ಲಿ ಇಲಿ ಏನ್ ಮಾಡ್ತಾರೆ, ಕ್ಲೀನ್ ವೈರ್ ಮೇಲೆ ಬಂದು ಅಂತ ಒಂದು ಮುತ್ತು ಕೊಟ್ಬಿಟ್ಟು ಇಲ್ಲಿ ಕಚ್ಬಿಡ್ತಾರೆ, ಅಲ್ಲಿ So that ವೈರ್ನ ಕಚ್ಬಿಡ್ತಾರೆ. so that rat came and he gave a nice kiss to that wire and went back. ಒಂದೇ ನೈಟ್ ಅಲ್ಲಿ ಕಚ 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 ಎಲ್ಲ ಕಚ್ಕೊಂಡ್ಬಿಡ್ತಾರೆ ನೋಡಿ. One night it bit all the wires that was there inside. ನಮ್ಮ ಕೈಯಲ್ಲಿ ನಮ್ಮ ಕಲ್ಲು ಅಲ್ಲಲ್ಲಿ ಕಚ್ಚಕ್ ಆಗಲ್ಲ ರೀ ಅದನ್ನ. In our own teeth we cannot bite those wires. ಆ ಚಿಕ್ಕ ಅಲ್ಲಿ ಇಲಿ ಮರಿಗೆ ಅಷ್ಟು ಒಳ್ಳೆ ಮಿಕ್ಸಿ ಅಲ್ಲೂ ದೇವ್ರು ಕೊಟ್ಟಿದ್ದಾರೆ ನೋಡಿ. See, for that rat God has given one small teeth and such sharp teeth just to bite. ಇಲಿ ಇರೋದೇನಕ್ಕೆ? Why is the rat there for? ನೀ ಕರ್ತನ ವಾಕ್ಯ ಉಲ್ಲಂಘನೆ ಮಾಡಿದ್ರೆ ಇಲಿ ಬರುತ್ತೆ ಅಲ್ಲಿ. If you despise the word of God, the rat will come. ಎಲಿ ಬರೋ ಹಂಗೆ ಚಿಕ್ಕ ಇರಿ, ಮಲ್ಲಿ ಇರಿ, ಕಲ್ಲಿ ಇರಿ, ದೊಣ್ಣೆ ಇರಿ, ಎಲಿ ಇರಿ, ಎಲ್ಲ ಇರಿ ನೆರಿ ಎಲ್ಲ ಬಂದ್ಬಿಡ್ತದೆ. All the rats will come if you start despising the Lord. ನಿಮ್ ಜೊತೆ ಏನ್ ಮಾತಾಡಿದಾರೆ ಅದಕ್ಕೆ ಮಾತ್ರ ವಿಧೇಯತೆ ಆಗಿ ಸಾಕಷ್ಟೇ. Be loyal to what the Lord has spoken to you. ಅಪ್ಪ ನನ್ಗೆ ಹೇಳಿದ್ರೆ ಕೆಲಸ ಬಿಟ್ಟು ಬಾ, ನನ್ನ ಸೇವೆ ಮಾಡು, ಅಯ್ಯೋ ಪಾಪ ಅದೆಲ್ಲ ಬಿಡ ಮುಡಿಯೋದು ಅಂತ ನಾನು. God told, leave all your work and come. I did not tell, oh this is a big job, I can't leave it. ಕೊನೆಗೆ ತೀರ್ಮಾನ ಮಾಡಿದೆ, ದೇವ್ರ ಕೆಲಸನೇ ಮಾಡಬಾರ್ದು, ದೇವ್ರ ರಾಜ್ಯಕ್ಕಾಗಿ ದುಡಿಬೇಕಂತ ಹೇಳಿ ಎಲ್ಲ ಬಿಟ್ಟು ಬಂದೆ. ಇವತ್ತು ನೋಡಿ ಇಷ್ಟು ಮಟ್ಟಿಗೆ ದೇವ್ರು ಬ್ಲೆಸ್ ಮಾಡಿಟ್ಟಿದ್ದಾರೆ. So I committed myself. I will leave my job and I will come and serve the kingdom. Now look where I have come up. ದೇವ್ರ ರಾಜ್ಯಕ್ಕಾಗಿ ಯಾವಾಗ ನೀವು ಕಷ್ಟ ಪಡೋದಕ್ಕೆ ಆರಂಭ ಮಾಡ್ತೀರಾ, ಕರ್ತನು ಅಲ್ಲಿಂದ ನಿಮ್ಮ ಕೈಗಳನ್ನು ಆಶೀರ್ವಾದ ಮಾಡ್ತಾನೆ. Start committing to the Lord, you will see the blessing and you will come up in your life. ದೇವರು ನಿಮ್ಮ ಜೀವನದಲ್ಲಿ ಇದುವರೆಗೆ ಯಾವುದೆಲ್ಲ ಕೇಳ್ಕೊಂಡು ಬಂದಿದ್ದೀರಾ ಮಕ್ಕಳೇ, ಕರ್ತನ ಕೆಲಸಗಳ ವೃತ್ತಿಪಡಿಸ್ತಾರೆ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನೀವು ನಂಬಿ ಇವತ್ತು ಅಷ್ಟೇ, ಅಪ್ಪ ನಾನು ನಂಬ್ತೀನಿ, ನನಗೆಲ್ಲ ಆಶೀರ್ವಾದ ಕೊಡಪ್ಪ, ಕೇಳಿ ಅಷ್ಟೇ ಸಾಕು. ಮಿಕ್ಕಿದ ಅಪ್ಪ ಎಲ್ಲ ರೆಡಿ ಮಾಡಿ ಕೊಡೋಕ್ಕೆ ರೆಡಿ ಇದ್ದಾರೆ. ಆದರೆ ಬಿಡಬೇಕಾದ ಕೆಲಸಗಳನ್ನ ಬಿಡಿ, ಕೋಪ ಬಿಡಿ, ತಾಪ ಬಿಡಿ, ಫರ್ಗಿನೆಸ್ ಇಲ್ವಾ, ತಂದೆ ತಾಯಿಗೆ ಕ್ಷಮಾಪಣೆ ಕೊಡಿ, ನೀವು ಸ್ವಂತ ಮಕ್ಕಳಿಗೆ ಆಶೀರ್ವಾದ ಕೊಡಿ. ನೀವು ಅದನ್ನು ಬಿಟ್ಟು ನಾನು ಇದೆಲ್ಲ ಮಾಡಲ್ಲ ಅದೆಲ್ಲ ನಾನು ಮಾಡ್ತೀನಿ ಅಂತ ಹಠ ಮಾಡುವಾಗ ನಿಮ್ಮ ಜೀವನದಲ್ಲಿ ಆಶೀರ್ವಾದ ತನ್ನಷ್ಟಕ್ಕೆ ತಾನೇ ನೀವು ಕಳ್ಕೊಂಡ್ಬಿಡ್ತೀರಾ.
ಅದಕ್ಕೆ ಅಪ್ಪ ಹೇಳ್ತಾರೆ, ಮಗಳೇ ಇವತ್ತು ನಿನ್ನ ಸನ್ನಿಧಿಗೆ ಬಂದಿದ್ಯಾ, ನಿನ್ನ ಆಶೀರ್ವಾದ ಮಾಡಬೇಕು. ಹರೀಶ್ ಕರ್ತನ ಬ್ಲಶ್ ಮಾಡೋಕೆ ಹೋಗ್ತಾರೆ. ಪ್ರಿಯ ಪವಿತ್ರ ಅವರೇ ಕರ್ತನ ಮನೆಯ ಆಶೀರ್ವಾದ ಮಾಡ್ತಾರೆ. ಸತೀಶ್ ಅವರೇ ಕರ್ತನ ಆಶೀರ್ವಾದ ಮಾಡ್ತಾರೆ. ಭಯಪಡಬೇಡಿ, ಇವತ್ತು ನಿಮ್ಮ ಮನೆಯೊಳಗೆ ಒಂದು ದೊಡ್ಡ ಕಾರ್ಯ ಕರ್ತ ನೆರವೇರಿಸಿ ಕೊಡ್ತಾರೆ. ವಿವೇಕ್ ಅವರೇ ತಂದೆ ತಾಯಿಗಳಿಂದ ನಿರಾಕರಿಸಲ್ಪಟ್ಟು ಎಲ್ಲ ಕಳ್ಕೊಂಡು ಇವತ್ತು ಎಲ್ಲ ಹೋಯ್ತು ಅಂತೇಳಿ ನೀವು ಬಂದಿದ್ದೀರಾ. ಅದು ಇವತ್ತಿನ ನಿಮ್ಮ ಜೀವನನೇ ನಿಮ್ಮ ಫ್ಲೈಟೇ ಟೇಕ್ ಆಫ್ ಆಗುತ್ತೆ. ಕಾರ್ಯ ಮಾಡ್ತಾರೆ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ದೇವ್ರ ಕಾರ್ಯ ಮಾಡ್ತಾರೆ. ದೇವ್ರ ಜೊತೆ ಆಟ ಆಡಬೇಡಿ. ಅಪ್ಪ ನಮ್ಮ ಯಾಕೆ ಪ್ರೀತಿ ಮಾಡಿದ್ದಾರೆ, ನಿಮ್ಮನ್ನ ಆಶೀರ್ವಾದ ಮಾಡೋಕ್ಕೆ ಈ ಪ್ರೀತಿ ಮಾಡಿ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದ್ಮೇಲೆ ನಿಮ್ಮ ನಡುದಾರಿಲಿ ಕರ್ಕೊಂಬಂದು ಕೈ ಕೊಟ್ಬಿಟ್ಟು ಹೋಗ ಮನೆಗೆ ಅಂತೇಳಿ ದೇವರು ನಿಮ್ಮನ್ನು ಸೆಂಟ್ರಲ್ಲೇ ಅವ್ರು ನಿಮ್ಮನ್ನ ಬಿಟ್ರೆ ಮಾಡಿ ನಿಮ್ಮನ್ನ ಫರ್ಗೆಟ್ ಮಾಡಿ ಬಿಟ್ಬಿಡಲ್ಲ. ಇಟ್ಸ್ ಅ ಗಾಡ್ ಹೂ ಸ್ಟಾರ್ಟೆಡ್ ಆ್ಯಂಡ್ ಇಟ್ ಇಸ್ ಗಾಡ್ ಗೋಯಿಂಗ್ ಟು ಎಂಡ್ ಇಟ್. ಈ ನಂಬಿಕೆಯನ್ನು ದೇವರು ಆರಂಭ ಮಾಡಿದ್ದಾರೆ, ಇದನ್ನು ಅವರೇ ಅಂತ್ಯಗೊಳಿಸ್ತಾರೆ. ಎಲ್ಲ ಅಂತ್ಯಗೊಳಿಸ್ತಾರೆ. ಅದಕ್ಕೆ ದಾವೀದ ಹೇಳ್ತಾನೆ, ನಾನು ಬಾಲಕನಾಗಿದ್ದೆ, ಈಗ ನಾನು ವಯಸ್ಸಾದ ಮುದುಕನಾಗಿದ್ದೇನೆ. ನೀತಿವಂತರು ಭಿಕ್ಷೆ ಬೇಡಿ ಊಟಕ್ಕಾಗಿ, ಭಿಕ್ಷೆ ಬೇಡಿ ಊಟಕ್ಕಾಗಿ ರಸ್ತೆ ಮೇಲೆ ಕೂತ್ಕೊಳ್ಳಿದ್ದೆ, ನನ್ನ ಕಣ್ಣು ನೋಡಲಿಲ್ಲ. ಐ ನೆವರ್ ಸೀನ್ ಎ ರೈಚಸ್ ಮ್ಯಾನ್ ಸಿಟ್ಟಿಂಗ್ ಆನ್ ದ ಸ್ಟ್ರೀಟ್ ಆಸ್ ಎ ಬೇಕರ್ ಆಸ್ಕಿಂಗ್ ಫಾರ್ ಎ ಫುಡ್. ನನ್ನ ಕಣ್ಣು ನೋಡಲಿಲ್ಲ. ಅಂಥ ಸೃಷ್ಟಿಕರ್ತನ ನೀವು ಬಂದಿದ್ದೀರಾ ಮಕ್ಕಳೇ. ಅದಕ್ಕೆ ನಾನು ಇಷ್ಟೊತ್ತು ಯಾಕೆ ಗಂಭೀರವಾಗಿ ಸಿಂಹ ಥರ ಕೂಗಿ ಮಾತಾಡ್ತೀನಿ ಅಂದರೆ, ಐ ಆಲ್ರೆಡಿ ಟೇಸ್ಟೆಡ್ ದ ಗುಡ್ನೆಸ್ ಆಫ್ ಗಾಡ್. ಅವನು ರುಚಿ ನೋಡ್ಬಿಟ್ಟಿದ್ದೀನಿ ನಾನು, ಸಿಸ್ಟರ್ ನೋಡ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಯಾವ ತ್ಯಾಗ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಅದಕ್ಕೆ ನಾವು ಕೊಡೋದ್ರಿಂದ ರಿಟರ್ನ್ಸ್ ಹಂಗೆ ಬರುತ್ತದು ವಾಪಸ್ ಕೈಗೆ. ರೆಸ್ಪೆಕ್ಟ್ ಕೊಡ್ತೀವಿ, ರೆಸ್ಪೆಕ್ಟ್ ವಾಪಸ್ ಬರುತ್ತೆ. ಸತ್ಕಾರ ಮಾಡ್ತೀವಿ, ಸತ್ಕಾರ ವಾಪಸ್ ಬರುತ್ತೆ. ಸನ್ಮಾನ ಮಾಡ್ತೀವಿ, ಸನ್ಮಾನ ವಾಪಸ್ ಬರುತ್ತೆ. ಅಪೋಸ್ಟಲ್ ಪಾಲ್ ಸೇಸ್, ದ ಲವ್ ಆಫ್ ಜೀಸಸ್ ಆಲ್ವೇಸ್ ಕನ್ಸ್ಟೈನತ್ ಮೀ ಇನ್ ಮೈ ಹಾರ್ಟ್. ಕರ್ತನ ಪ್ರೀತಿ ಯಾವಾಗಲೂ ನನ್ನನ್ನು ಒತ್ತಾಯ ಮಾಡುತ್ತೆ. ನೀವು ಒತ್ತಾಯ ಮಾಡಲ್ಪಡಬೇಕು. ಆರಾಧನೆ ಆದಮೇಲೆ ಒಬ್ಬರೊಬ್ಬನ ಸನ್ಮಾನ ಮಾಡಬೇಕು. ನೀವು ಸಿಸ್ಟರ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಬ್ರದರ್ ಹೇಗಿದ್ದೀರಾ, ಅಲ್ಲ ಇರೋಂಗ ಬ್ರದರ್, ಏನು ಹೆದರಬೇಡಿ, ಒಳ್ಳೆ ರೀತಿ ಒಳ್ಳೆ ಕಾರ್ಯ ಆಗುತ್ತೆ, ಆಶೀರ್ವಾದ ಆಗುತ್ತೆ, ಈ ಥರ ನೀವು ಹೇಳಬೇಕು. ಅದನ್ನು ನೀವು ಮಾಡಬೇಕು, ಅದನ್ನು ನೀವು ಮಾಡಿ. ಆಗಲೇ ಸಭೆ ಬೆಳೆಯುತ್ತೆ. ಇವತ್ತು 14 ಲಕ್ಷ 15 ಲಕ್ಷ ಜನ ಬರ್ತಾರೆ ಕೊರಿಯಾ ದೇಶದಲ್ಲಿ. 2 ಫುಲ್ ಗಾಸ್ಪಲ್ ಚರ್ಚಲ್ಲಿದೆ. ಯಾಕೆ? ಒಂದೊಂದು ಬಿಲೀವರ್ಗಳು ಕೂಡ ಮನೆಗಳಲ್ಲಿ ಸೆಲ್ ಗ್ರೂಪ್ ಆಗೋಯ್ತು. ಮನೆಗಳಲ್ಲಿ ಸೆಲ್ ಗ್ರೂಪ್ ಏನಂದರೆ, ಸೆಲ್ ಗ್ರೂಪ್ ಅಂದರೆ ಪ್ರತಿ ಬುಧವಾರ ಅವ್ರ ಮನೇಲಿ ಪ್ರೇಯರು, ಗುರುವಾರ ಇನ್ನೊಬ್ಬರ ಮೇಲೆ ಪ್ರೇಯರು. ಪಾಸ್ಟ್ ಹೋಗಲ್ಲ ರೀ, ಅವ್ರ ಮನೆಗೆ ಆ ಸೆಲ್ಗೆ ಅವ್ರೊಬ್ಬರು ಲೀಡ್ರು, ಆ ಸೆಲ್ಗಳೆಲ್ಲ ಸೇರಿದ್ಮೇಲೆ ಇನ್ನೊಂದು ಕಡೆ ಲೀಡ್ರು, ಇನ್ನೊಂದು ಕಡೆ ಗ್ರೂಪು, ಹೀಗೆ ಮಾಡಿ ಎಲ್ಲ ಕಡೆ ಸುವಾರ್ತೆ ಸಾರಿ ಒಂದು ಬುದ್ಧಿಸ್ಟ್ ಕಂಟ್ರಿ ಆಗಿದ್ದ ಆ ದೇಶವನ್ನು ಕ್ರಿಶ್ಚಿಯನ್ ಕಂಟ್ರಿ ಆಗಿ ಮಾರ್ಪಡಿಸ್ಬಿಟ್ರು. ಎಷ್ಟವರ ಪ್ರೇಯರು? 10 hours ಪ್ರೇಯರ್, 12 hours ಪ್ರೇಯರ್, 13 hours ಪ್ರೇಯರ್, ಕಂಟಿನ್ಯೂಸ್ ಪ್ರೇಯರ್. ಅಲ್ಲಿ ಪ್ರೇಯರ್ ಮೌಂಟೇನ್ ಅಂತಾನೆ ಮಾಡ್ಬಿಟ್ಟಿದ್ದಾರೆ. ಪ್ರೇಯರ್ ಮೌಂಟೇನ್ ಅಂದ್ರೆ ಏನು? ದೊಡ್ಡ ಬೆಟ್ಟ. ಆ ಬೆಟ್ಟನ ತೊಗೊಂಡ್ಬಿಟ್ಟಿದ್ದಾರೆ ಈ ಚರ್ಚವರು. ತಗೊಂಡು ಬುಲ್ಡೋಸರ್ ಒಂದು ಬಕೆಟಿಂಗ್ ಹಾಕ್ತಾ ಅಂದರೆ ಒಂದು ಹೋಲ್ ಆಗುತ್ತೆ. ಹೋಲ್ ಆಗಿದ್ದೆ ಒಂದು ಮೋಲ್ಡಿಂಗ್ ಬಾಕ್ಸ್ ಅದಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಟೋಕನ್ ನಂಬರ್ ಬರೆದ್ಬಿಡ್ತಾರೆ. ಆ ಥರ ಆ ಇಡೀ ಬೆಟ್ಟ ಸುತ್ತಲೂ ಸುಮಾರು 365 ಆ ಬೂತ್ ಸೆಲ್ಸ್ಗಳು ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಗಂಟೆ ಒಳಗೆ ಕುತ್ಕೊಂಡು ಪ್ರೇ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಗಂಟೆ. ಅದಕ್ಕೆ ಏನು ಕ್ಯೂ, ಪಿಕ್ಚರ್ಗೆ ಹೋಗಿ ಕ್ಯೂ, ನನಗೆ ಕೊಡು ಟೋಕನ್, ನಿನಗೆ ಕೊಡು ಟೋಕನ್. ಹೋಗ್ತಾರೆ, ಬಾಗ್ಲು ಹಾಕೊಳ್ತಾರೆ. ಆ ಇಡೀ ಬೆಟ್ಟದಿಂದ ಆನಾನಿನ ಅಬೋಜಿ, ಪ್ರೈಸ್ ದ ಲಾರ್ಡ್, ಪ್ರೈಸ್. ಇಡೀ ಬೆಟ್ಟನೇ ದೇವ್ರ ಹತ್ರ ಮಾತಾಡ್ತಾ ಇರುತ್ತೆ ಮಕ್ಕಳು. ವರ್ಷ ಪೂರ್ತಿ ಆ ಪ್ರೇ ನಡೆಯುತ್ತೆ ಮಕ್ಕಳು. ವರ್ಷ ಪೂರ್ತಿ ಪ್ರೇ ನಡೆಯುತ್ತೆ. ಈ ಸಭೆಗಾಗಿ 1 hour ಪ್ರೇ ಮಾಡಿದ್ದೀರಾ? ಬ್ಲೆಸ್ ದ ಗ್ರೇಸ್ ಮಿನಿಸ್ಟ್ರಿಲೋ ಈಗಿರೋ ಆತ್ಮ ಇನ್ನೂ 1000ದಷ್ಟು ಬರಬೇಕಪ್ಪ. ಆತ್ಮಗಳು ತುಂಬಲ್ ಪಡಬೇಕಪ್ಪ. ಮನಸ್ಸು ಒಡೆದು ನೀವು ಮಾಡಿ ನೋಡಿ ಪ್ರೇಯರು. ಸಭೆಗಾಗಿ ನೀವು ಪ್ರೇ ಮಾಡಬೇಕಾದ್ರೆ ಕರ್ತ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ತರ್ತಾರೆ. ಸೇನಾಧೀಶರಾದ ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಹೋದನು. ಹಿಂಗನೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಬಾಳ போயிடு இல்லை உயர்த்தப்பட்டான். ನಾವು ಎದೆ ಹೊಡ್ಕೊಳ್ತಾ ಕತಾವೆ எப்போ தரப்போறாரு எப்போ தந்திருக்கிறாரு. ಕೊಟ್ಟ ದೇವರು. ಮನಸ್ಸು ಒಡೆದು ಪ್ರಾರ್ಥನೆ ಮಾಡಿ. ಕೆಲವರಿಗೆ ಪ್ರೇಯರ್ ಲೈಫೇ ಇಲ್ಲ ಹುಡುಗರಿಗೆ. ನಾನು ನೋಡ್ತೀನಿ ಕೆಲವು ಹೆಣ್ಮಕ್ಳು ಪ್ರೇಯರೇ ಮಾಡ್ತಿಲ್ಲ.
ದೇವ್ರು ತೋರಿಸ್ತಾರೆ ಯಾರೆಲ್ಲ ಪ್ರೇ ಮಾಡ್ತಾವ್ರೆ, ಯಾರೆಲ್ಲ ಡಿಸೈನ್ ಆಗಿದ್ದಾರೆ, ಮನೇಲಿ ಎಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ತಾರೆ. ದೇವ್ರ ಆತ್ಮ ಹೇಳ್ತಾರೆ ಪ್ರಾರ್ಥನೆ ಜೀವಿತ ಹೆಚ್ಚು ಮಾಡಿಕೊಳ್ಳಿ. ದಾವಿದು ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕರ್ತನೆ ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದ, ಕರ್ತನ ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದ. ಇಲ್ಲಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಹೇಳ್ತೀರಾ, ಮನೇಲಿ ಹೇಳ್ತೀರಾ ಈ ಥರ ಮಕ್ಕಳೇ? ಹಾಂ, ಗಂಡು ನೋಡಿ ಸರಿಗಮ್ಮ ಮಾತಾಡ್ತಿರ್ತೀರಾ, ಜನಪದ ಹಾಡಾಡ್ತಿರ್ತೀರಾ. ನೀನು ಹಾಳಾಗೋಗು, ನೀನು ನೆಗೆದು ಬಿದ್ದೋಗು, ನೀ ಬರಬೇಡ ಮನೆಗೆ, ನೀನು ನೋಡಿದ್ರೆ ಕೇಳಿ ಆಗಲ್ಲ. ಇದು ಮನೆಯಲ್ಲಿ. ಇಲ್ಲಿ ಬಂದೆ ಕತಾವೆ ಕನವರೆ ಪಾರಿಂಪ ಹಿಂಗೆಲ್ಲ ನೀ ಸರ್ಕಸ್ ಮಾಡ್ತಾಯಿದ್ರಿ, ಎಲ್ಲಿಂದ ಆಶದ ಬರುತ್ತೆ? ಇಲ್ಲೇನು ಕಲರ್ ಇರುತ್ತೋ ಮನೇಲೂ ಅದೇ ಕಲರ್. ನೀನು ಏನೇ ಬಣ್ಣ ಹಾಕಿದ್ರು ಮಳೆ ಬಂದರೆ ಬಣ್ಣ ಹೋಗ್ಬಿಡುತ್ತೆ ಮಗಳೇ. ನೀನು ಬಣ್ಣ ಎಲ್ಲ ತೋರಿಸ್ಬಿಡುತ್ತೆ. ಎಷ್ಟೇ ಬಣ್ಣ ಹಾಕಿ ಡ್ಯಾನ್ಸ್ ಆಡಿದ್ರು ಕೂಡ ಮಳೆ ಬಂದ ತಕ್ಷಣ ಆ ಬಣ್ಣದ ಗುಣ ತೋರಿಸ್ಬಿಡ್ತಾರೆ. ಇದು ರಾಜನ, ಇದು ರಾಣಿನ, ಇಲ್ಲ ಇದು ಮಂತ್ರಿ ನಾನು ತೋರಿಸ್ಬಿಡುತ್ತೆ. ಅದು ಮಳೆ ಬಂದ ತಕ್ಷಣ ಒಂದು ಮಳೆ ಸಾಕು, ನಿಮ್ಮ ಕಲರ್ ತೋರಿಸ್ಬಿಡುತ್ತೆ. ಒಂದು ಪವಿತ್ರಾತ್ಮರ ಮಳೆ ಸಾಕು, ನೀವು ಯಾರಂತ ತೋರಿಸ್ಬಿಡುತ್ತೆ. ನೀವು ಅಲ್ಪರು, ಅವಿವೇಕಿಗಳು, ಅಯೋಗ್ಯರು, ಪಾಪಿಗಳು ಆಗಿದ್ದರೂ ಕೂಡ ದೇ ನಿಮ್ಮ ಮೇಲೆ ಪ್ರೀತಿ ಇಟ್ಬಿಟ್ರು, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನಾವೆಲ್ಲ ಚೋರ್ರಿ. ಚೋರ್ ಅಂದ್ರೇನು? ಕಳ್ಳ. ನಾವೆಲ್ಲ ಕಳ್ಳರ್ರಿ ಎಲ್ಲ. ಏನು ಬೋದವ್ರು ಹಿಂಗಂತೀರ? ಇನ್ನೇನು ಪಾಪ ನೀ ಸಾಚ ನಾನಿನ್ನು ಯಾನೇ ಬಂದು ಎದ್ದು ನಿಂತ್ಕೊಂಡು ಹೇಳಿ ನಾನು ತುಂಬ ಸಾಚ ಅಂತೇಳಿ ಯಾರು ಇಲ್ಲ ರೀ. ಒಬ್ಬ ಇದ್ದರೆ ವಾಕ್ಯ ಸುಳ್ಳಾಗ್ಬಿಡುತ್ತೆ. ಆಲ್ ಆರ್ ಸಿನ್ ಆ್ಯಂಡ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ. ನಾವು ಯಾರು ನೀತಿವಂತರಲ್ಲ ರೀ, ಬಟ್ ಗಾಡ್ ಕನ್ಸಿಡರ್ ಯು ಆಸ್ ಅ ರೈಚಸ್ ಮ್ಯಾನ್. ದೇವ್ ನಿನ್ನನ್ನು ನನ್ನನ್ನು ನೀತಿವಂತನಾಗಿ ಮಾಡಿ ಈ ಬೈಬಲ್ ನಿಮ್ಮ ಕೈಲಿ ಕೊಟ್ಟವ್ರೆ. ಮಗಳೇ ಇದು ಎತ್ಕೋ, ಇದು ನನ್ನ ಆ ಸೇವೆ ಮಗಳೇ, ಇದು ಎತ್ಕೋ ಹೋಗಿ ಸೇವೆ ಮಾಡು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಜವಾಬ್ದಾರಿಯಾಗಿದ್ದೀವಿ. ಅದಕ್ಕೆ ನಾವು ಕೃತಜ್ಞತರು ಇದ್ದೀವ, ಇಲ್ಲ ಕಂಪ್ಲೇಂಟ್ ಹೇಳೋ ಕಮೆಂಟ್ ಬಾಕ್ಸ್ ಆಗಿದ್ದೀವ, ಅಥವಾ ಎವ್ರಿ ಡೇ ದೇವರಿಗೆ ಸ್ತೋತ್ರ ಬಲಿ ಕೊಡ್ತಾ ಇದ್ದೀವ? ಹಾಂ, ನನ್ನ ಪ್ರಿಯ ಮಕ್ಕಳೇ, ಕತ್ತೆ ಮೇಲೆ ಬೆಸ್ಟ್ ಮಾಡ್ತಾರೆ. ಯಾರೋ ಭಿಕ್ಷದವನು ರೋಡೋದಕ್ಕೆ ಭಿಕ್ಷೆ ಬೇಡ್ಕೊಂಡು ಹೋದ. ನಡು ಮಧ್ಯಾಹ್ನ ಬಿಸಿಲು, ತಾಪ, ನೀರಿಲ್ಲ, ಕಾಲು ಸುಡ್ತಾ ಇದೆ. ಅಷ್ಟೂ ಬಿಸಿಲಲ್ಲಿ ಹೋಗ್ತಾ ಆ ಸಿಟಿ ಹೊರಗಡೆ ಬರಬೇಕಾದ ದೊಡ್ಡ ಬಂಗ್ಲೆ, ಅದು ಬಾಲ್ಕನಿಯಲ್ಲಿ ಒಬ್ಬ ಶ್ರೀಮಂತ ಕೂತ್ಕೊಂಡು ಕಿತ್ಲೆಂಟು ತಿಂತಾಯಿದ್ದ. ಎಂಟಿ ಕಟ್ ಮಾಡಿ ಕೊಡ್ತಿದ್ಲು, ಇವ್ನು ಗಳ ಅಂತ ತಿಂತಾಯಿದ್ದ. ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಂಡಿದ್ದ. ಇವನು ಅಲ್ಲಿಂದ ನೋಡ್ತಾನೆ, ಹೇಳ್ತಾನೆ ದೇವ್ರಿಗೆ, ಅಪ್ಪ ನನ್ನ ಭಿಕ್ಷದವನಾಗಿ ಇಟ್ಟಿದ್ಯಾ, ಆ ಯಪ್ಪನಿಗೆ ಒಳ್ಳೆ ಹೆಂಡ್ತಿನ ಕೊಟ್ಟಿದ್ಯಾ, ಒಳ್ಳೆ ಮನೆ ಕೊಟ್ಟಿದ್ಯಾ, ಒಳ್ಳೆ ಆಪಲ್ ಕೊಟ್ಟಿದ್ಯಾ, ಜಾಮ್ ಅಂತ ಕೂತ್ಕೊಂಡು ತಿಂತಾ ಇದ್ದಾನೆ. ನನಗೆ ನೋಡಿದ್ರೆ ಹಿಂಗೆ ಇಟ್ಟಿದ್ಯಲ್ಲ. ಅವನೆಲ್ಲಿಂದ ಹೇಳ್ದ, ಸ್ವಾಮಿ ನಿಮ್ಮನ್ನ ದೇವ್ರು ಚೆನ್ನಾಗಿಡ್ಲಿ ಅಂತ ಹೇಳ್ಬಿಟ್ಟು ಹಂಗೆ ದುಃಖವಾಗಿ ಹೋದ. ಅದಕ್ಕೆ ಅವ್ನು ಕೆಳಗೆ ಇಳಿದು ಬಂದ್ಬಿಟ್ಟ. ಯಾರೋ ಶ್ರೀಮಂತ ಇಳಿದು ಬಂದು ನನ್ನ ಚೆನ್ನಾಗಿಡ್ಲಿ ಅಂತಲ್ಲ, ಏನು ಚೆನ್ನಾಗಿಡ್ಲಿ ಅಂತ ಹೇಳಿದ್ಯಾ ನೀನು? ಏನು ಸ್ವಾಮಿ ನಿಮ್ಗೇನು ಕಮ್ಮಿ ಆಗೈತೆ? ಬಾಡಿ ನೋಡಿದ್ರೆ ಬೊಂಬಾಟಾಗೈತೆ, ಮನೆ ನೋಡಿದ್ರೆ ಬೊಂಬಾಟಾಗೈತೆ, ಪಕ್ಕದಲ್ಲಿ ಹೆಂಡ್ತಿ ಇದ್ದಾಳೆ, ಕ್ಲೀನಾಗಿ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾಳೆ ಅಲ್ವಾ ಥರ ತಿನ್ಕೊಂಡು ನಿಮ್ಗೆ ಇನ್ನೇನು ಬೇಕು? ತಕ್ಷಣ ಅವ್ನು ಹೇಳ್ದ, ಎಲ್ಲ ಇದೆಯಪ್ಪ ನನ್ನ ಹತ್ರ, ಆದರೆ ನನಗೆ ಕಣ್ಣಿಲ್ಲಪ್ಪ ಅಂತ ಕನ್ನಡಕ ತೆಗೆದ್ಮೇಲೆ 2 ಕಣ್ಣು ಇಲ್ಲ ಮುತ್ತವ್ರೆ ಅವನಿಗೆ. ಅದಕ್ಕೆ ಅವನು ಹೇಳ್ದ, ಮುನೀಂದ್ರ ಅವರೇ ನಿಂದು 2 ಕಣ್ಣು ಕೊಟ್ಬಿಡಪ್ಪ, ನಾನು ಹೆಂಡ್ತೀನಿ ನಿನಗೆ ಕೊಟ್ಬಿಡ್ತೀನಿ. ನನ್ನ ಚಟ್ರೆ ಅರ್ಥ ಇದ್ದ ಮನಸ್ಲಾಂಡು, ನಾನು ಹೆಂಡ್ತೀನಿ ನಿನಗೆ ಕೊಟ್ಬಿಡ್ತೀನಿ, ಬಂಗ್ಲಾನು ನಿನಗೆ ಕೊಟ್ಬಿಡ್ತೀನಿ, ನಾನು ಮನೆಯೂ ಕೊಟ್ಬಿಡ್ತೀನಿ, ಆಸ್ತಿಯೆಲ್ಲ ಕೊಟ್ಬಿಡ್ತೀನಿ. 1 ನಿಮಿಷ ಇರು ಬರ್ತೀನಿ ಬಿಟ್ಟು ಹೋಗೇ ಬಿಟ್ಟಂತೆ. ಅಪ್ಪ ಹೋಗ್ತಾ ಹೇಳಿದಂತೆ, ದೇವರೇ ಏನು ಕೊಟ್ಟಿಲ್ಲ ಅದು ಕಣ್ಣು ಕೊಟ್ಟಿದ್ಯಲ್ಲ, ಏನು ಕೊಟ್ಟಿಲ್ಲ ಅಂದ್ರೂ ಅಪ್ಪ ನಿಮ್ಗೆ ಏನು ಕೊಟ್ಟಿಲ್ಲ ಅಂದ್ರು ಆರೋಗ್ಯ ಕೊಟ್ಟಿದ್ದಾರೆ. ಅಪ್ಪ ನಿಮ್ಗೆ ಏನು ಕೊಟ್ಟಿಲ್ಲ ಅಂದ್ರೆ ಒಂದು ಒಳ್ಳೆ ಮಗನ್ನ ಕೊಟ್ಟಿದ್ದಾರೆ. ಅಪ್ಪ ನಿಮ್ಗೆ ಏನು ಕೆಲಸನೇ ಕೊಟ್ಟಿಲ್ಲ ಅಂದ್ರು ಒಳ್ಳೆ ರೀತಿಯ ತಂದೆ ತಾಯಿನ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟಿರೋದು ಆತ್ಮೀಯ ತಂದೆ ತಾಯಿನ ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ಫುಲ್ ಆಗಿ ಗ್ರೇಟ್ಫುಲ್ ಆಗಿ ಇರಿ. ನೀವು ಸನ್ಮಾನ ಮಾಡಿ ಅಪ್ಪ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತಾರೆ. ಯಾಕೆ ಇಷ್ಟು ಎದೆ ಹೊಡ್ಕೊಂಡು ಮಾತಾಡ್ತೀನಿ ಅಂದರೆ, ಎಲ್ಲೋ ಒಂದು ಕಡೆ ನಿಮ್ಗೊಂದು ಆಶೀರ್ವಾದ ಬರಬೇಕು ಅನ್ನೋದೊಂದೇ ಆಸೆ. ಎಲ್ಲೋ ಒಂದು ಕಡೆ ಮುಟ್ಟಬೇಕು. ಸಮ್ವೇರ್ ಇನ್ ಸಮ್ ಪ್ಲೇಸ್ ಯು ಮಸ್ಟ್ ಟಚ್ ಬೈ ಗಾಡ್. ಅದಕ್ಕಾಗಿ ಮಂಗಳೂರಿಂದ ಓಡೋಡಿ ಬರ್ತಾರೆ ಸಿಸ್ಟ್ರು, ನಾನು ಓಡೋಡಿ ಬರ್ತೀನಿ. ಮಕ್ಳು ಹೇಳ್ತಾರೆ, ಯಾಕೆ ಡ್ಯಾಡಿ ವಾರ ಹೋಗ್ತೀರಾ? ಇಲ್ಲಿಂದಲೇ ಲೈವಲ್ಲಿ ಮಾತಾಡಿಡೆ. ಲೈವಲ್ಲಿ ಬೇಡ ಕಣೋ,
ನಾನು ಮುದ್ಕ ಆದಮೇಲೆ ಲೈವಲ್ಲಿ ಬರ್ತೀನಿ ಕಣೋ. ಈಗ ಚೆನ್ನಾಗಿದ್ದೀನಿ, ಕೈ ಕಾಲ ಗಟ್ಟಿ ಇದೆ, ಓಡಾಡಿ ಕೆಲಸ ಮಾಡ್ತೀನೋ. ಏನು ಓಡದೇ ಇರೋ ಗಾಂಧಿ ಏನೋ ಇದೆ ನನಗೆ. ಏನು ಭಾರ ಆಗಿದೆ, ಮೈ ಭಾರ ಇದೆ, ಕೈ ಭಾರ ಇದೆ, ಕಾಲು ಭಾರ ಇದೆಯಾ? ಓಡೋಡಿ ಕೆಲಸ ಮಾಡ್ತೀನಿ. ಯಾವಾಗ ನನ್ನ ಕೈಲಿ ನಡೆಯೋಕ್ಕೆ ಆಗಲ್ಲ, ಯಾವಾಗ ನನ್ನ ಕೈಲಿ ಮಾತಾಡೋಕ್ಕೆ ಆಗಲ್ಲ, ಆವಾಗ ಲೈವಲ್ಲಿ ಬಂದು ಸೋಫಾಲ್ಲಿ ಕೂತ್ಕೊಂಡು ಪ್ರಿಯ ಮಕ್ಕಳೇ, ಲೈವಲ್ಲಿ ಬೇಡ, ಲೈವಾಗೇ ಮಾತಾಡಬೇಕು. ದೇವ್ರಿಗೆ ಸ್ತೋತ್ರ. ಲೈವಲ್ಲಿ ಬರೋದು ಹೆಂಗೆ ಗೊತ್ತಾ? ಸತ್ಕೊಳ್ಳಿ ತಿನ್ನಂಗೆ. ಈಗ ನೇರವಾಗಿ ಬರೋದು ಹೆಂಗೆ ಗೊತ್ತಾ? ನಿಜವಾದ ಕೋಳಿನೇ ನಾವು ನುಂಗ್ದಂಗೆ ಕರ್ತನ ವಾಕ್ಯನ. ನನ್ನ ಪ್ರಿಯ ಮಕ್ಕಳೇ, ಆ ರೀತಿ ದೇವ್ ನಿಮಗೊಂದು ಆಶೀರ್ವಾದ ಇಟ್ಟಿದ್ದಾರೆ ಸಭೆಯಲ್ಲಿ. ಇದನ್ನು ಕಳ್ಕೋಬೇಡಿ. ಸ್ವಲ್ಪ ನಿಮಗೆ ಕಷ್ಟ ಇರ್ಬೋದು. ಇವತ್ತು ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ, ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಮನೇಲಿ ಫೈನಾನ್ಷಿಯಲ್ ಕ್ರೈಸಿಸ್ ತುಂಬ ಆಗ್ಬಿಟ್ಟಿದೆ, ಗಂಡ ಇದ್ದು ನನ್ನ ನೋಡ್ಕೊಳ್ತಿಲ್ಲ, ಹೆಂಡ್ತಿ ಇದ್ದು ನಾನು ತುಂಬ ಅನಾಥಳಾಗಿದ್ದೇನೆ, ಕೆಲವೆಲ್ಲ ಆ ಥರ ದುಃಖ ಪಡ್ತಾ ಇದ್ದೀರಾ. ನೀವೆಲ್ಲ ಹೋಗೋ ದಾರಿನೇ ನಾನು ದಾದಿ ಬಂದ್ಬಿಟ್ಟಿದ್ದೀನಿ ರೀ. 2 ದಿನ 3 ದಿನ 4 ದಿನ 7 ದಿನ ಊಟ ಇಲ್ಲದೆ ದರಿದ್ರದಲ್ಲಿ ಇದ್ದಿದ್ದೀನಿ ನಾನು. 7 days. ಹೋಟ್ಲಿತ್ತು, ಬ್ರಾಹ್ಮಣರು ಹೋಟ್ಲುಗಳಿತ್ತು, ಉಡುಪಿ ಹೋಟ್ಲುಗಳಿತ್ತು, ಫ್ರೆಂಡ್ಸ್ಗಳಿದ್ದರು. ಒಂದು ದಿನ ಹೋಗಿ ಒಂದು ಇಡ್ಲಿ ಕೊಡ್ಸೋ ನನಗೆ ಅಂತ ಒಬ್ಬರ ಹತ್ರ ನಾನು ಕೇಳಲಿಲ್ಲ. ನಾನು ಮಾಡ್ತಿದ್ದೆ ಒಂದೇ ಕಾರ್ಪೊರೇಷನ್ ಅವ್ರು ನೀರು ಎಲ್ಲೆಲ್ಲಿ ಟ್ಯಾಪ್ಗಳಿತ್ತು ಕರೆಕ್ಟಾಗಿ ಟ್ಯಾಪ್ ನೋಡ್ಕೊಂಡ್ಬಿಡ್ತಿದ್ದೆ. 3 ಗಂಟೆಗೆ ಈ ಟ್ಯಾಪು, 6 ಗಂಟೆಗೆ ಆ ಟ್ಯಾಪು, 9 ಗಂಟೆಗೆ ಅಲ್ಲಿ ಹರಿಶ್ಚಂದ್ರ ಘಾಟ ಹತ್ರ ಅದೊಂದು ಟ್ಯಾಪ್ ಐತೆ, ಆ ಶ್ರೀರಾಮ್ಪುರ ಅಲ್ಲೊಂದು ಟ್ಯಾಪು. ಹೀಗೆ ಎಲ್ಲ ಟ್ಯಾಪ್ ಹತ್ರ ಹೋಗಿ 2 ಡ್ರಮ್ಮು ನೀರು ಕುಡಿಯೋಂಗೆ ಒಂಟೆ ಕುಡ್ದಾಗ ಇಲ್ಲಿವರೆಗೂ ಕುಡಿದು ಬಿಡ್ತಿದ್ದೆ ನೋಡಿ. ಚರ್ಚ್ ಒಳಗೆ ಹೋದ್ರೆ ಹಂಗೆ ತೇಗ್ ಬರೋದು. ಏನು ಸರ್ ಬದಾರೆ ಊಟ ಆಯ್ತಾ? ಏನು ತೇಗ್ತಾ ಇದ್ದೀನಿ ನೋಡ್ರಿ ಬದೇ. ಆಯಿತು, ಪ್ರಸಂಗ ಮಾಡೋಣ. ಪ್ರಸಂಗ ಮಾಡ್ತಿದ್ವಿ. ದೇವ್ರಿಗೆ ಸ್ತೋತ್ರ. ಈ ರೀತಿ ಕಷ್ಟಪಟ್ಟೆ ನಾವು ಕೆಲಸ ಮಾಡಿದ್ವಿ. ಅಷ್ಟು ಹೋರಾಟ. 1 ತಿಂಗಳವರೆಗೂ ನಮ್ಮ ಮನೇಲಿ ಅರ್ಧ ಲೀಟ್ರ್ ಹಾಲು ನೋಡೋಕ್ಕೆ ಎಷ್ಟು ಕಷ್ಟ ಇತ್ತು ಗೊತ್ತಾ? ಅರ್ಧ ಲೀಟ್ರ್ ಹಾಲು. ನನ್ನ ಪ್ರಿಯ ಮಕ್ಕಳೇ, ಪಕ್ಕದಲ್ಲೇ ಪಾಸ್ಟ್ರ್ ಇದ್ದಾರೆ. ಪಾಸ್ಟ್ರ್ ಮನೆ ಪಕ್ಕದಲ್ಲೇ. ಈ ಕಡೆ ತೆಲುಗು ಪಾಸ್ಟ್ರು, ಈ ಕಡೆ ತಮಿಳ್ ಪಾಸ್ಟ್ರು, ಈ ಕಡೆ ಎನ್ನಡ, ಆ ಕಡೆ ಎಕ್ಕಡ, ಈ ಕಡೆ ಕನ್ನಡ. ಪಕ್ಕದಲ್ಲಿ ಎನ್ನಡ, ಆ ಕಡೆ ಎಕ್ಕಡ, ಮಧ್ಯದಲ್ಲಿ ಕನ್ನಡ. ಓರೋರು ಕಾಳಜಿ ಇಲ್ಲ. ನಾವು ಪೇಸೋದು ಕರ್ತರ್ಗಿಡ್ಡೆ ಅಂಡೆ ಅವನು ಉಳ್ಳತ್ತಲ್ಲಿ ಪೇಸಪ್ಪ. ದೊಡ್ಡ ದೊಡ್ಡ ಪಾರ್ಟಿ ಆಗುತ್ತಾ ಪಾಸ್ಟ್ರ್ ಮರಲ್ಲಿ. ಆ್ಯನಿವರ್ಸರಿ ಅಂತೆ, ಚರ್ಚ್ ಡೇ ಅಂತ ಎಲ್ಲ ಜನ ಬಿರಿಯಾನಿ ವಾಸನೆ ಹಂಗೆ ರೂಮ್ ಒಳಗೆ ಬರುತ್ತೆ ನೋಡಿ. ಒಂದಾಲು ಕೂಡ ಅವರು ಬಿರಿಯಾನಿ ಕಡಿಯಾದಂಗೆ. ನಾನು ದೇವ್ರಿಗೆ ಹೇಳಿದೆ, ಏನು ದೇವ್ರು ಇಷ್ಟು ಮೋಸನ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಇಕ್ತಿದ್ಯಲ್ಲಪ್ಪ, ಇದು ಏನು ಸೇವೆ ಅಂತ ಬಂದಿರೋದು ನಾನು. ಇಲ್ಲ, ನಾನು ಅದಕ್ಕೆ ಕರೆದಿದ್ಯಾ ಸೇವೆಗೆ? ನನಗೆ ಡೌಟ್ ಬರ್ತಾ ಐತೆ ಇರ್ಬಿಟ್ಟೆ ನೋಡಿ. ಆವಾಗಲೇ ಕೊರಿಯಾ ದೇಶ ಎಲ್ಲ ಬಿಟ್ಬಿಟ್ಟು ಬಂದು ದೇವ್ರು ಹೇಳ್ಬಿಟ್ಟು ಎಲ್ಲ ಬಿಟ್ಟು ಬಾ ಮುಚ್ಕೊಂಡು ಅಂದ್ಬಿಟ್ರು. ಎಲ್ಲ ಬಿಟ್ಟು ಬಂದೆ. ಅವಾಗ ಹೋಗೋ ಮುಂಚೆ ದೇವ್ರು ಕೇಳ್ದೆ, ಅಯ್ಯೋ ದೇವ್ರು ಏನು ಮಾಡೋದಪ್ಪ, ಕೊರಿಯಾಗೆ ಹೋಗ್ತಾ ಇದೆಯಲ್ಲ, ವೀಸಾ ಗೀಸಾ ಎಲ್ಲ ರೆಡಿ ಆಗೋಯ್ತು. ಹೋಗೋ ದಿನ ಆ ಸಿಸ್ಟರ್ ಹೇಳಿದೆ, ನಾವು ನೈಟ್ ಪ್ರೇಯರ್ ಮಾಡಿಬಿಡ್ತೀವಿ ಪ್ರೇಯರ್ಗೆ, ಯಾಕಂದರೆ ಇಂಡಿಯಾ ಬಿಟ್ಟು ಹೋಗಬೇಕು ದೇವ್ರ ಸನ್ನಿಧಿ ಅಂತ. ಹೋಗಿ ಸ್ನಾನ ಎಲ್ಲ ಮಾಡಿಬಿಟ್ಟು ಪಂಚೆ ಎಲ್ಲ ಹಾಕ್ಕೊಂಡು ದೇವ್ರ ಸನ್ನಿಧಿಲಿ ಹಾಡು ಬುಕ್ಕಲ್ಲಿ ಇಟ್ಕೊಂಡು ನೀರಿಗೆಲ್ಲ ಇಟ್ಕೊಂಡು ಅಲ್ಲೇಲೂಯ ಎಲ್ಲ ಹಾಡೆಲ್ಲ ಆಡ್ಕೊಂಡು ಆ ಪ್ರೇ ಮಾಡಿ ಮಾಡಿ ಬೆಳಗಿನ ಜಾವ 3 ಗಂಟೆಗೆ ಕರ್ತ ಪ್ರತ್ಯಕ್ಷ ಆಯ್ತಾರೆ ಹೊರಗ. ಅವರೇ ಖುಷಿ, ಸಂತೋಷ. ಆಂಡವರೇ ಉನ್ನುடைய கிருபையினாலே நிரப்பும் ஆண்டவரே, உன்னுடைய ஆசீர்வாதம் தாருಂಪ. ಕೊರಿಯಾಗೆ ಹೋಗೋದು ನೀರೇ ಬಂದುಬಿಟ್ಟಿದ್ದಾರೆ ಆಶೀರ್ವಾದ ಮಾಡೋಕ್ಕೆ. ಹೋಗ್ತಾ ಇದ್ದೀರಪ್ಪ, ಬ್ಲೆಸ್ ಮಾಡು ಅಪ್ಪ ಹೇಳಿದ್ರು. ಆವತ್ತು ನಾವು ಡಿಸೈಡ್ ಮಾಡಿದ್ವಿ, ಬಡವ್ರ ಮಧ್ಯದಲ್ಲಿ ಸೇವೆ ಮಾಡಬೇಕು. ಯಾಕೆ ಕೊರಿಯಾ ಬೇಡ, ಎಲಿಯಾ ಬೇಕು ಅಂತ ದೇವ್ರು ಹೇಳಿದ್ರು. ಇವಾಗ ನನಗೆ ಗೊತ್ತಾಯ್ತಪ್ಪ. ಅದಕ್ಕೆ ಇವತ್ತು ನೋಡಿ, ನೀವೆಲ್ಲ ಹಸುವಿಂದ ಬರ್ತೀರಂತೇಳಿ ವರ್ಷಗಟ್ಟಲೆ ನಾವು ಊಟ ಆಗ್ತಾಯಿದ್ದೀವಿ. ಯಾಕೆ ಗೊತ್ತಾ? ವಿ ನೋ ವಾಟ್ ಈಸ್ ಅ ಪೇನ್. ಊಟ ತಿಂದು ನೀವು ತೆಗೆದ ಮೇಲೆ ನಾನಿನ್ನೂ ಊಟ ಮಾಡ್ರೆ ಮತ್ತೆ ಇಲ್ಲೇ ಕೂತಿರ್ತೀನಿ ಸಿಂಹಾಸನ ಹಾಕ್ಕೊಂಡು. ಮತ್ತೆ ಊಟ ತಿಂದು ನನ್ನ ಮುಂದೆ ಬಂದು ನೀವು ತೆಗ್ತಾ ಇರ್ತೀರ. ತೆಗ್ಬಿಟ್ಟು ತೆಗ್ಬೇಕಂದ್ರೆ ನಾನಿನ್ನೂ ಊಟನೇ ಮಾಡಿರಲ್ಲ. ಕೆಳಗೋಗಿ ಬೇರೆ ಒಂದು ನೀರು ಅಥವಾ ಒಂದು ಲೋಟ ಆರಿಕ್ಸ್ ಕುಡಿದು ಮತ್ತೆ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತೀನಿ. ಯಾಕಂದರೆ ಊಟ ತಿಂದರೆ ನನಗೆ ಮಂಕಾಗ್ಬಿಡ್ತದೆ. ಅಲರ್ಟಾಗಿರ್ಬೇಕಾದ್ರೆ ಬಂದು ನೀವೆಲ್ಲ ಹೋದ್ಮೇಲೆ ಕರೆಕ್ಟಾಗಿ 9 ಗಂಟೆಗೆ ನಾವು ಊಟ ಮಾಡ್ತೀನಿ ರಾತ್ರಿ. ಯಾಕೆ? ಈ ಸಭೆ ಬೆಳೆಯೋದಕ್ಕೆ ನಾವು ಮಾಡುವಂಥ ತ್ಯಾಗ ಅದು. ನೀವೇದಲ್ಲಿ ಸ್ವಲ್ಪನೂ ನೀವು ತ್ಯಾಗ ಮಾಡಲಿಲ್ಲ ಅಂದರೆ ಸಭೆ ಹೇಗ್ರಿ ಬೆಳೆಯುತ್ತೆ? ಸಭೆ ಹೇಗೆ ಬೆಳೆಯುತ್ತೆ? ನಿಮ್ಮ ಮನೆ ಹೇಗೆ ಬೆಳೆಯುತ್ತೆ? ನಿಮ್ಮ ವ್ಯಾಪಾರ ಹೇಗೆ ಬೆಳೆಯುತ್ತೆ? ನೀವು ಸೇವೆಗೆ ಹೇಗೆ ಇನ್ವಾಲ್ವ್ ಆಗ್ತೀರ, ಅದ್ರ ಮೇಲೆ ಹೋಗುತ್ತದೆ. ದೇವ್ರು ನಮಗೆ ಸ್ತೋತ್ರ. ಅದಕ್ಕೆ ಇವಾಗ ಏನು ಮಾಡ್ತೀವಿ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಭೆ ನಾವು ಕಟ್ಬೇಕು. ಏನಕ್ಕೆ ಇದು ಮಾಡ್ತೀವಿ? ದೇವರಾಗಿ ಹೇಳಿರೋ ಮಾತದು. ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದ ಮಕ್ಕಳು, ಇದೊಂದು ಧರ್ಮ ಕ್ಷೇತ್ರ ಆಗಬೇಕು, ಇದು ಊಟದ ಕ್ಷೇತ್ರ ಆಗಬೇಕು, ಹೇಗೆ ಆಶೀರ್ವಾದ ಬರಬೇಕು, ಹೇಗೆ ಈ ಒಂದು
ನಮ್ಮ ಕರ್ನಾಟಕದ ಹಿಂದೂ ಮಕ್ಕಳಿಗೆ ಹೇಗೆ ಒಂದು ಧರ್ಮಸ್ಥಳ ಒಂದು ಊಟ ಕೊಡ್ತಾ ಇದೆ, ಅದೇ ರೀತಿ ಒಂದು ಕ್ರೈಸ್ತ ಧರ್ಮಸ್ಥಳ ಬರಬೇಕು. ಎಲ್ಲ ಮಕ್ಕಳಿಗೆ ಊಟ ಸಿಗಬೇಕು, ಎಲ್ಲ ಮಕ್ಕಳು ವಾಕ್ಯ ಕೇಳಬೇಕು, ವಾಕ್ಯದ ಆಶೀರ್ವಾದ ಪಡಿಬೇಕು ಅನ್ನುವಂಥ ಒಂದು ದೊಡ್ಡ ದರ್ಶನ ಇಟ್ಕೊಂಡು ಈ ಬೆಂಗಳೂರಿಗೆ ನಾನು ಬಂದು ಇಳಿದಿದ್ದೀನಿ ಮಕ್ಕಳೇ. ಈ ದರ್ಶನ ನೆರವೇರೋರ್ಗು ದೇವ್ ನನ್ನ ಬಿಡಲ್ಲ, ಅದು ನೆರವೇರೋರ್ಗು ನಾನು ನಿಮ್ಮನ್ನ ಬಿಡೋದಿಲ್ಲ. ದೇವ್ರಿಗೆ ಸ್ತೋತ್ರ. ಸೊ ಇದು ದರ್ಶನ. ಇದೆಲ್ಲ ನಾವು ಕಷ್ಟ ದಾಟಿ ಬಂದಿದ್ದೀನಿ. ಹೇಳ್ತೀರಾ ಅಯ್ಯೋ ಹೋರಾಟ ಬದಾರ. ಪ್ರಿಯ ಮಕ್ಕಳೇ, ಇದೆಲ್ಲ ಹೋರಾಟ ದಾಟಿ ನಾನು ಬಂದ್ಬಿಟ್ಟಿದ್ದೀನಿ. ಹೋರಾಟ ಈ ಎಲ್ಲ ಬಿಲೋ ಪಾವರ್ಟಿ ಲೈನ್ ಎಲ್ಲ ದಾಟ್ಕೊಂಡ್ಬಂದಿದ್ದೀನಿ. ಸಿಸ್ಟರ್ ಸ್ವಲ್ಪ ಶ್ರೀಮಂತರಾಗಿದ್ದರು, ನಾನು ಬಡತನದಲ್ಲೇ ಬೆಳೆದೆ. ಬಡತನದಲ್ಲೇ ಬೆಳೆದೆ. ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಫೀಸ್ ಇಲ್ಲ, ಶಾಲೆಗೆ ಹೋಗೋಕ್ಕೆ ಬುಕ್ ಇಲ್ಲ, ಏನಿಲ್ಲ, ಚಪ್ಪಲಿ ಇಲ್ಲ, ನಡ್ಕೊಂಡೆ ಬೆರಿಗಾಲ ಹೋಗ್ಬೇಕು, ಬೆರಿಗಾಲಲ್ಲಿ ಬರಬೇಕು. ನನ್ನ ಪ್ರಿಯ ಮಕ್ಕಳು, ಇದೆಲ್ಲ ದಾಟ್ಕೊಂಡು ಬಂದಿರೋದ್ರಿಂದ ವಿ ನೋ ವಾಟ್ ಈಸ್ ಯುವರ್ ಪೇನ್. ನಿಮ್ಮ ನೋವುಗಳು ಏನದು ನನಗೆ ಗೊತ್ತಾಗತ್ತೆ. ಆದರೆ ಈ ನೋವು ನಿರಂತರವಾದದ್ದಲ್ಲ. ದಿಸ್ ಪೇನ್ ಆ್ಯಂಡ್ ದಿಸ್ ಪಾವರ್ಟಿ ಇಸ್ ನಾಟ್ ಇಟರ್ನಲ್, ದಿಸ್ ಇಸ್ ಓನ್ಲಿ ಟೆಂಪರರಿ. ಇದು ತಾತ್ಕಾಲಿಕವಾದದ್ದು. ಇದನ್ನು ದಾಟ್ಕೊಂಡು ನೀವು ಈ ನನ್ನ ಸ್ಥಾನಕ್ಕೆ ಬರ್ತೀರಾ. ಅದಕ್ಕೆ ನೀವು ತ್ಯಾಗ ಮಾಡಬೇಕು, ಪ್ರೇಯರ್ ಮಾಡಬೇಕು, ಅದಕ್ಕೆ ನೀವು ಸ್ತೋತ್ರ ಮಾಡಬೇಕು. ಎಲ್ಲ ಈಸಿಯಾಗಿ ಬರೋದಿಲ್ಲ, ಎಲ್ಲ ಕಷ್ಟಪಟ್ಟೇ ಬರಬೇಕು. ಅದಕ್ಕೆ ನಮ್ಮ ಸಭೆ ಮಕ್ಕಳನ್ನ ಗದರಿಸ್ತೀನಿ. ಯಾಕೆ ಗೊತ್ತಾ? ಎಲ್ಲಿ ಗದರಿಕೆ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ. ನಾನು ಗದರಿಸ್ತೀನಿ. ನಾನು ಗದರಿದಷ್ಟು ಅವ್ರು ಶಾರ್ಪ್ ಆಗ್ತಾ ಹೋಗ್ತಾರೆ. ಕೆಲವು ಸಭೆಗಳು ಯಾರು ಗದರಿಸೋದಿಲ್ಲ. ಅಯ್ಯೋ ಬೇಡಪ್ಪ, ಅದು ಅವ್ರವ್ರಿಗಿರಲಿ, ಇದು ನಮಗಿರಲಿ, ಇದು ಅದು ಬೇಡ, ಇಲ್ಲಿ ನಿಮ್ದೆಲ್ಲ ನಮ್ಮದು, ನಂದೆಲ್ಲ ನಿಮ್ಮದು, ಬನ್ನಿ ಎಲ್ಲ ಕೂತ್ಕೊಳ್ಳಿ, ಒಂದೇ ತಟ್ಟಲ್ಲಿ ಊಟ ಮಾಡೋಣ. ರೆಡಿ ಮಾಡ್ತೀವಿ ನಾವು. ಯಾಕೆ ಕಷ್ಟ? ಯಾಕೆ ಈ ಪ್ರಾಬ್ಲಮ್ಮು? ಯಾಕೆ ಇಷ್ಟು ತಿಂಗಳಿಂದ ಹೋರಾಟ ಆಗ್ತಾಯಿದೆ? ಎಲ್ಲಿ ಪ್ರಾಬ್ಲಮ್ಮು? ದೇವ್ರ ಹತ್ರ ಇಲ್ಲ, ನಿಂದೇನೋ ಪ್ರಾಬ್ಲಮ್ಮು. ಕಮಾನ್, ಡೂ ದಿಸ್ ಒನ್, ಈ ಥರ ಓದು, ಈ ಥರ ವಾಕ್ಯ ಕೇಳು, ಈ ಥರ ನೋಡಿ. ಕರೆಕ್ಟ್ ಮಾಡ್ತೀವಿ ನಾವು ಅದಲ್ಲಿ. ಆ ಕರೆಕ್ಟ್ ಮಾಡಬೇಕಾದ್ರೆ ನೀವು ಕರೆಕ್ಟ್ ಮಾಡ್ಕೋಬೇಕು. ಅಲ್ಲಿ ನೀವು ಟಾರ್ಗೆಟ್ ಮಾಡಿ. ದೇವರೇ, ಅಪ್ಪ ಹೇಳ್ತಾ ಇದೆ 2025 ಡಿಸೆಂಬರ್ ಒಳಗೆ ದೇವರ ಸನ್ನಿಧಾನದಲ್ಲಿ ಯೋಬೇಲ್ ಕೊಟ್ಟಂಥ ಆಶೀರ್ವಾದ ನನ್ನ ಮನೆಯೊಳಗೆ ಬರಬೇಕು. ಆಶೀರ್ವಾದ ಕೊಡಪ್ಪ ಕೇಳಿ. ಅಪ್ಪ ಕಾರ್ಯ ಮಾಡ್ತಾರೆ, ಅಪ್ಪ ಕಾರ್ಯ ಮಾಡ್ತಾರೆ. ಅದಕ್ಕೆ ಇಷ್ಟೊತ್ತು ಕೂತಿದ್ದೀವಿ. ಬ್ಲೆಸ್ಸಿಂಗ್ ಆಗ್ತೀರ, ಆಶೀರ್ವಾದ ಬರುತ್ತೆ. ನನಗೆ ಈ ಥರ ಯಾರು ಈ ಥರ ಚೇರಲ್ಲಿ ಕೂರ್ಸ್ಬಿಟ್ಟು ಟೈ ಎಲ್ಲ ಕೊಟ್ಬಿಟ್ಟು ಮಾಮ ಒಕಾರ ಅಂತ ಹೇಳ್ಬಿಟ್ಟು ಯಾರು ನನಗೆ ಈ ಥರ ಕೂಡಿಸ್ಲೇ ಇಲ್ಲ ರೀ. ನಾನು ನಿಮ್ಮ ನೋಡಿ ನೀವು ಎಷ್ಟು ಪುಣ್ಯವಂತರು ಅನ್ಸುತ್ತೆ. ನಮಗೆ ಅದೆಲ್ಲ ಏನೂ ಇಲ್ಲ. ಬರೀ ರಗ್ಗಡ, ಎಲ್ಲ ರಫೆ, ಮುಳ್ಳು ಕಲ್ಲು, ಫುಟ್ಪಾತು, ಕೇರಾ ಫುಟ್ಪಾತು, ರೈಲ್ವೆ ಸ್ಟೇಷನ್ನು, ಸ್ಲಮ್ ಏರಿಯಾ, ಇದೆಲ್ಲ ಬೆಳೆದು ಬಂದಿರೋ ಗಿಡ. ಇದು ಅಲ್ಲಿ ಬಂದಿರೋ ಗಿಡ. ಸೊ ಅದಕ್ಕೆ ಈ ಗಿಡ ಯಾರಿಗೂ ಬಗ್ಗಲ್ಲ, ಈ ಗಿಡ ಯಾರ ಹತ್ರ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಎಲ್ಲ ದಾಟ್ಕೊಂಡು ಬಂದಾಯ್ತು ನಾನು. ಒಂದು ನೀನು ಬಗ್ಬೇಕು, ಇಲ್ಲ ಅಂದರೆ ಕರ್ತನ ವಾಕ್ಯನ ಜೊತೆ ಬರೋಕ್ಕಾಗಲ್ಲ. ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಫ್ ಯು ಡಸಂಟ್ ಈಲ್ಡ್ ಟು ಗಾಡ್, ನೀವು ದೇವರಿಗೆ ಸಮರ್ಪಣೆ ಮಾಡಲಿಲ್ಲ ಅಂದರೆ ಆ ಆಶೀರ್ವಾದ ಸನ್ಮಾನ ನಿಮಗೆ ಬರೋದಿಲ್ಲ. ಸನ್ಮಾನ ಬೇಕಾ? ಎಷ್ಟು ಜನಕ್ಕೆ ಬೇಕು ಸನ್ಮಾನ? ಆಗ ನೀವು ಸನ್ಮಾನ ಮಾಡಿ ದೇವ್ರನ್ನ. ಜನರು ನಿಮಗೆ ಏನೇನು ಮಾಡಬೇಕೆಂದು ಕೋರುತ್ತೀರೋ ನೀವು ಅದನ್ನೆಲ್ಲ ಅವರಿಗೆ ಮಾಡಿ. ದಟ್ ಈಸ್ ದ ಗೋಲ್ಡನ್ ರೂಲ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ವಾಟ್ ಎವರ್ ದ ಪೀಪಲ್ ಡಿಸೈರ್, ಜನ ನಿಮ್ಗೆ ಏನೆಲ್ಲ ಮಾಡಬೇಕಂತ ಕೋರ್ತಾರೆ. ಈಗ ಆ ಹುಡುಗ ಅವನು ಇಷ್ಟಪಡ್ತಾನೆ, ನಾನು ಸೆಲ್ಯೂಟ್ ಹೊಡಿಬೇಕಂತ, ಸರ್ ಸೆಲ್ಯೂಟ್ ಅಂತೀನಿ. ಅವನು ಅದು ಇಷ್ಟಪಡ್ತಾನೆ. ದೇವ್ರು ಅದೇ ಹೇಳ್ತಾರೆ, ಯಾರ್ಯಾರಿಗೆ ಏನೇನು ಮಾಡ್ಬೇಕು ಮಾಡಿ, ಅದನ್ನು ಪ್ರೇಯರ್ ಮಾಡೋರಿಗೆ ಪ್ರೇಯರ್ ಮಾಡಿ, ಉಪವಾಸ ಮಾಡೋರಿಗೆ ಉಪವಾಸ ಮಾಡಿ, ಸಾಂತ್ವನ ಮಾಡೋರಿಗೆ ಸಾಂತ್ವನ ಮಾಡಿ, ಧೈರ್ಯ ಹೇಳೋರಿಗೆ ಧೈರ್ಯ ಕೊಡಿ, ಹಣನೇ ಇಲ್ಲದೆ ಬಂದವನ ಸ್ವಲ್ಪ ಹೆಲ್ಪ್ ಮಾಡಿ ಅವರಿಗೆ. ಇದು ನಮ್ಮ ಸಭೆ. ಈ ಸಭೆಯಲ್ಲಿ ನಾವೆಲ್ಲ ಒಂದು ಕುಟುಂಬವಾಗಿ ಬೆಳೀತಾ ಇದ್ದೀವಿ ಅಲ್ವಾ? ಇಲ್ಲಿ ಯಾರು ಮೇಲೂ ತಾನು ಅಂತ ಯಾವುದು ಇಲ್ಲ. ಇಲ್ಲಿ ಎಲ್ಲರೂ ಸಮಾನರು, ಎಲ್ಲರ ಮೇಲೂ ದೇವರ ಆಶೀರ್ವಾದ ಇಟ್ಟಿದ್ದಾರೆ. ಆದರೆ ಪಡ್ಕೊಳ್ಳೋ ವಿಧ ನಿಮ್ಮ ಕೈಲಿದೆ. ನೀವು ಹೇಗೆ ತ್ಯಾಗ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನನ್ನ ಬಂದು ಕಂಪ್ಲೇಂಟ್ ಮಾಡಿಬಿಟ್ರೆ ನನಗೆ ಯಾಕೆ ಇನ್ನೂ ಬಂದಿಲ್ಲ, ಯಾಕಂದ್ರೆ ನೀನು ಇನ್ವೆಸ್ಟ್ ಮಾಡ್ತಾ ಇಲ್ಲ ಟೈಮು. ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನಾಂಶ ಮನುಷ್ಯನು ಆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರೋ ಮರದಾಗಿರುವ ಯಾವ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪತ್ವರ ಮಧ್ಯದಲ್ಲಿ ನಿಲ್ಲದೆ, ಧರ್ಮನಿಂದಕರ ಬಳಿಯಲ್ಲಿ ಕೂತುಕೊಳ್ಳದೆ, ನಡೆಯದೆ, ನಿಲ್ಲದೆ, ಕುಳಿತುಕೊಳ್ಳದೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲಿರುಳು ಧ್ಯಾನಿಸುತ್ತಾ ಇರುವವನು. ಈ ಒಂದು ವಾರ ಸಂಕ್ರಮ ಅವರೇ ಇದು ಮಾಡಿ ನೋಡಿ, ರಘು ಅವರೇ, ಮುರಳಿ ಅವರೇ, ನಾನು ಹೇಳ್ತೇನೆ ನೆಕ್ಸ್ಟ್ ವಾರ ರಿಸಲ್ಟ್ ಬಂದ್ಬಿಡತ್ತೆ. ಒಂದು ವಾರ ಜಸ್ಟ್ ಟ್ರೈ ಫಾರ್ ಓನ್ಲಿ 7 days, ಯು ವಿಲ್ ಸಿ ದ ರಿಸಲ್ಟ್. ಯಥಾ ಪ್ರಕಾರ ಬಂದು ಹಂಗೆ ಹೋಗಿ ಮತ್ತೆ ನಿಮ್ಮ ಕೆಲಸದಲ್ಲಿದ್ದರೆ ಅದಾಗಲ್ಲ. ದಿವ್ಯ ಅವರೇ, ಸುಷ್ಮಾ ಅವರೇ, ಡಾರ್ತಿ ಅವರೇ, ನಳಿನಿ ಅವರೇ, ಮಣಿಯವರೇ, ಇದನ್ನು ನೀವು ಪ್ರಯತ್ನ ಮಾಡಿ.
ಕೈ ಕೆಸರಾದರೆ ಬಾಯಿ ಮೊಸರು. ಕಷ್ಟಪಡಿ, ಈ ಸೇವೆಗೆ ಒತ್ತು ಕೊಡಿ, ಹೆಗಲು ಕೊಡಿ, ಸಾಥ್ ಕೊಡಿ. ಇದೆಲ್ಲ ಒಂದು ಒಳ್ಳೆ ಸೇವೆ ಕೊಟ್ಟಿದ್ದಾರೆ ದೇವರು ಕರ್ನಾಟಕದಲ್ಲಿ, ಬೆಂಗಳೂರು ಪಟ್ಟಣದಲ್ಲಿ. ಇದಕ್ಕಿಂತ ಒಳ್ಳೊಳ್ಳೆ ಸಭೆಗಳಿದೆ, ನಾ ಇಲ್ಲ ಅಂತ ಹೇಳಲಿಲ್ಲ. ಆದರೆ ನಿಮ್ಮನ್ನ ಇಲ್ಲೇ ಕರ್ಕೊಂಬಂದಿದ್ದಾರೆ ಅಂದರೆ ನಿನ್ನನ್ನು ಇಲ್ಲೇ ಬೆಳೆಸ್ಬೇಕಂತ ಕಾಟು ಮರ ಎತ್ಕೊಂಡ್ಬಂದಿದ್ದಾರೆ. ಅದಕ್ಕೆ ನಾನು ನಿಮ್ಮ ಮುಂದೆ ಬಂದು ಏನು ಮಾಡ್ತಿದ್ದೀನಿ, ವಾಕ್ಯ ಕೊಡ್ತಾ ಇದ್ದೀನಿ. ನಿಮ್ಮ ಗಂಡಂದರಿಗೆ, ನಿಮ್ಮ ಮಕ್ಕಳಿಗೆ ನೀವು ಆಶೀರ್ವಾದವಾಗಿರ್ತೀರ. ಮಕ್ಕಳೇ, ಎಲ್ಲೂ ಕೂಡ ನೀವು ಬಾಲವಾಗಿರಲ್ಲ, ತಲೆಯಾಗಿಡ್ತೀರಪ್ಪ. ನಿಮ್ಮ ಕನವಾಗಿಡ್ತಾರೆ. ನೋಡ್ದ ಗರ್ಜನೆ.